ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಕೊಟ್ಟ ಅವಳು ಮಾಡತಕ್ಕಂತಹ ಕ್ರಿಯಾತ್ಮಕವಾಗಿರ್ತಕ್ಕಂಥದ್ರಲ್ಲಿ ಜ್ಞಾನಯೋಗ ಇದೆ, ಕರ್ಮಯೋಗ ಇದೆ, ಜೊತೆಗೆ ಇನ್ನೊಂದು ದರ್ಶನ ಯೋಗವೂ ಇದೆ. ಅದನ್ನು ರೂಢಿಸಿಕೊಂಡು ಬಂದಂತಹ ಒಂದು ಪ್ರಪಂಚ. ಹಾಗಾಗಿ ನನ್ನ ಭಾರ್ಗವನ ಸುಪುತ್ರನಿಗೆ ಹೇಳ್ತಿದ್ದೀನಿ, ವಿವೇಕಾನಂದರಿಗೆ ಒಂದು ಮಾತು ಕೇಳ್ತಾನೆ, ನಿಮ್ಮ ದೇಶದಲ್ಲಿ ಏನೇ ಮಾಡಿದರು, ಯಾರು ಏನೇ ಕೈ ಮುಗಿದರು, ಯಾರು ಏನೇ ದಾನ ಧರ್ಮ ಮಾಡಿದರು, ಎಲ್ಲರೂ ಕೂಡ ಹಣದ ಮೇಲಿನ ಒಂದು ವ್ಯಾಮೋಹತೆಯಿಂದ ಸಂಪಾದನಾ ದೃಷ್ಟಿಯಿಂದ ಮಾಡುತ್ತಾರಂತೆ, ಹೌದಾ ಅಂತ ಇಂಗ್ಲೀಷ್ನಲ್ಲಿ ಕೇಳಿದ. ವಿವೇಕಾನಂದರು ಕೊಟ್ಟ ಉತ್ತರ ಏನು? ಡು ಯು ಸೇ. ನೋಡಿ, ಆ ಶಬ್ದ ಹಿಂಗಂದರೆ ಸಾಕು, ಮೈಯೆಲ್ಲ ಜುಮ್ಮನತ್ತೆ. ಡು ಯು ಸೇ ಗ್ರೇಟ್ ಡೀಡ್ಸ್ ವರ್ ಡನ್ ಬೈ ಮನಿ in this country? No, 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 not at all, not at all. I have done by men of muscles, men of intellect. Money only a means. And ಇದು ಮಾನವೀಯ ಮೌಲ್ಯದ, ದೇಶವನ್ನು ಪ್ರತಿಪಾದಿಸ್ತಕ್ಕಂಥ, ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಒಂದು ವಾಕ್ಯ. ಇಂಥ ಒಂದು ವಾಕ್ಯವನ್ನು ಕೊಡುವಾಗ ಅದನ್ನು ಲೆಕ್ಕ ಹಾಕಿ ದುಡ್ಡಿಗಾಗಿ ಮಾಡ್ತಾರೆ. ನಮ್ಮಲ್ಲಿ ಯಾರು ಹೇಳಿದರು? ಸಾರ್ವಜನಿಕರು ದೇವಸ್ಥಾನವನ್ನು ಕಟ್ಟಿ ಈ ಸಮಾಜದಲ್ಲಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಹೊರತು ಸರ್ಕಾರ ದೇವಸ್ಥಾನ ಕಟ್ಟಿ ಸಮಾಜಕ್ಕೆ ಕೊಟ್ಟಿಲ್ಲ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಕಲೆ, ಇದು ನಮ್ಮ ನಡೆನುಡಿಗೆ ಇರ್ತಕ್ಕಂತಹ ದಿವ್ಯ ಮಂದಿರ. ಆದ್ದರಿಂದ ನನಗಂಥ ವಿವೇಕಾನಂದರದನ್ನು ನೆನಪಿಸ್ಕೊಳ್ಳುವಾಗ ನಮ್ಮ ಭುವನ ಕುಮಾರ್, ನಮ್ಮ ಸುಂದರರಾಜ್ ಮಾಮ, ಹಿರಿಯರೆಲ್ಲ ಸೇರಿ ಫೇತ್ ಅಂತ ಕೊಟ್ಟಿದೆ. ಫೇತ್ ಈಸ್ ಎ ಫೌಂಡೇಶನ್ ಆಫ್ ಪ್ರೇಯರ್. ಫೇತ್ ಈಸ್ ಎ ಫೌಂಡೇಶನ್ ಆಫ್ ಪ್ರೇಯರ್. ಪ್ರೇಯರ್ ಇಟ್ ಕಾಂಟ್ ಎಕ್ಸ್ಪ್ಲೈನ್, ಎಕ್ಸ್ಪೀರಿಯನ್ಸ್ಡ್. ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ, ಅದು ಅನುಭವಿಸ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಮಾನವೀಯ ಮೌಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ದೂರ್ವಾಸ ಕ್ಷೇತ್ರದ ಶಿವಮೊಗ್ಗದಲ್ಲಿ ನಮ್ಮ ಪೂಜ್ಯರಾದಂತಹ ಅನಂತರಾಮಯ್ಯಂಗಾರವರ ಆ ಸ್ಮರಣೆಯಲ್ಲಿ ಇಲ್ಲಿಯ ನರಸಿಂಹಮೂರ್ತಿ ಮಾಮ ಆಗ್ಬೋದು, ಕೇಶವ ಆಗ್ಬೋದು, ಆಯಿತಾ, ಅವರ ಸಹೋದರ, ಅದರಲ್ಲಿಯೂ ಕೂಡ ಮಾನವೀಯನ ವಿಚಾರ ವೇದಿಕೆ ಅಂತ ಹೆಸರಿರ್ತಕ್ಕಂಥ ಈ ಕುಟುಂಬಗಳಾಗ್ಬೋದು. ಒಂದು ಮಾತು ನಾನು ನೆನಪು ಮಾಡಿಕೊಳ್ತಿದ್ದೇನೆ, ನಮ್ಮ ದೇಶದ, ನಮ್ಮ ಸಮಾಜಕ್ಕೆ ಋಣ ತೀರಿಸುವಂತಹ ಒಂದು ಮಾನವೀಯ ಮೌಲ್ಯದ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ಜನ ಮುಖ್ಯ ಅಲ್ಲ, ಗುಣ ಮುಖ್ಯ. ಆ ಗುಣತೆಯಲ್ಲಿ ನೀವು ಲೆಕ್ಕ ಹಾಕಿಕೊಂಡು ಬಂದದ್ದೇ ಆದರೆ ನಮ್ಮ ಮನಸ್ಸಿಗೆ ತೋಚತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡಿ, ಸ್ವಾರ್ಥಕ್ಕಿಲ್ಲವೇ ಇಲ್ಲ, ಸ್ವಂತಕ್ಕಿಲ್ಲ, ಸಮಾಜಕ್ಕಿಲ್ಲ. ಅದಕ್ಕಾಗಿಯೇ ನಾನು ನನ್ನ ಭಾರ್ಗವ ತುಂಬ ಚೆನ್ನಾಗಿ ನೆನಪು ಮಾಡಿದ. ನಾನು ಇತ್ತೀಚೆಗೆ ಒಂದು ರಸಫಲ ಅನ್ನುವ ಪುಸ್ತಕ ಗೊರು ರಾಮಸ್ವಾಮಯ್ಯಂಗಾರವ್ರದ್ದು ಓದುತ್ತಾ ಇದ್ದಾಗ 100 ವರ್ಷಗಳ ಹಿಂದೆ ಯಾರ್ಯಾರು ಯಾವ್ಯಾವ ವ್ಯಕ್ತಿಗಳು ಏನೆಲ್ಲ ಮಾತನಾಡಿದರು ಅನ್ನೋದನ್ನು ಏನು ರಸವತ್ತಾಗಿ ಬರೆದಿದ್ದಾರೆ ಅಂದರೆ ಅದರಲ್ಲಿ ಕೆಲವು ಘಟನೆಗಳನ್ನು ಕಳಿಸಿದ್ದೆ. ಈಗ ಈ ಮಾನವೀಯ ಮೌಲ್ಯ ಅಂತ ಏನು ಕೊಟ್ಟಿದ್ದೀರಿ, ಅದಕ್ಕೊಂದು ಉದಾಹರಣೆಯನ್ನು ಕೊಡೋದಕ್ಕೆ ನನ್ನ ಎದುರಿಗೆ ನನಗೆ ಸಾಕ್ಷಿಯಾಗಿ ನಮ್ಮ ಸುಂದರರಾಜ್ ಮಾಮ ಇದ್ದಾರೆ. ಮುಂದೆ ನಾನು ಪ್ರಸ್ತಾಪಿಸ್ತಿದ್ದೇನೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ನೀವು, ಈ ನಮ್ಮ ಸಮಾಜ, ಈ ಸಂಸ್ಕೃತಿಯನ್ನು ನಾವು ನಿದ್ದೆ ಮಾಡ್ತಾ ಮುದ್ದೆ ತಿಂದರೆ ನಾವು ಗೆದ್ದೆ ಅಂತ ಅನ್ನೋಕ್ಕಾಗಲ್ಲ. ನಾವೆಲ್ಲ ಎದ್ದೇನಬೇಕು, ಹೇಳಿ ಎದ್ದೇಳಿ. ವಿವೇಕಾನಂದರ ಮಾತು, ಇನ್ನೇನೂ ಮಾಡಬೇಡಿ ನೀವು, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂದರು. ನೀವು ಹೇಳ್ತೀರಿ, ಎದ್ದೇಳ್ತೀರಿ, ಕಾಫಿಯೋ ತಿಂಡಿಯೋ ಆಗಿದೆಯಾ ಅಂತ ಕೇಳ್ತೀರಿ, ಆದರೆ ಆ ಮುಂದಿನ ಪದ ಮರೆತು ಬಿಡ್ತೀರಿ. ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇನ್ ಯುವರ್ ಲೈಫ್ ಡೋಂಟ್ ಚೇಸ್ ಇಟ್, ಚೂಸ್ ಇಟ್. ಇನ್ ಯುವರ್ ಲೈಫ್ ಡೋಂಟ್ ಲಿವ್ ಇಟ್, ಲಿವ್ ಇಟ್. ಲೈಫ್ ಇಸ್ ಎ ಗೇಮ್, ರೀಚ್ ಯುವರ್ ಏಮ್. ಲೈಫ್ ಬೇಸಿಕ್, ಲಿಸನ್ ಮ್ಯೂಸಿಕ್. ಅವ್ಳು ಸೋದರಿ ಹಾಡಿದ್ಲಲ್ಲ, MUSIC, M ಮೊರಾಲಿಟಿ, U ಯೂನಿವರ್ಸಿಟಿ, S ಸ್ಪಿರಿಚುಯಾಲಿಟಿ, I ಇಂಡಿವಿಜುವಾಲಿಟಿ, C ಕ್ರಿಯೇಟಿವಿಟಿ. ಯು ಕ್ರಿಯೇಟ್ ಇನ್ ಹಿಸ್ಟರಿ. ಹಿಸ್ಟರಿಯ ಥರ ಕುತ್ಕೋಬಾರ್ದು, ಚರಿತ್ರೆಯನ್ನು ಸೃಷ್ಟಿ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಬೇಕು. ನನಗನ್ಸುತ್ತೆ ಈ ದೇವಸ್ಥಾನದಿಂದ ನಮ್ಮ ಒಂದು ಸಂಸ್ಕೃತಿಯನ್ನು ಎಚ್ಚರಿಸ್ತಕ್ಕಂಥ ಕಾರ್ಯ ಮಾಡುವಂತಹ ಒಂದು ಕುಟುಂಬ ಇದೆಯಲ್ಲ, ಅವರಿಗೆ ನಾನು ಕೃತಜ್ಞನಿದ್ದೇನೆ, ನೀವು ಕೃತಜ್ಞರಿದ್ದೀರಿ. ಹಾಗಾಗಿ ಅಲ್ವೇ ರಾಷ್ಟ್ರಕವಿ ನಮ್ಮ GS ಶಿವರುದ್ರಪ್ಪನವ್ರು ಹೇಳಿದ್ದು, ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನದ ಗಣಿಯೋ. ಮಾನವೀಯ ಮೌಲ್ಯ. ಆದ್ದರಿಂದ ಮನುಷ್ಯರಾಗಿರುವ ನಮಗೆ ಇಂಥ ಒಂದು ಸಂಸ್ಕೃತಿಯನ್ನು ಎಚ್ಚರಿಸ್ತಕ್ಕಂಥದ್ದು ನಮಗೆ ಬೇಕು. ಇವತ್ತು ನಮ್ಮ ಸಂಸ್ಕೃತಿಯಲ್ಲಿ ಅಪಸಂಸ್ಕೃತಿಯನ್ನು ನೋಡ್ತಿದ್ದೀವಿ ಅಂತ ಹೇಳಿ ನಾವು ವ್ಯಥೆ ಪಡಬೇಕಾದದ್ದಿಲ್ಲ. ಅದನ್ನು ನೋಡೋದಕ್ಕೆ ಪಕ್ಕಕ್ಕಿರಿಸಿ ನಮ್ಮ ಮನಸ್ಸನ್ನು ಈ ಕಡೆಗೆ ತಿರುಗಿಸಿದರೆ ಬೇಕಾದಷ್ಟಾಗುತ್ತೆ. ಈಗ ತಾನೇ ನನ್ನ ಮಹಡಿ ಮೇಲೆ ಒಂದು ಮಾತು ಹೇಳಿದೆ,
ಮಾನವೀಯ ಮೌಲ್ಯ ಅನ್ನೋದನ್ನು ಹೇಗೆ ಎಚ್ಚರಿಸಿದೆ ನಮ್ಮ ದೇಶ ಅನ್ನೋದಕ್ಕೆ ನೀವು ಪ್ರಾಜ್ಞರ ಮಾತುಗಳನ್ನು ನೀವು ಆಲೋಚನೆ ಮಾಡಬೇಕು. ಒಬ್ಬ ಸನ್ಯಾಸಿ ಕೂತಿದ್ದ, ಅವನಷ್ಟಕ್ಕೆ ಅವನು ಮರದ ಕೆಳಗೆ ಕೂತಿದ್ದ. ಒಬ್ಬ ಬಂದ, ಅವನಿಗೇನೋ ಒಂದು ಸಂಕಟ. ಇಂಥ ಸನ್ಯಾಸಿಗಳನ್ನ ಕಂಡ್ರೆ ಅವನಿಗೇನೋ ಒಂದು ಹಿಂಸೆ, ಅವನೇನೋ ಅನ್ನಬೇಕು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಮಕ್ಕಳನ್ನೆಲ್ಲ ಆಂಗ್ಲ ಮಾಧ್ಯಮಕ್ಕೆ ಹಾಕಿಟ್ಟು ಕನ್ನಡವೂ ಬರೆದಲೆ ಅವರಿಗೆ, ಇಂಗ್ಲೀಷೂ ತಿಳಿಯದಲೆ, ಈ ಕಡೆನೂ ಅವರು ಪೂರ್ಣರಲ್ಲ, ಆ ಕಡೆನೂ ಪೂರ್ಣರಲ್ಲ, ಅಪರಿಪೂರ್ಣರಾಗಿ ಮಾಡಿ ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತ ಮಾಡಿದ್ದೇವೆ. ಒಂದು ಉದಾಹರಣೆಯಾಗಿ ಕೇಳಿ ನೀವು. ಒಂದು ಹುಡುಗ ಬಂದು ಕೇಳ್ತಾನೆ ನೆನೆದ, ಹೂ ಈಸ್ ಸೈಂಟ್? ಯಾರು ಸನ್ಯಾಸಿ? ಹೂ ಈಸ್ ಸೈಂಟ್? ಏನು ಕೊಡ್ತೀರಾ ಉತ್ತರ? ಒಬ್ಬ ಸಂತ ಕೂತಿದ್ದಾನೆ ಅಂತೀವಿ, ಆ ಸಂತನಿಗೆ ಅವನು ಕೇಳ್ತಾನೆ, ಹೂ ಈಸ್ ಸೈಂಟ್? SAINT. ಏನು ಹಾಗಂದರೆ ನೋಡಿ, ವಿವೇಕಾನಂದರು ಕೊಟ್ಟಿದ್ದಾರೆ. ಎಸ್ ಸ್ಯಾಕ್ರಿಫೈಸರ್, ತ್ಯಾಗಿ. A ಅಡ್ವೆಂಚರ್, ಅನುಭಾವಿ. I ಇಂಟ್ಯೂಟರ್, ಅಂತರ್ಬೋಧಕ. N ನೇಚರ್ ಪಾರ್ಟ್ನರ್, ಪ್ರಕೃತಿ ಪುರುಷ. T ಥಿಂಕರ್, ಚಿಂತಿತ. ಅವನು ಸೈಂಟ್. ಯೋ ವೇದಾದ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಯ ಮಹೇಶ್ವರ. ವೇದದಾದಿಯ ಪ್ರಣವ ಶಬ್ದವು, ವೇದದಂತ್ಯದಿ ಅದುವೇ ಸ್ವರವು, ಪ್ರಕೃತಿಲೀನತೆಗೊಂಡ ತಾರಕನಾಥನೇ ಪರಮೇಶಿಯು. ಅದರ್ಥ ಏನು? ಸ್ವಂತಕ್ಕಿಲ್ಲ, ಸಮಾಜಕ್ಕೆಲ್ಲ, ಎಲ್ಲರ ಒಳಿತನ್ನು ಬಯಸುವುದು ಲೋಕಹಿತಂ ಮಮ ಕರಣೀಯಂ ಅಂತಕ್ಕಂಥವನು ಸಂತ. ಅವನಿಗೆ ಸ್ವಂತ ಇಲ್ಲ. ಸಿದ್ಧನೆಂದರೆ ಯಾರು? ಮನವನೋಯಿಸದಾತ, 100 ನೋವುಗಳ ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರ್ಪಾತ. ಸಂತನೆಂದರೆ ಅವನೇ ಕಣು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿಮಾತು ಬಿರುನುಡಿಗಳು ಒಂದಿಲ್ಲ ಮನದಿ, ತನ್ನದೆನ್ನುವುದಲ್ಲ ಮೀರಿ ನಿಂತವ ನೀತ. ಸಂತನೆಂದರೆ ಅವರ ಕಣು ಮುದ್ದು ರಾಮನ್. ಆ ಸ್ವಂತ ಇದೆ. ಒಬ್ಬ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂಥವನಿಗೆ ಅವನು ಸೈಂಟ್ ಅಂತ ಅನ್ನಬೇಕಾದ್ರೆ ಏನಿರಬೇಕು? ಇಂಗ್ಲೀಷ್ನ ಡೆಫಿನೇಷನ್ ಅಂತಿರಲ್ಲ. ಅಂದರೆ ಕೇಳಿ, ಯಾರು ಬರೆದ್ರೆ ಈ ಶ್ಲೋಕ ಗೊತ್ತಿಲ್ಲ. ಸಿದ್ಧಿಂ ಸತ್ಸಂಪ್ರದಾಯೇ ಸ್ಥಿರದಿಯ ಮನಗಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧುವೃತ್ಯ ಸಮೇತಂ ಡಂಭ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧನ್ ದಯಾಳು. ಒಬ್ಬ ಸನ್ಯಾಸಿ ಅಂದರೆ ಯಾರು? ಈ ಲಕ್ಷಣ ಉಳ್ಳವನು. ವೇದಾಂತ ವಾಕ್ಯೇಶು ಸದಾರಮಂತೋ ಭಿಕ್ಷಾನ್ನ ಮಾತ್ರೇಣ ಚತುಷ್ಠಿಮಂತಹ ಅಶೋಕವಂತಹ ಕರುಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ. ಅಂಥ ಒಬ್ಬ ಸಂತ ಮರದಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಅಂತ ಹೇಳಿದರೆ, ಒಬ್ಬ ಬಂದವನು ವಾಚಾಮಗೋಚರವಾಗಿ ಅಪಶಬ್ದಗಳಿಂದ ನಿಂದನೆ ಮಾಡಿದರೆ ಮಾಡ್ತಾನೆ. ಸಂತ ಏನು ಬೇಸರ ಪಡಲಿಲ್ಲ. ಮನೆಗೆ ಹೋದ ಮೇಲೆ ಮನೆಯಲ್ಲಿ ಮಾತುಕತೆಗಳು ಶುರುವಾಯಿತು. ಅವನನ್ನು ಯಾಕಂದೆ ನೀನು? ಅವನಿಗೂ ನಿನಗೂ ಏನು ಸಂಬಂಧ? ಊರಿಗೆ ಬರೋಕ್ಕೆ ದೊಡ್ಡ ನಾಯಕನ ಅಪ್ಪಣೆನಾ? ಅವನಷ್ಟಕ್ಕೂ ಊರಿಗೆ ಬಂದು ಕೂತ್ಕೊಂಡಿದ್ದಾನೆ ಮುಂದ್ಗಡೆ. ನಿಮ್ಮ ಮನೇಲಿ ಏನು ಭಿಕ್ಷೆ ಕೇಳಿದ್ನಾ? ಏನು ಬಂತು ನಿನಗೆ ರೋಗ? ಅವ್ರನ್ನ ಯಾಕಂದೆ? ಊರೆಲ್ಲ ನಿನ್ನಂತ ಇದೆ ಅಂದ್ಬಿಟ್ರು. ಮಾನವೀಯ ಮೌಲ್ಯ ನೋಡಿ. ಮನೆಯಲ್ಲಿ ಬಂದಿರೋ ಸಂತ ಯಾರು ಗೊತ್ತಿಲ್ಲ, ಆದರೆ ಆ ಸಂತನ ಅಂದಿದ್ದು ತನ್ನ ಮನೆಯವನಂತ ಗೊತ್ತಾದಾಗ ಮನೆಯವರೆಲ್ಲ ಸಂತನ ಬಗ್ಗೆ ಮಾತಾಡಿದ್ರು ಅಂದರೆ ಮಾನವೀಯ ಮೌಲ್ಯ ಅಲ್ವಾ? ಅವು ನಮಗೆ ಸಂಬಂಧಪಟ್ಟವನು ಅಂತ ತಾನೆ. ನಾನು ಈ ಸಂದರ್ಭದಲ್ಲಿ ನನಗೆ ಸಾಹಿತ್ಯ ಬಿಟ್ಟು ಮಾತಾಡೋಕ್ಕಾಗಲ್ಲ. ಪೂತಿನ ನೆನಪಾಗಿಬಿಡ್ತಾರೆ. ಹೃದಯ ಮಿಲನವಾಗೆ ಮಧುರ ಬಹುದು ಧಾತ್ರಿ. ಹೃದಯ ಮೆದುಳು ಮಿಲನವಾಗೆ ಆಗೋದಿಲ್ಲ. ಹೃದಯ ಮಿಲನವಾಗೆ ಮಧುರಬಹುದು ಧಾತ್ರಿ. ಮನೆಯವರೆಲ್ಲ ಗಲಾಟೆ. ನಿನ್ನಿಂದ ನಮ್ಮ ಮನೆಗೂ ನಾಳೆ ಕೆಟ್ಟ ಹೆಸರು. ಆ ಸಿಕ್ಕಾಪಟ್ಟೆ ಅಂದ್ರಂತೆ ನಿಮ್ಮ ಯಜಮಾನರು, ನೀವು ಬುದ್ಧಿ ಹೇಳೋಕ್ಕಾಗಲ್ವಾ ಅಂತ ನನ್ನಂತಾರೆ. ನಿನ್ನ ಕೇಳಿದ್ರೆ ಮಕ್ಕಳಂತಾರೆ, ಅವ್ರು ಯಾಕೆ ಹೋಗಲ್ಲ ಅನ್ಬೇಕಾಗಿತ್ತು ಅಂತೆಲ್ಲ ಅಂತಾರೆ. ಏನು ಬುದ್ಧಿ ಬಂದಿದೆ ನಿನಗೆ? ಮಾನವೀಯ ಮೌಲ್ಯಗಳಿಗೆ ಹೊರತಾದ ನಡವಳಿಕೆಗಳು ಯಾರಲ್ಲೇ ಬಂದರೂ ಅದನ್ನು ತಿದ್ದುವ ಅಧಿಕಾರ ನಮ್ಮ ಭಾರತ ದೇಶದ ಈ ಮಣ್ಣಿನಲ್ಲಿ ಮೊಳತಿದೆ. ಅದನ್ನೇ ನಮ್ಮ ದೇವನೂರು ಮಹಾದೇವ ಕವಿತೆಯಲ್ಲಿ ಹೇಳಿದ್ದು, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ತಡವಾದರೂ ಚಿಂತಿಲ್ಲ, ಕೊಳೆತು ಹೋಗಬಾರದು, ಮೊಳಕೆ ಒಡೆಯಬೇಕು. ಮಂಕುತಿ ಮನೆಕಗ್ಗ ತಗೊಳ್ಳಿ, ಋತುಚಕ್ರ ತಿರುಗುವುದು, ಕಾಲನಿದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಮಾನವೀಯ ಮೌಲ್ಯಗಳ ಮೂಲಕ ಇಡೀ ದೇಶಕ್ಕೆ ಕಣ್ತರಿಸ್ತಕ್ಕಂತಹ ಏಕೈಕ ಭೂಮಿ ಅಂತ ಹೇಳಿದರೆ ಭರತ ಮಾತೆ,
ನಮ್ಮ ರಾಷ್ಟ್ರ, ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ. ಇಂಥ ಒಂದು ಸಮಾಜದಲ್ಲಿ ಅವರ ಮನೆಯಲ್ಲಿ ಅವರಷ್ಟಕ್ಕೆ ಅವರು ಅಂದುಬಿಟ್ಟ ಅಂತ ಹೇಳೋದಕ್ಕೆ ಬಿಡಲಿಲ್ಲ ಇವ್ರನ್ನ. ಏನು ಕೇಳಿದ್ರು ಗೊತ್ತಾ? ಹೋಗು, ನಾಳೆ ಹೋಗಿ ತಪ್ಪಾಯಿತು ಅಂತ ಕೇಳ್ಕೊಂಡು ಬಾ, ಅಲ್ಲಿವರೆಗೂ ನಮಗೆ ಸಮಾಧಾನ ಇಲ್ಲ ಅನ್ನು. ರಾತ್ರಿ ಎಲ್ಲ ನಿದ್ದೆ ಇಲ್ವಾ? ತಿನ್ನಬೇಕಾದ್ರೆ ಸಮಾಧಾನ ಇಲ್ವಾ? ಮತ್ತು ಮಲ್ಕೊಂಡಾಗಲೂ ಮನೆಯವ್ರು ಹೇಳ್ತಿದ್ದು, ಇಲ್ಲೇ ನನ್ನನ್ನೇ ಬೈದಿದ್ರು ತಡ್ಕೊಳ್ತಿದ್ದೆ, ಹೋಗಿ ಅವನ್ನ ಬೈದ್ರಲ್ರಿ, ನಿಮ್ಗೇನು ಬಂದಿದೆ ರೋಗ ಅಂತ. ರೋಗನ ಭೋಗನ ಯೋಗನ ಅಂತ ಮಕ್ಕಳು ಅಂದರು. ನಿನ್ನಿಂದ ನಿಮ್ಮಪ್ಪ ಎಂಥವ್ನು ಗೊತ್ತಾ ಅಂತ ನಮಗೆಲ್ಲ ಅಂತಾರೆ. ನೀನು ನಮ್ಮನ್ನೇ ಬೈದಿದ್ರು ಬೈಸ್ಕೊಳ್ತಿದ್ವಿ, ನೀನು ಅಲ್ಲೋಗಿ ಬೈದಿಯಲ್ಲ ಅಂದರೆ ಇವನಿಗೆ ಹುಚ್ಚತ್ಕೊಂಡ್ಬಿಡ್ತು, ಬೆಳಕರಿಯ ತಾನ್ಸ್ಬಿಡ್ತು ಅವನಿಗೆ. ಬೆಳಗ್ಗೆ ಎದ್ದ, ಸೀದಾ ಬಂದ, ಕಾಫಿನೂ ಕುಡಿದಲೇ ಸಕ್ಕರೆ ಕಾಯಿಲೆಯವರು ನೋಡ್ಕೊಳ್ತಾರಲ್ಲ ಹಾಗೆ ನೇರವಾಗಿ ಬಂದು ನೋಡ್ತಾನೆ. ಅವನಿಗೇನು ಭಯ ಅಂದರೆ ತಿರುಗಿ ಇನ್ನೊಬ್ಬ ಹುಡುಗ ಅಂದ, ಚಿಕ್ಕವನು, ನೀನು ಬಿದ್ಕೊಂಡಿದ್ದೀಯಾ ಅನ್ನೋದು ಅಂದುಬಿಟ್ಟೆ. ಅವ್ರು ಸನ್ಯಾಸಿ ಇರೋ ಕಡೆ ಇರಲ್ಲ, ಅವ್ರು ಬೆಳಕರಿಯೋಷ್ಟೊತ್ತಿಗೆ ಎದ್ದೋಗಿದ್ದರೆ ಊರು ಪೂರ ನಮ್ಮನ್ನೇ ಅಂತಾರೆ, ನಮ್ಮ ಕರ್ಮ ಅಂತ ಅಂದುಬಿಟ್ಟ. ಆ ಹುಡುಗನ ಮಾತು ಇವನಿಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎಚ್ಚರ ಆಗ್ಬಿಡ್ತು. ಓಡೋಗಿ ನೋಡ್ತಾನೆ, ಏನು ಮಾಡ್ತಾನೆ ಅಂತಾನೆ, ಎಲ್ಲರೂ ಹೋಗ್ಬಿಟ್ಯಾನೆ, ಹೋಗು ಕಾಲು ಹಿಡ್ಕೊಂಡು ಏನಾದ್ರು ಮಾಡಬೇಕು ಅಂತ ಇವನಿಗೆ ಬಂತು. ನನಗೆ ಗೊತ್ತಿಲ್ಲ ಅಂದುಬಿಟ್ಟೆ. ಮನೇಲಿ ಸಿಕ್ಕಾಪಟ್ಟೆ. ನಾನು ಅಂದಿದ್ದು 10 ನಿಮಿಷ, ಮನೆಯವರು ಒಬ್ಬೊಬ್ಬರು 10 ನಿಮಿಷ ತಗೊಂಡ್ರೆ 1 ಗಂಟೆ 2 ಗಂಟೆ 3 ಗಂಟೆ ಅಂತಿದ್ದಾರೆ. ಮಾನವೀಯ ಮೌಲ್ಯ, ಎಚ್ಚರಿಸುವಿಕೆ, ಹೇಳಿ ಎದ್ದೇಳಿ ಹೋಗ್ತಾನೆ. ಚೆನ್ನಾಗಿ ಗಮನಿಸಿ ನೀವು. ಬಂದ ಸನ್ಯಾಸಿ ಅವನು ಬ್ರಾಹ್ಮಿ ಮುಹೂರ್ತಕ್ಕೆ ಅವನು ತಣ್ಣೀರಿನಲ್ಲಿ ಮುಳುಗಿ ಎದ್ದು, ಅವನು ಲಂಗೋಟಿ ಎಂಬುದು ಬರೋ ಒಳ್ಳೆಯದಣ್ಣ, ಒಬ್ಬರ ಹಂಗಿಲ್ಲದೆ ನಾವು ಬದುಕಬಹುದಣ್ಣ, ಪುರಂದರದಾಸರ ಥರ ಅದನ್ನು ಕಟ್ಕೊಂಡು ಕೂತಿದ್ದ. ಇವನು ಬಂದ, ಸದ್ಯ ಇದಾನಲ್ಲಪ್ಪ ಬದುಕಿದೆ ಅಂತೇಳಿ ಹತ್ತಿರಕ್ಕೆ ಬಂದವನು ಪ್ರಲಾಪಿಸ್ತಾನೆ, ದಯಮಾಡಿ ನನ್ನನ್ನು ಕ್ಷಮಿಸಿ, ನನಗೆ ನೆನ್ನೆ ತಿಳಿಯಲಿಲ್ಲ, ನಾನೇನೋ ಅಂದುಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂದ್ಬಿಟ್ಟು ಪಾದ ಮುಟ್ಟಕ್ಕೆ ಬರ್ತಾನೆ. ಮುಟ್ಬೇಡ ಅಂದು. ನೀವು ಗಮನಿಸಿ, ನಮ್ಮ ಅನಂತನೂ ಗಮನಿಸಲಿ, ನಮ್ಮ ಭಾರ್ಗವ ಕೇಳಿದ್ದಾನೆ, ಅದು ಇನ್ನೊಂದು ಸತಿ ಗಮನಿಸಿ. ಯಾವುದಾದ್ರೂ ಸನ್ಯಾಸಿ ಮುಟ್ಟಬೇಡ ಅಂತ ಅಷ್ಟು ಜಬರ್ದಸ್ತಿಂದ ಹೇಳ್ತಾರ? ಇಲ್ಲ. ಆದರೆ ಅನಂತು ಮಧ್ಯದಲ್ಲಿ ಒಂದು ಬಂದುಬಿಡುತ್ತೆ ತಮಾಷೆ. ಯಶೋಧರ ಅಂತ ಒಂದು ಪುಸ್ತಕದಲ್ಲಿ ಮಾಸ್ತಿ ಅವರು ಬರೆದಿದ್ದಾರೆ. ಅವನು ಬುದ್ಧನಾದಮೇಲೆ ಬರ್ತಾನೆ, ಅವನು ಕೂತಿದ್ದರೆ ಅವನಿಗೆಲ್ಲ ಈ ಥರ ವಿಚಾರ ವೇದಿಕೆ ಅವ್ರ ಥರ ಎಲ್ಲ ಹೋಗಿ ಬುದ್ಧ ಬಂದಿದ್ದಾನೆ ಅಂತ. ಆದರೆ ಭುವನೇಶ್ವರ ಮಾಮ ಎಲ್ಲರೂ ಬುದ್ಧ ಆಗೋಕ್ಕಾಗಲ್ಲ. ನಮ್ಮ ಕುಂದಾಪುರದ ಹುಡುಗಿ ಒಂದು ಚುಟುಕ ಬರೆದಿದ್ಲು, ಬುದ್ಧನಂತಾಗಬೇಕು ಎಂದುಕೊಂಡೆ, ಮಧ್ಯರಾತ್ರಿ ಎದ್ದು ಬಾಳ ಗೆಲ್ಲಬೇಕು ಎಂದುಕೊಂಡೆ, ಮನೆಯ ಬಿಟ್ಟು ಮಠವ ಬಿಟ್ಟು ಮಕ್ಕಳ ಬಿಟ್ಟು ಸಂಸಾರ ಬಿಟ್ಟು ಎದ್ದು ಹೋಗಬೇಕು ಎಂದುಕೊಂಡೆ, ಇನ್ನೇನು ಬುದ್ಧ ಪೌರ್ಣಿಮೆ ದಿವಸ ಹೊರಟೇ ಬಿಟ್ಟೆ ಎಂದುಕೊಂಡೆ, ಎದ್ದು ಕುಳಿತುಕೊಂಡೆ. ಅಷ್ಟರಲ್ಲಿ ಆ ಬುದ್ಧನ ವಾಕ್ಯವೇ ನೆನಪಾಯಿತು, ಆಸೆಯೇ ದುಃಖಕ್ಕೆ ಮೂಲ, ಹೀಗೆಲ್ಲ ಎದ್ದು ಹೋಗಬಾರ್ದು ಎಂದು ರಗ್ಗು ಹೊದ್ದು ಮಲಗಿಕೊಂಡೆ ಅಂದರು. ನಾವು ಎಲ್ಲರೂ ಬುದ್ಧರಾಗೋದಿಲ್ಲ, ಬುದ್ಧನಾಗಬೇಕಾದ್ರೆ ಅದು ಬುದ್ಧಿ ಬರಬೇಕಲ್ಲ. ಆ ದೃಷ್ಟಿಯಿಂದ ಆ ರೀತಿ ಇರ್ತಕ್ಕಂಥ ನಮಗೆ ನಾವು ಯೋಚನೆ ಮಾಡಿದರೆ, ಅವನು ಸ್ಪರ್ಶ ಮಾಡ್ತೀನಿ ಅಂತಂದರೆ ಮುಟ್ಬೇಡ. ಇವಾಗ ಇವನಿಗೆ ಅಪರಾಧೀಕರಣ ಜಾಸ್ತಿ ಆಗ್ಬಿಡ್ತು. ಮುಟ್ಬೇಡ ಅಂತಂತ ಮನೆಗೆ ಹೋದರೆ ಅದಕ್ಕೆ ಮುಟ್ತಾರೆ, ಬಾಯಿ ಬಂದಂಗೆ ಅಂದಿದೆಯಾ ನಿನ್ನಂಥವನು ಯಾರು ಮುಟ್ತಾರೆ ಅಂತ ಈಗೆಲ್ಲ ಅಂತಾರೆ. ಅವನೇನು ಮಾಡ್ದ ಅಂದರೆ, ಹಿಂದಿನ ದಿನ ಎಷ್ಟು ಬೈದಿದ್ದನೋ ಅಷ್ಟೇ ವಿನಯದಿಂದ ದಯಮಾಡಿ ನಿಮ್ಮ ಹೆಬ್ಬೆರಳಿನಾದರೂ ಮುಟ್ಟಕ್ಕೆ ಕೊಡಿಯಿಂದ. ಅದಕ್ಕೆ ಮಾಸ್ತಿ ಅವ್ರನ್ನ ಕಡೆ ಏನು ಬರೆದಿದ್ರು ಅಂದರೆ, ಬುದ್ಧ ಬಂದು ಕೂತಿದ್ದಾನೆ, ಎಲ್ಲರೂ ಹೋಗಿ ಅವನಿಗೆ ನಮಸ್ಕಾರ ಮಾಡಿದ್ದಾರೆ. ಅದರಲ್ಲೊಬ್ಬ ಸುಮ್ಮನಿರಲಿಲ್ಲ, ಇವನು ಬೈದ್ನಲ್ಲ, ಆ ಥರದವನೊಬ್ಬ ಮಂಗಚೇಷ್ಟೆ ಅವನು ಕೇಳ್ದ, ನಾಳೆ ಊರಿನ ಒಳಗೆ ನಿಮ್ಮ ಪೂರ್ವಾಶ್ರಮದ ಮನೆಯವರಿದ್ದಾರಲ್ಲ, ಅವರು ಬಂದು ನಿಮಗೆ ನಮಸ್ಕಾರ ಮಾಡಬಹುದಾ? ಈಗ ಒಂಥರ ಗಲಿಬಿಲಿ ಶುರುವಾಯಿತು. ಈಗ ಬಾ ಅಂತ ಕರೆದ್ರೆ ಹಳೆ ವಾಸನೆ ಇದೆ ಅಂತಾಗುತ್ತೆ, ಕರೀಲಿಲ್ಲ ಅಂದರೆ ಸನ್ಯಾಸಿಯಾಗಿ ಕರೀದಿಲ್ವಲ್ಲ ಅಂತಾರೆ. ಭಾಳ ಬುದ್ಧಿವಂತಿಕೆಯಲ್ಲಿ ಹೇಳ್ದ ಅವನು, ಅವರಿಷ್ಟ ಅಂದುಬಿಟ್ಟ. ಇವರು ಹೋಗ್ಬಿಟ್ಟು ಯಶೋಧರನ್ನ ಕೇಳ್ತಾರೆ, ಬುದ್ಧ ಬಂದಿದ್ದಾನೆ, ಬುದ್ಧ ನಿಮಗೆಲ್ಲ ಜ್ಞಾನ ಕೊಡೋ ಬುದ್ಧ ಅನ್. ಅವಳು ಹೇಳಿದ್ಲು, ಕೂತ್ಕೊಳ್ರಿ, ಬುದ್ಧ ಬಂದಿದೆ ಅಂತ. ಅಲ್ಲಿ ಹೋಗ್ಬಿಟ್ಟು ಉದ್ದುದ್ದ ಬಿದ್ದು ಬಂದಿದ್ದೀರಲ್ಲ, ನಿಮಗೆ ಅವನು ಬುದ್ಧ, ನನಗೆ ರಾತ್ರಿ ಏನೂ ಹೇಳ್ದಲ್ಲ ಎದ್ದೋದ ಸಿದ್ಧ, ಅವನೇನು ಬುದ್ಧ ಅಂತಂದಾಗ, ಇಲ್ಲ ಅವರು ಭಾಳ ಜ್ಞಾನ ಬಂದಿದೆ ಅಂದರು. ಹೌದೌದು, ಮಧ್ಯರಾತ್ರಿಲಿ ಬಿಟ್ಟು ಹೋಗೋಂಥ ಜ್ಞಾನ ಎಲ್ರಿಗೂ ಬಂದುಬಿಟ್ರೆ ಇನ್ನು ಸಂಸ್ಕೃತಿ ಅಂತಕ್ಕಂಥದ್ದು ಎಲ್ಲಿಗೆ ಬರುತ್ತೆ?
ಅಂದುಬಿಟ್ಟು ಅವಳನ್ನು ಕೇಳ್ತಾಳೆ, ಮಾನವೀಯ ಮೌಲ್ಯ ಅಂತೀವಲ್ಲ, ಹೇಗಿರಬೇಕು, ಮಾತುಕತೆಗಳು ಹೇಗಿರುತ್ತೆ ಅನ್ನೋದನ್ನು ನೀವು ಗಮನಿಸಿ. ಅವಾಗ ಅವಳಂತಾಳೆ, ಅವ್ರು ಲೋಕಕ್ಕೆಲ್ಲ ಏನು ಹೇಳ್ತಾರೆ ಅಂದರು, ಲೋಕಕ್ಕೆಲ್ಲ ನೀತಿಯೇ ಹೇಳ್ತಾರೆ, ಮಾರಲ್ ಅಂತ ಹೇಳ್ತಾರೆ. ಅದು ಪ್ಯಾರಲ್ಲಿಗೆ ಬಂದರೆ ಕ್ವಾರಲ್ಲೇ ಇಲ್ಲ. ಅದರಿಂದ ಅವ್ರನ್ನ ನೋಡ್ಬೇಕು ನೀವು ಅಂತ. ಅದಕ್ಕೆ ಅವಳು ಅಂತಾಳೆ, ಅವರು ನನ್ನನ್ನು ಕೈ ಹಿಡಿದು ಒಂದು ಮಗುವನ್ನು ಕೊಟ್ಟು ರಾತ್ರಿಯೋ ರಾತ್ರಿ ಎದ್ದೋದ. ಯಾಕೆ ಎದ್ದೋದನ ಅಂದರೆ ಅವನು ಶುದ್ಧೋದನ, ಎದ್ದೋದ, ಆಯಿತಾ. ಈಗ ಅವರಲ್ಲಿ ಕೂತಿದ್ದಾರೆ ಅಂತಂದರೆ ನಾನು ಬರ್ಬೋದಾ ಕೇಳಿ, ನಾ ಬಂದು ನಮಸ್ಕಾರ ಮಾಡ್ಬೋದಾ ಅಂತ. ಮಾನವೀಯ ಮೌಲ್ಯ. ಬಂದು ನೋಡ್ತೀನಿ ಅನ್ನಲಿಲ್ಲ. ಅದೇ ನೋಡಿ, ಕೊಂಚ ಸಡಿಲಾದರೆ ಏನಾಗುತ್ತೆ ಅನ್ನೋಕ್ಕೆ ವೈಯನ್ಕೆ ಅವರು ಬರೆದರು. ಅಖಂಡ ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರನು ಕಣ್ಣು ಬಿಟ್ಟ ಏನಕ್ಕೆ, ಇಳಿದು ಬಂದಳು ಮೇನಕೇನು. ಆದ್ದರಿಂದ ಜಿತ ವಿಷಯಗಳನ್ನು ದೀರ್ಘ ಬಂಧನ್ ದಯಾಳು. ಆವಾಗ ಬರ್ತಾರೆ, ಮಾಸ್ತಿ ಅವರು ಕೊಟ್ಟಿರುವ ಮಾನವೀಯ ಮೌಲ್ಯದ ಮಾತು ನೋಡಿ, ಸೀದಾ ಬರ್ತಾರೆ, ಬಂದು ಹೇಳ್ತಾರೆ, ನಿಮ್ಮ ಮನೆಯವರು ಬರಬಹುದಾ ಅಂತ ಕೇಳಿದರು. ಅದಕ್ಕೆ ಅವರಿಷ್ಟ ಅನ್, ಇವರು ಬಂದು ಹೇಳಿದ್ರು ನಿಮ್ಮ ಇಷ್ಟ ಅಂದ್ಯಾರೆ. ಬಂದಳು, ಬಂದು ನಮಸ್ಕಾರ ಮಾಡಿದ್ಲು. ಮಾಡಬೇಕಾದ್ರೆ ನೋಡಿ, ನಿಮ್ಮ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಬಹುದೇ ಅಂತ ಕೇಳಿದ್ಲು. ಒಂದು ಸನ್ಯಾಸಿ ಅಲ್ವಾ, ಈಗೇನು ಹೇಳ್ಬೇಕು ಅವನೆಂಥ ಬುದ್ಧಿವಂತ ಅಂದರೆ ಅವನೊಂದು ಮಾತು ಹೇಳಿದ, ಮುಟ್ಟಿದರೆ ತಪ್ಪಿಲ್ಲ, ಮುಟ್ಟದಿರ್ದಡೆ ಒಳಿತು. ಮಾನವೀಯ ಮೌಲ್ಯ, ಮುಟ್ಟಿದರೆ ತಪ್ಪಿಲ್ಲ, ಮುಟ್ಟದಿದ್ದರೆ ಒಳಿತು. ಅದಕ್ಕೆ ಅವಳಂದ್ಲು, ಲೋಕಕ್ಕಾಗಿ ನೀವು ಸಂಸಾರವನ್ನು ತ್ಯಜಿಸಿ ಸಂಸ್ಕಾರದಲ್ಲಿ ಬಂದಿರುವಾಗ ನಾನು ನಿಮ್ಮನ್ನು ಮುಟ್ಟದಿರುವುದೇ ಒಳಿತು ಅಂತ ಹೇಳಿ ಅವಳು ಲೋಕಕ್ಕೆ ಬಿಟ್ಕೊಡ್ತಾಳಲ್ಲ, ಅದು ಮಾನವೀಯ ಮೌಲ್ಯ. ಹೌದಾ? ಬನ್ರಿ, ಗೊತ್ತಿದೆ, 28 ಪುಟಾಟಿಕೆ ಬೇಡ ಅಂತ ಕರೀಲಿಲ್ಲ, ಅಪಶಬ್ದಗಳಿಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಸನ್ಯಾಸಿಗೆ ಅವನು ಗದರಿಸ್ತಾನೆ, ನಾನು ನಿಮ್ಮನ್ನು ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂದರೆ ಮುಟ್ಟು ಕೂಡ್ದು ಅಂದರು. ಹೋಗಲಿ, ನನ್ನನ್ನು ಕ್ಷಮಿಸಿ ಅಂದ. ಕ್ಷಮಿಸಲ್ಲ ಅಂದ. ಮುಟ್ಟು ಕೂಡ್ದು ಕ್ಷಮಿಸಲ್ಲ ಅಂದ್ಬಿಟ್ಟ. ಈಗ ಇವನು ಹೇಗೆ ಬದುಕೋದು, ಭಾಳ ಕಷ್ಟ ಆಗುತ್ತಲ್ಲ. ಮೆತ್ತಿಗೆ ಕೇಳ್ದ, ನೀವು ಸನ್ಯಾಸಿಗಳು ನಮ್ಮನ್ನೆಲ್ಲ ಉದ್ಧರಿಸ್ತಕ್ಕಂಥವರು, ನಾವು ಅಪರಾಧೀಕರಣದಲ್ಲಿ ಸಿಲುಕಿದರೂ ಕೂಡ ನಮಗೆ ನಿರಪರಾಧಿ ಎನಿಸಿ ನಮ್ಮನ್ನು ಲೋಕೋಪಕಾರಿಯಾಗಿ ಮುಖ ತಿರುಗಿಸ್ತಕ್ಕಂತಹ ಒಂದು ದಿವ್ಯ ಶಕ್ತಿ ಕೊಡೋವಂಥವ್ರು, ನೀವು ಈಗ ಅಂದುಬಿಟ್ರಲ್ಲ ಅಂತ ಇಷ್ಟು ಸಂಸ್ಕಾರಯುತವಾಗಿ ಮಾತಾಡ್ಬಿಟ್ಟ. ಆಗ ಸನ್ಯಾಸಿ ಹೇಳಿದರು, ನೀವೆಲ್ಲ ಗಮನಿಸಿ, ನಮ್ಮ ಭಾರ್ಗವ ಕೇಳಿದ್ದಾರೆ ನನ್ನ ಮೇಲೆ. ಏನು ಹೇಳಿದ ಸನ್ಯಾಸಿ ಅಂದರೆ, ಅಲ್ಲಯ್ಯ ನೀನು ಅಂದಿದ್ಯಾವಾಗ ಅಂದ. ನಿನ್ನೆ. ಯಾರಿಗಂದೆ? ಇದೇ ನಿಮ್ಮ ಸನ್ಯಾಸಿ ನೀವು ಕೂತಿದ್ರು ನಿಮಗೆ ಅಂದರು. ಇಲ್ಲ, ನಿನ್ನೆ ಕೂತಿದ್ದ ಸನ್ಯಾಸಿ ಇಲ್ಲಿಲ್ಲ, ಅವನು ಹೋಗಾಯಿತು. ಇವತ್ತು ಕೂತಿರೋ ಸನ್ಯಾಸಿ ನಾನು ಹೊಸಬ ಈ ಊರಿಗೆ, ನಾನು ಇವತ್ತು ಕೂತಿದ್ದೀನಿ, ನನಗೇನಾದ್ರು ಭಯ ಆಗಿದ್ರೆ ಬೈಯಿ ಅಂದ. ಇಲ್ಲ, ನಿನ್ನೆ ಸನ್ಯಾಸಿ ಅಂದರೆ ನೀವೇನೇ ಅಂದರು. ಇಲ್ಲ, ನಿನ್ನೆ ಸನ್ಯಾಸಿ ಹೋಗಾಯಿತು, ಇವತ್ತು ಸನ್ಯಾಸಿ ನಾನು ಹೊಸಬ. ಪಂಪನ ಕಾವ್ಯ ನೆನಪಿಸ್ಕೊಳ್ಳಿ, ನಿಚ್ಚಂಪೊಸತು ಅಂದ ಸೂರ್ಯೋದಯವನ್ನು. ಹಾಗೆ ಇವತ್ತು ನಾನು ಹೊಸ ಮನುಷ್ಯ, ಹೊಸ ಸನ್ಯಾಸಿ, ಈ ಊರಿಗಿದೆ ಮೊದಲು ಬಂದಿರೋದು ಅಂದ. ಅವನು ಹೇಳ್ದ, ನನಗೆ ಅರ್ಥ ಆಗಲಿಲ್ಲ ಅಂದ. ಆವಾಗೊಂದು ವಾಕ್ಯ ಹೇಳ್ತಾರೆ, ಅದು ಮಾನವೀಯ ಮೌಲ್ಯ. ಅವನು ಕೊನೆಗೆ ಆ ಸನ್ಯಾಸಿಯನ್ನೇ ಅನುಸರಿಸ್ಕೊಂಡು ಹೋಗ್ಬಿಡ್ತಾನೆ. ಏನು ಹೇಳ್ತಾರೆ ಅಂದರೆ, ನಿನ್ನೆ ಸನ್ಯಾಸಿಂದ ಎಲ್ಲೋದ್ರು ಅಂದರು. ನೋಡಯ್ಯ, ನಿನ್ನೆ ಸನ್ಯಾಸಿಗೆ ನೀವು ಬೈದಿಯಲ್ಲ, ಅವ್ರು ಹೋಗಾಯಿತು. ಬೈಸ್ಕೊಂಡ ಸನ್ಯಾಸಿ ಇಲ್ಲಿಲ್ಲ. ಬೈಸ್ಕೊಳ್ದ್ರೆ ಇರೋ ಸನ್ಯಾಸಿ ನೀ ಬೈದಿದ್ದಕ್ಕೆ ನಿನ್ನೆದಕ್ಕೆ ನಾನೇ ಕ್ಷಮಿಸೋಕ್ಕಾಗತ್ತೆ ಅಂದ. ನಂಗೆ ಅರ್ಥವಾಗಲಿಲ್ಲ ಅಂದಾಗ ಉದಾಹರಣೆ ಕೊಡ್ತಾರೆ. ಅದು ಭಾರತೀಯ ಸಂಸ್ಕೃತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಎಚ್ಚರಿಸ್ತಕ್ಕಂಥ ವಾಕ್ಯ. ಏನಂತ ಹೇಳ್ತಾರೆ ಅಂದರೆ, ಅಲ್ಲಯ್ಯ, ಹರಿಯೋ ನೀರಿನಲ್ಲಿ 2 ಸತಿ ಕಾಲಿಡೋಕ್ಕಾಗತ್ತಾ ಅಂದು. ಎಂಥ ವಾಕ್ಯ ನೆನಪು ಮಾಡಿ. ಹರಿಯೋ ನೀರಲ್ಲಿ 2 ಸತಿ ಕಾಲಿಡೋಕ್ಕಾಗತ್ತೇನೆಯ? ನೆನ್ನೆ ಕಾಲಿಟ್ಟೆ, ನೀರು ಹರ್ಕೊಂಡು ಹೋಯ್ತು. ಹಾಗೆ ನೆನ್ನೆ ಬೈದು ಸನ್ಯಾಸಿ ಹೋಗಾಯಿತು. ಇವತ್ತು ಹೊಸ ನೀರು ಹರ್ಕೊಂಡು ಬರ್ತಿದೆ, ಹಳೆ ನೀರು ನನ್ನ ಹತ್ರ ಇಲ್ಲಿದೆ, ಸೀದಾ ಹೋಗಿ ಸೇರಿದೆ. ಅದು ನನಗೆ ನೀನು ಬೈಲಿಲ್ಲ, ನಾನು ನಿನ್ನನ್ನು ಕ್ಷಮಿಸಬೇಕಾದದ್ದಿಲ್ಲ. ತನ್ನ ಎಲ್ಲಿಗೆ ಹೋಗಲಿಲ್ಲ, ಹೋಗು ಸಮುದ್ರಕ್ಕೆ ಹೋಗು, ಅಲ್ಲಿ ಸೇರಿಕೊಂಡಿದ್ದೆ, ಸಿಕ್ಕಿದ್ರೆ ನೋಡಿದ್ರು. ಎಲ್ಲಿ ಸಿಕ್ಕತ್ತೆ? ಸತಾಂ ಸದ್ಭಿಃ ಸಂಗಃ ಕಥಮಪಿ ಪುಣ್ಯೇನ ಭವತಿ. ಇನ್ನು ಚೆನ್ನಾಗಿದೆ. ಸತಾಂ ಸದ್ಭಿಃ ಸಂಗಃ ಕಥಮಪಿ ಪುಣ್ಯೇನ ಭವತಿ. ಭಾಳ ಪರಿಚಯದ ಶ್ಲೋಕ ಹೇಳ್ತೀರಿ ನೀವು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಆದ್ದರಿಂದ
ಹರಿಯುವ ನೀರಿನಲ್ಲಿ 2 ಸತಿ ಕಾಲಿಡೋಕ್ಕಾಗತ್ತೇನೆಯಾ ಅಂದ ಕೂಡಲೇ ಅವನಿಗೆ ಅನ್ನಿಸ್ತು, ಛೇ, ಇನ್ನು ಆ ಸನ್ಯಾಸಿ ವಾಪಸ್ ಬರಲ್ಲ, ನಾನು ಅಂದಿದ್ದಕ್ಕೆ ನನಗೆ ಕ್ಷಮೆ ಇಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ, ಇನ್ನು ಮೇಲೆ ಅಂತ ಮಾತಾಡದಲ್ಲೇ ಲೋಕೋಪಕಾರಿಯಾಗಿ ನಾನು ಕೆಲಸ ಮಾಡಬೇಕಾದ್ರೆ ಈ ಸನ್ಯಾಸಿಯ ಜೊತೆಯಲ್ಲೇ ನಾನು ಸಾಗಬೇಕು ಅಂತ ಹೇಳಿ ತನ್ನೆಲ್ಲ ಆಸ್ತಿಗಳನ್ನು ಸಮಾಜಕ್ಕೆ ಬರೆದು ಅವನ ಜೊತೆ ಬಂದುಬಿಟ್ಟ. ಮಾನವೀಯ ಮೌಲ್ಯ ಎಷ್ಟು ಮಟ್ಟಿಗಿದೆ ಹೇಳಿ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದಿರಲ್ಲ. ಆ ದೃಷ್ಟಿಯಿಂದ ಇಂತಹ ಮಾನವೀಯ ಮೌಲ್ಯಕ್ಕೆ ಒಂದು ಕಡೆ ನಾವು ಪಟ್ಟಿ ಮಾಡಬೇಕು. ಯಾವ ರೀತಿ ಪಟ್ಟಿ ಮಾಡ್ತೀರಿ? ಮೌಲ್ಯ ಅಂದ್ರೇನು ಅನ್ನೋದೊಂದು ಬೇಕಲ್ಲ. ಮೌಲ್ಯ, ವಾಟ್ ಈಸ್ ಮಾರಲ್ ಅನ್ನೋದಕ್ಕೆ ಬೇಕಲ್ಲ. ಮನದಿ ಶುದ್ಧತೆ ಬೇಕು. ನಮ್ಮ ದೇಶದ ಮಾನವೀಯ ಮೌಲ್ಯಗಳ ಒಂದು ಪಟ್ಟಿ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಲ್ಲಿದ್ದಾರೆ, ನಮ್ಮ ಕನ್ನಡ ನಾಡಿನ ಕವಿ ಕೊಟ್ಟಿದ್ದಾರೆ. ನೀವು ಅದನ್ನು ಪಠನೆ ಮಾಡಿ ಮಕ್ಕಳಿಗೂ ಅದನ್ನು ಹೇಳಿ, ಮಾನವೀಯ ಮೌಲ್ಯ ನಮಗೆ ಅರ್ಥ ಆಗುತ್ತೆ. ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು, ಜನರ ಪ್ರೀತಿಸಬೇಕು, ನೀತಿ ಬೇಕು, ಘನತೆ ಗೌರವ ಬೇಕು, ನಡೆನುಡಿಗಳಿರಬೇಕು, ತನಗೆ ತಾನೇ ದುಡಿದು ಗಳಿಸಬೇಕು, ಮರೆಮೋಸಗಳು ಬೇಡ, ಸುಳ್ಳು ಸುಲಿಗೆಯು ಬೇಡ, ಪರರ ನಿಂದಿಸಬೇಡ, ಚಾಡಿ ಬೇಡ, ಕೆರಳಿ ಕೋಪಿಸಬೇಡ, ದರ್ಪ ಹಿಂಸೆಯು ಬೇಡ, ಬರಿಯ ಢಂಬವು ಬೇಡ, ಹೆಮ್ಮೆ ಬೇಡ, ಸತ್ಯ ಹಿಡಿದಿರಬೇಕು, ಧರ್ಮ ನಡೆದಿರಬೇಕು, ನಿತ್ಯ ಗುರುದೇವರನ್ನು ನಂಬಬೇಕು, ಮತ್ತೆ ಧೈರ್ಯವು ಬೇಕು, ಶೌರ್ಯ ಸಾಹಸ ಬೇಕು, ಕರ್ತವ್ಯಗೈಯುತರೆ ಹಿಡಿದ ಚಲಬೇಕು, ಕ್ರಮವು ತಪ್ಪಲು ಬೇಡ, ಕೆಟ್ಟವರ ಜತೆ ಬೇಡ, ಅಮಲು ಸೇವಿಸಬೇಡ, ಜಗಳ ಬೇಡ, ಭ್ರಮೆಯಿಂದ ಕೆಡಬೇಡ, ಭೇದವೆಣಿಸಲು ಬೇಡ, ಕ್ಷಮೆಯ ನೀ ಬಿಡಬೇಡ, ಭೀತಿ ಬೇಡ, ಬುದ್ಧಿವಂತಿಕೆ ಬೇಕು, ನಿನ್ನ ತಿಳಿದಿರಬೇಕು, ಉದ್ಯೋಗವಿರಬೇಕು, ಚುರುಕು ಬೇಕು, ಶುದ್ಧ ಜೀವನ ಬೇಕು, ಬಾಳುವೆಗೆ ಬೆಲೆ ಬೇಕು, ವೃದ್ಧಿ ಹೊಂದಲು ಬೇಕು, ಕೀರ್ತಿ ಬೇಕು, ಅನ್ಯರೊಡವೆಯೂ ಬೇಡ, ಲೋಭ ಸ್ವಾರ್ಥವೂ ಬೇಡ, ಅನ್ಯಾಯದಲ್ಲಿ ದೊರೆತ ಸಿರಿಯೂ ಬೇಡ, ತನ್ನ ಬಣ್ಣಿಸಬೇಡ, ಪಾಪ ಕಡಿಗಿಡಬೇಡ, ಚೆನ್ನಾಗಿ ಯೋಚಿಸದೆ ಮನುಜ ದುಡುಕಬೇಡ. ಇಡೀ ನಮ್ಮ ಸಂಸ್ಕೃತಿಯ ಮಾನವೀಯ ಮೌಲ್ಯಗಳನ್ನು ನಮ್ಮ ಕರ್ನಾಟಕದಲ್ಲಿ ಕಾಸರಗೋಡು ಕನ್ನಡ ನಾಡು ಅಂತ ಉಸಿರಿರುವವರೆಗೆ ಉಗ್ಗಡಿಸಿದಂತಹ, ಅದರಲ್ಲಿಯೂ ಕೂಡ ಅವರ ಕವಿತೆಗಳನ್ನು ಓದುವಾಗ ಮಾನವೀಯ ಮೌಲ್ಯ ಅಂತ ಕೊಟ್ಟಿರುವ ವಿಷಯತೆಯಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಎಚ್ಚರಿಸಿದ ಕಯ್ಯಾರ ಕಿಂಜಣ್ಣ ಕವಿತಾ ಕುಟೀರ ಅವರು ಹೇಳ್ತಾರೆ, ಐಕ್ಯ ಒಂದೇ ಮಂತ್ರ, ಐಕ್ಯದಿಂದ ಸ್ವತಂತ್ರ, ಐಕ್ಯಗಾನದೆ ರಾಷ್ಟ್ರ ಜೀವನ ತೇಲುತ್ತಿರಲಿ. ಏನು ಚಂದಾದ ಪದ ನೋಡಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದ ಸ್ವತಂತ್ರ, ಐಕ್ಯಗಾನದೆ ರಾಷ್ಟ್ರ ಜೀವನ ತೇಲುತ್ತಿರಲಿ. ಅವಾಗ ಅವ್ರನ್ನ ಕೇಳ್ತಾರೆ, ಹಾಗಾದ್ರೆ ದೈವತ್ವದ ಬಗ್ಗೆ ಏನು ಹೇಳ್ತೀರ ಅಂದರು. ಮಾನವೀಯ ಮೌಲ್ಯ ಅಂದರು. ಹೇಗೆ ಅಂದರು. ಅವ್ರ ಕವಿತೆನೇ ಕೇಳಿ. ಬಾನಿನಲ್ಲಿ ಬಯಲಲ್ಲಿ, ಕಡಲಲ್ಲಿ ಸಿಡಿಲಲ್ಲಿ, ಎಲ್ಲೆಲ್ಲೂ ನೀನಿರುವೆ ದೇವದೇವ, ಕಲ್ಲಿನಲ್ಲಿ ಹುಲ್ಲಿನಲ್ಲಿ, ಕಾಡಿನಲ್ಲಿ ಗೂಡಿನಲ್ಲಿ, ಕಲ್ಲಿನಲ್ಲಿ ಗೂಡಿನಲ್ಲಿ ನಿನ್ನ ಸನ್ನಿಧಿಯುಂಟು ದೇವದೇವ, ಹಗಲಲ್ಲಿ ರಾತ್ರಿಯಲ್ಲಿ ಸ್ವಪ್ನ ಜಾಗೃತಿಯಲ್ಲಿ ನಿತ್ಯ ನೀ ನೆಲೆಸಿರುವೆ ದೇವದೇವ, ಸೂರ್ಯಚಂದ್ರರ ಗಣನ, ನಕ್ಷತ್ರ ಗ್ರಹರ ಗಣ ಎಲ್ಲವೂ ನಿನ್ನ ಗುಣ ದೇವದೇವ, ವೇದ ಪುರಾಣಗಳು ಬೈಬಲ್ಲು ಕುರಾನುಗಳು ನಿನ್ನನ್ನೇ ಹೊಗಳುತ್ತಿಹವು ದೇವದೇವ, ರಾಮಜಿನ ಗೌತಮರು ಯೇಸು ಪೈಗಂಬರರು ಎಲ್ಲರೂ ನಿನ್ನವರು ದೇವದೇವ, ದುಡಿಯುವರ ದುಃಖದಲ್ಲಿ ದುಡಿಸುವರ ಸುಖದಲ್ಲಿ ನಿತ್ಯ ನೀ ನೆಲೆಸಿರುವೆ ದೇವದೇವ, ಮಗುವಿಗೆ ತಾ ಹಾಲೂಡುತ್ತಿರೆ, ನಗುತ ಶಿಶು ಆಡುತ್ತಿರೆ, ನೀನದರ ಬಳಿ ಇರುವೆ ದೇವದೇವ. ಅಯ್ಯೋ ಏನು ಸಾಲ್ರಿ ಅದು. ಮಗುವಿಗೆ ತಾ ಹಾಲೂಡುತ್ತಿರೆ, ನಗುತ ಶಿಶು ಆಡುತ್ತಿರೆ, ನೀನದರ ಬಳಿ ಇರುವೆ ದೇವದೇವ, ಮಗುತನವೇ ಯೌವನವು, ಮುದಿತನವೇ ಮರಣವು, ಎಲ್ಲವೂ ನಿನ್ನ ಗುಣ ದೇವದೇವ. ಅದರ ಜೊತೆಗೆ ಒಂದು ಕಡೆಯಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಎಲ್ಲೆಲ್ಲೂ ನೀನಿರುವೆ, ಎಲ್ಲ ಕಾಲಕ್ಕೂ ಪೊರವೆ, ಸಲ್ಲಲಿತ ಸದ್ಗುಣವೇ ದೇವದೇವ, ಬಾನಿನಲ್ಲಿ ಬಯಲಲ್ಲಿ ಕಡಲಲ್ಲಿ ಸಿಡಿಲಲ್ಲಿ ಎಲ್ಲೆಲ್ಲೂ ನೀನಿರುವೆ ದೇವದೇವ. ಆ ಪದ್ಯವನ್ನು ಕೇಳಿದಾಗ ಮಾನವೀಯ ಮೌಲ್ಯಕ್ಕೆ ನಾವೆಲ್ಲ ಒಂದೇ ಅಂತ ಹೇಳಿದ್ರಲ್ಲ. ಹಾಗಾಗಿರ್ಬೇಕಾದ್ರೆ ಅಕ್ಬರ್ ಅಲಿ ಅವರು ಕನ್ನಡದಲ್ಲಿ ಸರ್ವಜ್ಞನ ಬಗ್ಗೆ PhD ಮಾಡಿಕೊಂಡಂಥವರು. ನಾವು ಅವ್ರನ್ನ ಗುರುತಿಸಲೇ ಇಲ್ಲ, ನಮ್ಮ ಹಣೆ ಬರವೇ ಹಾಗೆ. ಆದರೆ ಅವರದೊಂದು ಇದೆ ನೋಡಿ, ಭಾವೈಕ್ಯತೆಗೆ ಹೇಗೆ ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದೊಡನೆ ಕಿವಿಗೆ ಬೀಳುವ ಅಲಾರಾಮ್ ಧ್ವನಿ, ಬೆಳಗ್ಗೆ ಎದ್ದೊಡನೆ ಕಿವಿಗೆ ಬೀಳುವ ಅಲಾರಾಮ್ ಧ್ವನಿ
ಎದ್ದೊಡನೆ ನುಡಿಯಿತು. ಇದು ಹಿಂದೂ ಮುಸಲ್ಮಾನನಿಗೆ ಎದ್ದೊಡನೆ ಕಿವಿಗೆ ಬೀಳುವ ಅಲ್ಲಾ ರಾಮನ ಧ್ವನಿ. ಚೆನ್ನಾಗಿದೆ, ಒಂದಿಷ್ಟೇ ಉದ್ದ, ಅಲ್ಲಾ ರಾಮನ ಧ್ವನಿ. ಅದ್ರ ಜೊತೆಗೆ ಭಗವದ್ಗೀತೆ ಅಂತ ನಾವೇನು ಹೇಳ್ತೀವೋ, ಪಾರಾಯಣ ಮಾಡ್ತೀವೋ, ದುಃಖೇಶು ಅನಧಿಜ್ಞಮನಃ ಸುಖೇಶು ವಿಗತ ಸ್ಪೃಹ ವಿತರಾಗ ಭಯಕ್ರೋಧ ಸ್ಥಿತದಿರ್ ಮುನಿರುಚ್ಯತೆ. ಹೌದಾ? ಚಂಚಲೈಹ ಮನಃ ಕೃಷ್ಣ ಪ್ರಮಾದಿ ಬಲವದೃಢಂ ಅಭ್ಯಾಸೇನು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಏನು ಕಂಠಪಾಠ ಮಾಡ್ಕೊಂಡು ಹೇಳ್ತೀವೋ, ಅದನ್ನು ಅಕ್ಬರಾಲಿ ಅವರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿಕೊಂಡು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದು ಮಾನವೀಯ ಮೌಲ್ಯ. ಒಂದು ಮರವನ್ನು ನೋಡಿದ ಕೂಡಲೇ ಹೇಳ್ತಾರೆ, ನಾವು ಅಶ್ವತ್ಥ ವೃಕ್ಷವನ್ನು ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ಹೇಳ್ತೀವೋ ಇಲ್ವೋ? ಬೇರು, ಕಾಂಡ, ಎಲೆ ಎಲ್ಲ ಹೇಳ್ತೀವೋ ಇಲ್ವೋ? ನೋಡಿ ಅವರು ಕನ್ನಡದಲ್ಲಿ ಹ್ಯಾಕೆ ಕೊಟ್ಟರು ಅಂತ ಹೇಳಿದರೆ, ಹಣ್ಣಿರದ ಹೂವಿರದ, ಅಳುವಿರದ ಅಳುಕಿರದ, ನಗುವಿರದ ಬಿಗುವಿರದ, ಮರ ಅಮರ ಸ್ಥಿತಪ್ರಜ್ಞತೆರ. ಒಂದು ಮರ ನೋಡಿದರೆ ಮಾನವೀಯ ಮೌಲ್ಯಗಳ ಮೂಲಕ ಒಬ್ಬ ಮುಸಲ್ಮಾನ್ ಬಂಧುವಿಗೆ ಭಗವದ್ಗೀತೆಯ ದರ್ಶನವಾಗಿ ಕನ್ನಡದಲ್ಲಿ ಹೇಳ್ದ ಅಂತ ಹೇಳಿದಾಗ ನಮಗೆ ದೇವರನ್ನು ನೋಡಿದಾಗ ಯಾಕೆ ಬರಲ್ಲ? ಮಾನವೀಯ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳದಲ್ಲೇ ಹೋದರೆ ನಾವು ದಾನವರಾಗ್ತೀವಿ ಹೊರತು ಮಾನವರಾಗಲ್ಲ. ಅದಕ್ಕೆ ನಮ್ಮ ಬಹುಮುಖ್ಯವಾಗಿ ನಮ್ಮ ಜೀವನಕ್ಕೆ ಸಂಬಂಧಿಸಿದಂತಹ ರೀತಿ ನೀತಿಗಳನ್ನು ನಾವು ಪ್ರತಿನಿತ್ಯ ಎದ್ದು ನೋಡ್ತಿರಬೇಕು. ನನಗೆ ಒಂದು ಅನ್ನಿಸ್ತು, ದೇವರು ಅಂತಂದರೆ ನಾವೇನೋ ಇಷ್ಟೆಲ್ಲ ಮಂತ್ರ ಹೇಳ್ಕೊಂಬರ್ತೀವಿ. ನಮ್ಮ ಅನಂತೋ, ನಮ್ಮ ಕೇಶವಮೂರ್ತಿ ಅವ್ರ ಮಗ, ನಮ್ಮ ಭಾರ್ಗವ ಅವ್ರ ಮಗ, ಎಲ್ಲರೂ ಸೇರ್ಕೊಂಡು ಮಂತ್ರ ಹೇಳ್ತೀವಿ. ನತೆ ರೂಪಂ ನ ಚಾಕಾರೋ ನಾಯುಧಾನಿ ನ ಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಂತಂ ಪ್ರಕಾಶಸೆ. ನಮ್ಮೂರ ಹಳ್ಳಿ ಅಜ್ಜಿಗಿದೇನು ಗೊತ್ತಾಗುತ್ತೆ ಹೇಳಿ? ಏನು ಗೊತ್ತಾಗುತ್ತೆ? ಅಯ್ಯಪ್ಪೇನೋ ಬಡ್ಕೊಂಡ್ರಪ್ಪ, ಅತ್ತಗೆ ಹೋಗಿದ್ವಿ ಗುಡಿಗೆ, ಕೈನಾಗ ಒಂದು 2 ರೂಪಾಯಿ ಇತ್ತು, ಹಾಕೋದು ಇಲ್ಲದ್ರೆ ಕಣ್ಣು ಬಿಟ್ಕೊಂಡು ನೋಡ್ತಾನೆ, ತೀರ್ಥ ಕೊಡೋಂಗಿಲ್ಲ, ತಗೊಂಡು ಹತ್ತಾಗ ಬಂದ್ವಿ ಅಂತಾಳೆ. ಅಷ್ಟೇ ನಮಗೆ ಬರೋದು. ಆದರೆ ಅವಳನ್ನು ಕೇಳಿ, ಯವ ಈಶ್ವರ ಅಂದರೆ ಹೆಂಗವನೇ ಅಂದರೆ, ನನಗೆ ಅವಳೊಂದು ಮಾತು ಹೇಳೋದು, ಆ ಅಪ್ಪನ ಕೊಟ್ಟು ಗಂಟು ಮಾಡ್ಕೊಳ್ಳೋಕ್ಕೆ ಗಂಟ್ಲು ಬಡ್ಕೊಳ್ಳೋ ನೀನು, ಗಂಟು ಬಾರಿಸಿ ತಟ್ಟೆ ಹಿಡ್ಕೊಂಡು ನನ್ನೇನು ಕೇಳ್ತೀಯ ಅಂತ. ಆತ್ ಕಣವ, ನೀನು ನನಗಿಂತ ಮುಂಚೆ ಲೋಕಕ್ಕೆ ಬಂದವಳು, ನಿಂದೇನು ತಿಳಿತಾವೆ ಹೇಳಿ. ದೇವ್ರು ಹೆಂಗವನೇ ಅಂದರೆ ಎಳ್ಳಿನಾಗೆ ಎಣ್ಣೆ ಅಡಕ, ಹಾಲಿನಾಗೆ ಬೆಣ್ಣೆ ಅಡಕ, ಹಂಗೆ ದೇವ್ರು ತಿಳ್ಕಾನ್. ನತೇ ರೂಪಂ ನಚಾಕಾರೋ ನಾಯುಧಾನಿ ನಚಾಸ್ಪದಂ. ಮತ್ತು ಈಶ್ವರ ಅಂತಾರಲ್ಲವ, ಯಾಕಂಗೆ ಬಿಡ್ಕಂತೀವಿ ಸ್ವಾಮಿ? ಈ ಸ್ವರ ಇಲ್ಲಿದ್ದರೆ ಈ ಸ್ವರ, ಇಲ್ಲಿರೋ ಸ್ವರ ಆಚೆಗೆ ಹೋದ್ರೆ ಮಗಚ್ಕೊಳ್ಳೋದೆಯಾ? ಉಸಿರು ದೇವರು ಒಂದು. ಮಾನವೀಯ ಮೌಲ್ಯಗಳು ನಾವು ಯಾವುದೋ ಯೂನಿವರ್ಸಿಟಿಲಿ ಬರೋದಲ್ಲ, ಅಭಿಜಾತ ಈ ಮಣ್ಣಿನ ಒಂದು ಗುಣ. ಈ ಮಣ್ಣಿನ ಗುಣದಿಂದ ನಮಗದು ಬರುತ್ತೆ. ಇದು ಹೊಸ ಚಿಗುರು ಬರುತ್ತೆ ಅಂದ್ರಲ್ಲ, ಅಂಥ ಒಂದು ಚಿಗುರಿನ ಈ ದೇಶದಲ್ಲಿ ಸಂಸ್ಕೃತಿ ಅವಿನಾಶಿ. ನೀನು ವ್ಯಾಕಲವೇ ಪಡಬೇಡ, ಆಯಿತಾ? ಯಾರು ಏನೆಲ್ಲ ಈ ದೇಶಕ್ಕೆ ದಂಡೆತ್ತಿ ಬಂದರೂ ಕೂಡ ದಂಡಪಿಂಡಗರು ಹಂಗೆ ಹೋಗಿದ್ದಾರೆ. ಆದರೆ ನಾವು ಬರೀ ದಂಡ ಹಿಡ್ಕೊಂಡು ಉದ್ದಂಡ ಬಿದ್ದು ಅವನು ತನ್ನ ಮೂಲಕ ಈ ದೇಶವನ್ನು ಉದ್ಧರಿಸಿದ್ದಾನೆ. ಆ ದೃಷ್ಟಿಯಿಂದ ಈ ಸಂಸ್ಕೃತಿ ಅಂತಕ್ಕಂಥದ್ದು ಅಭಿಜಾತ. ಆ ಅಭಿಜಾತತೆಯಲ್ಲಿ ನಾವು ಒಂದು ಕ್ರಮಬದ್ಧವಾಗಿ ನಡೆಯೋದಕ್ಕೆ ಇಂಥ ವಿಚಾರ ವೇದಿಕೆಗಳಲ್ಲಿ ನಾವುಗಳು ಬಂದು ಭಾಗವಹಿಸಿ ವಿಚಾರ ಮಂಥನ ಮಾಡಬೇಕು. ಅದರ ಜೊತೆಗೆ ಮುಖಾಮುಖಿ ಆದರೆ ಸಾಲದು. ನಾವು ವಿಚಾರವನ್ನು ಅರ್ಥ ಮಾಡಿಕೊಂಡು ಹಸನ್ಮುಖಿಯಾಗಿ ಮತ್ತೊಬ್ಬರ ಜೊತೆ ಸದಾ ಸುಖಿಯಾಗಿರೋದಕ್ಕೋಸ್ಕರವಾಗಿ ನಮ್ಮ ಸಹಜೀವನ ನಡೆಸಬೇಕು. ನಮ್ಮ ಮೂಲ ಮಂತ್ರ ಏನು ಹೇಳಿ? ಸಹನಾಭವತು ಹೇಳಿ. ನಿಮಗೆ ಬರ್ತಾ ಇಲ್ವಾ? ಹೇಳಿ ನೋಡೋಣ. ತೇಜಸ್ವಿನಾಂ ವಧೀತಮಸ್ತು ಮಾ ವಿದ್ವಿಷಾವಹೈ. ಇದೇನು ಅರ್ಥ? ಮಾನವೀಯ ಮೌಲ್ಯಕ್ಕೆ ಇದಕ್ಕಿಂತ ಒಂದು ಮಂತ್ರ ಬೇಕಾ ನಮಗೆ? ಕನ್ನಡ ಮಾಡಿ ನೀವು. ಜೊತೆಗೆ ದೇವನ ರಕ್ಷಿಸೆಮ್ಮನು ನಾವು ಉಂಬೆವು ಜೊತೆಯಲ್ಲಿ. ಹೆಂಡತಿ ಅಡಿಗೆ ಮಾಡಿ ಬಡಿಸುವಾಗ ಗಂಡ ಹೇಳಬೇಕಾದ ಮಂತ್ರ ಇಲ್ಲವೇ ಇಲ್ಲ. ಹಾಸ್ಟೆಲ್ನಲ್ಲಿ ಹೇಳಿಸ್ತಾರೆ, ಹಾಸ್ಪಿಟಾಲಿಟಿ ಇಲ್ದಲೇ ಇರೋ ಜಾಗದಲ್ಲಿ. ಯಾರು ಹೇಳಬೇಕ್ರಿ? ಯಜಮಾನ ಹೇಳಬೇಕು ಕೂತ್ಕೊಂಡು. ಏನಂತ ಅವಳು ಬಡಿಸ್ತಾಳಲ್ಲ, ಸಹನಾಭವತೋ ಸಹನೋ ಬುನಕ್ತು. ಆವಾಗ ಹೆಂಡತಿಗೆ ಆಗ್ತಕ್ಕಂತಹ ಒಂದು ಸಂತೋಷ ಅಷ್ಟಿಷ್ಟಲ್ಲ, ರುಚಿಗೆ ಇನ್ನಷ್ಟು ರುಚಿ. ಇಲ್ದಿದ್ರೆ ಕಟ್ಕೊಂಡಿದ್ದ ಕರ್ಮ, ಬಡಿಸ್ಬೇಕಲ್ಲ, ಅಡುಗೆ ಮಾಡಬೇಕು, ತಿನ್ನು ಅಂತ ಲೊಟಕ್ತಾಳೆ. ಎದುರಿಗೆ ಹೇಳ್ತಿದ್ರು ಒಳಗಾದರೂ ಲೊಟಕ್ತಾಳೆ. ಹೌದಾ? ಅದನ್ನೇ ನೀವು ಕನ್ನಡದಲ್ಲಿ ಇದನ್ನು ಹೇಳ್ಕೊಂಬಂದರೆ ಮಾನವೀಯ ಮೌಲ್ಯ ನಮ್ಮನ್ನು ಹೇಗೆ ಪ್ರತಿಪಾದನೆಗೆ ತರುತ್ತೆ ಅಂದರೆ, ನೀವು ಸಹನ
ಅವತ್ತು ಹೇಳಿದ್ದೀರಿ, ಕನ್ನಡ ಕೇಳಿಬಿಡಿ. ಜೊತೆಗೆ ದೇವನೇ ರಕ್ಷಿಸೆಮ್ಮನು ನಾವು ಉಂಬೆವು ಜೊತೆಯಲ್ಲಿ. ನಾನು ಅಂತಿದೆಯಾ? ನಾವು ಉಂಬೆವು ಜೊತೆಯಲ್ಲಿ ಅಂದರೆ ಹೆಂಡತಿನ ಬಿಟ್ಟು ನಾನು ಊಟ ಮಾಡೋದಿಲ್ಲ, ಅವಳ ಜೊತೆಯಲ್ಲಿ ನಂದು ಊಟ. ನಾವು ಉಂಬೆವು ಜೊತೆಯಲ್ಲಿ. ನೋಡಿ, ಎರಡನೇ ಸಾಲು ನೋಡಿ, ಆ ಭಾವನೆಗೆ ಎಲ್ಲಿಂದ ಬರುತ್ತೆ? ಹೃದಯದಿಂದ. ಅಂದರೆ ಈ ಸಂಸ್ಕೃತಿಯ ಮಣ್ಣಿನ ಗುಣ ಅಂತ ನಾನು ನಿಮ್ಗೆ ಹೇಳಿದೆ. ಜೊತೆಗೆ ದೇವನ ರಕ್ಷಸೆಮ್ಮನು ನಾವು ಉಂಬೆವು ಜೊತೆಯಲ್ಲಿ, ವಿದ್ಯೆ ಕಲಿಯುವವು ತೇಜದಿ. ಮೂರನೇ ಸಾಲಿದೆ, ದ್ವೇಷವೆಂದಿಗೂ ಬಿಡೆವು ನುಸುಳಲು. ಕನ್ನಡ ಅನುವಾದ ಕುವೆಂಪುದು. ದ್ವೇಷವೆಂದಿಗೂ ಬಿಡೆವು ನುಸುಳಲು ರಕ್ಷಿಸೆಮ್ಮನು ದೇವನೇ. ಇಷ್ಟಂದುಬಿಟ್ರೆ ಮನೆಯೊಳಗೆ ಏನು ಖುಷಿಯಾಗತ್ತೆ ಅಂದರೆ, ಇನ್ನೊಂದು ಕಡೆಗೆ ಹೇಳೋಕ್ಕೆ ಏನಾದ್ರು ಸ್ವಲ್ಪ ಸ್ವರ ಬೇಕಾಗತ್ತೆ ರೀ, ಸ್ವಲ್ಪ ತಗೊಳ್ಳಿ ಊಟ ಮಾಡಿ, ಇಲ್ಲದಿದ್ದರೆ ತಿನ್ನಿ ಅಂತಾನೆ. ಅವನು ಏನಂತಾನೆ, ಬಡಿಸು ಅಂತಾನೆ. ಬಡಿಸ್ತಿದ್ದೀನಲ್ಲ ಅಂದರು. ಆಯಿತು ತಿನ್ನಿ ಅಂದರು. ಏನು ತಿನ್ನೋದು? ಯಾವನ ಕೈಲಾಗತ್ತೆ ತಿನ್ನೋಕ್ಕೆ? ಅಂದರೆ ಉಸಿರೋಗ್ತಿದೆ ಕಣೆ, ಬಡಿಸೆ ಅಂದರೆ ಉಸಿರೋದ್ಮೇಲೆ ಬಡಿಸ್ತೀನಿ ಅಂದೆ. ಕುಕ್ಕರ್ಸ್ಕೊಳ್ಳಿ ಅಂದು. ಉಸಿರೋದ್ಮೇಲೆ ಏನು ಬಡಿಸೋದು ಅಂದರೆ, ಕುಕ್ಕರ್ ಉಸಿರೋದ್ಮೇಲೆ ಬಡಿಸ್ತೀನಿ, ಕುಕ್ಕರ್ಸ್ಕೊಳ್ಳಿ. ನಾವು ಹೀಗೆ ಅಂದ್ಕೊಂಡು ಬಂದರೆ ಮಾನವೀಯ ಮೌಲ್ಯಕ್ಕೆ ಬರ್ತೀವ? ಬರಲ್ಲ. ಅನ್ನನ್ನ ನಿಂದ್ಯಾತ್ ತದ್ವ್ರತಂ ಆಪೋವ ಅನ್ನಂ ಜ್ಯೋತಿರನ್ನಾದಂ ಅಪ್ಸು ಜ್ಯೋತಿ ಪ್ರತಿಷ್ಠಿತಂ ಜ್ಯೋತಿಷ್ಯಾಪ ಪ್ರತಿಷ್ಠಿತಾ ತದೇ ತದನ್ನಮನ್ನೇ ಪ್ರತಿಷ್ಠಿತಂ ಸಯಗೇ ತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ. ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜೆಯಾ ಪಶುಭಿ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯಾನ್. ಅದಕ್ಕೆ ಆ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಒಂದು ಮಾನವೀಯ ಮೌಲ್ಯ ಎಷ್ಟಿದೆ ಅಂತ ಹೇಳಿದರೆ, ಶಿವರಾಮ ಕಾರಂತರ ಮನೆಯಲ್ಲಿ ಶಿವರಾಮ ಕಾರಂತರ ತಂದೆ ಅವರೊಂದು ಸ್ವಭಾವವಿಟ್ಟುಕೊಂಡಿದ್ದರಂತೆ. ಒಬ್ಬನುಣವ ಊಟದಲ್ಲಿ ರುಚಿಯಿಲ್ಲ, ಶುಚಿಯಿಲ್ಲ, ಸೊಗವಿಲ್ಲ, ಇಬ್ಬರಾಗುವ ಎಂದನಂತೆ ಬೊಮ್ಮ. ಮುದ್ದುರಾಮನಲ್ಲಿ ಬರುತ್ತೆ ನಮಗೆ, ಹೌದಾ? ಮತ್ತು ಮಕ್ಕಳಿಗೆ ನಾವು ಹೇಳುವಾಗ, ಅನ್ನವಿತ್ತವರಾರು ಜನ್ಮವಿತ್ತವರಾರು, ಅರಿವ ಗುಣ ನಿನಗುಣಿಸಿ ಬಡಿಸಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರು, ನೀ ಋಣದ ಸರಮಾಲೆ ಮುದ್ದುರಾಮ ಅಂತ ನಾವು ಹೇಳ್ತೀವೋ ಇಲ್ವೋ? ಆ ಹೇಳುವಂತಹ ಮಾನವೀಯ ಮೌಲ್ಯದಲ್ಲಿ ನೋಡಿ, ಶಿವರಾಮ ಕಾರಂತರ ಮನೆಯಲ್ಲಿ ಅವರ ತಂದೆ ಊಟ ಮಾಡೋದಕ್ಕೆ ಮುಂಚೆ ಹೊರಗಡೆ ಬರೋರಂತೆ. ಅವ್ರ ಮನೆಯಲ್ಲಿ ಅವ್ರು ಹೊರಗಡೆ ಬಂದು ಜಗಲಿ ಮಾಡಿಸಿದ್ರು. ಅವ್ರನ್ನ ಕೇಳಿದಂತೆ, ಮನೆಗೆ ಜಗಲಿ ತೆಗೆದೊಂದು ಕೋಣೆ ಕಟ್ಟಿಸ್ಬೋದಿತ್ತಲ್ಲ ಅಂತ. ಏನಯ್ಯ, ಇಲ್ಲಿಂದ ಕುಂದಾಪುರದಿಂದ ಕೊಲ್ಲೂರುವರೆಗೆ ಹೋಗ್ತಕ್ಕಂತಹ ಯಾತ್ರಿಕರಿಗೆ ನೆರಳಿಲ್ಲ. ಆದ್ದರಿಂದ ನನ್ನ ಮನೆಯಲ್ಲಿ ಇರೋದು ನಾವು ಒಂದು 4 ಜನ, ಎಷ್ಟು ಬೇಕು ನಮಗೆ ಜಾಗ. ಜಗಲಿ ಕಟ್ಟಿಸಿರೋದು ಅವರೆಲ್ಲರೂ ಕೂಡ ನಾವು ಮನೆ ಒಳಗೆ ಕರೆದು ಸತ್ಕರಿಸೋಕ್ಕೆ ನಮಗೆ ಹೃದಯವೂ ಇಲ್ಲ, ಸಂಸ್ಕಾರ ಇದ್ದರೂ ಕೂಡ ಮನಸ್ಸಿಲ್ಲ, ಜೊತೆಗೆ ಆರ್ಥಿಕ ಸಂಪನ್ಮೂಲತೆ ಇಲ್ಲ. ಆದರೆ ಬಂದಂಥ ಪಥಿಕ ಉಸ್ ಅಂತ ಜಗಲಿ ಮೇಲೆ ಕೂತ್ಕೊಂಡು ಮಾನವೀಯ ಮೌಲ್ಯದಿಂದ, ಮಹಾನುಭಾವ ಯಾರೋ ಜಗಲಿ ಮೇಲೆ ಕಟ್ಸಿದಾನಪ್ಪ, ಆನಂದವಾಗಿ ಕೂತೆ ಅಂತ ಹೋಗ್ತಾನಲ್ಲ, ಆ ಶ್ರೇಷ್ಠತೆಗೋಸ್ಕರ ಜಗಲಿ ಕಟ್ಸಿದ್ದೀನಿ ಕಣಯ್ಯ ಅಂತ ಹೇಳಿದ್ರಂತೆ. ನಮ್ಮಲ್ಲಿ ಅದೊಂದು ರೂಮ್ ಕಟ್ಸಯ್ಯ, ಬೇಕಾದಷ್ಟು ಡಿಪಾಸಿಟ್ ಬರುತ್ತೆ ಅನ್ನುವ ಒಂದು ಕಂಜೂಸ್ ಬುದ್ಧಿಗೂ ಅವರ ಕನ್ಫ್ಯೂಷನ್ ಮೈಂಡಿಗೂ ನೋಡಿ, ಅದರ ಜೊತೆಗೆ ಏನು ಮಾಡೋರಂತೆ, ಅಡಿಗೆ ಆಗಿ ಊಟಕ್ಕೆ ಅಂತ ತಟ್ಟೆ ಹಾಕಿದ ಕೂಡಲೇ ಮಡದಿ ಹೊರಗೆ ಬರೋರಂತೆ, ಆ ಕಡೆ ಈ ಕಡೆ ನೋಡೋರಂತೆ. ಜಗಲ ಮೇಲೆ ಯಾರಾನ ಕೂತಿದ್ರೆ ಅವರನ್ನು, ಬನ್ನಿ ಕುಂದಾಪುರದಿಂದ ನೀವು ಇವಾಗ ಕೊಲ್ಲೂರು ಹೊರಟಿದ್ದೀರಾ ಅಂದಾಗ, ಒಳಗೆ ಬನ್ನಿ, ಕೈ ಕಾಲು ತೊಳ್ಕೊಳ್ಳಿ, ಕೂತ್ಕೊಳ್ಳಿ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಊಟ ಮಾಡಿ ತನ್ನ ಊಟವನ್ನು ಹಂಚಿಕೊಂಡು ಹೋಗ್ತಿದ್ರಂತೆ. ಆ ಮನುಷ್ಯ ಮತ್ತೊಬ್ಬರಿಗೆ ಹೇಳ್ತಿದ್ದಂತೆ, ನೀವೇನಾರು ಆಯಾಸ ಆಗಿಬಿಟ್ರೆ ಅಲ್ಲಿ ಕಾರಾಂತರ ಮನೆ ಅಂತಿದೆ, ಜಗಲ ಮೇಲೆ ಹೋಗಿ ಕೂತ್ಕೊಳ್ಳಿ, ಅವರೇನೂ ಅನ್ನೋದಿಲ್ಲ. ಅವರು ಇದ್ದರೆ ಮನೆ ಒಳಗೆ ಕರೆದು ಊಟ ಹಾಕಿ ಕಳಿಸ್ತಾರೆ. ಮಾನವೀಯ ಮೌಲ್ಯ ಅದೇ. ನಮಗೆ ಸಂಸ್ಕಾರ ಇಲ್ಲದಿದ್ದರೆ, ನೀವು ನನ್ನನ್ನು ಕ್ಷಮಿಸಿ, ಒಂದು ಹಾಸ್ಯದ ಪ್ರಸಂಗ ನಿಮಗೆ ಹೇಳ್ತೀನಿ. ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾ ಹೆಸರೆಲ್ಲ ನಂಗೆ ಗೊತ್ತಿಲ್ಲ. ಅದರಲ್ಲೊಬ್ಬ ನಟ, ಅವನು ಪ್ರಸಿದ್ಧವಾದ ನಟನೆ ಇವತ್ತು. ಅವನು ಇನ್ನೊಬ್ಬ ನಟ, ಅವನು ಚೆನ್ನಾಗಿದೆ. ಅವನೇನು ಮಾಡ್ತಾನೆ ಅಂತಂದರೆ, ಅವನಿಗೊಂದು ಪಾತ್ರ ಕೊಟ್ಟಿದ್ದರು. ಅವನು ಏನು ಮಾಡ್ತಾನೆ, ಸಂಸ್ಕಾರವಿಲ್ಲದಲೇ ಇದ್ದರೆ, ಮಾನವೀಯ ಮೌಲ್ಯಕ್ಕೆ ವಿರುದ್ಧವಾದದ್ದು ಏನಾದ್ರು ಒಂದು ಹೇಳಬೇಕಲ್ಲ. ಅವನು ಮನೆಗೆ ಬರ್ತಾನೆ, ಬಂದುಬಿಟ್ಟು ನೋಡ್ತಾನೆ, ಜಗಲಿ ಇತ್ತು. ಆ ಜಗಲಿ ಮೇಲೆ ಮಲಗಿಬಿಟ್ಟ. ಅವನು ಕೂಲಿ ಕೆಲಸ ಮಾಡೋನು. ಬಂದ, ಮಲಗಿದ್ದನ್ನು ನೋಡಿದ ಕೂಡಲೇ ಮನೆ ಒಳಗಡೆ ಇದ್ದ ಯಜಮಾನ ಹೊರಗೆ ಬಂದ. ಏಯ್ ಹೇಳ ಮೇಲೆ ಅಂದ. ಅವನು, ಸ್ವಾಮಿ ಮೈಯೆಲ್ಲ ನೋಡ್ಕೊಂಡು ಸ್ವಾಮಿ, ಅವ್ನು ಚೆನ್ನಾಗಿ ಮಲಗಿರ್ತೀನಿ ನಾನು, ಹೇಳ ಮೇಲೆ ಅಂದ.
ಒಂದು ಕ್ಷಣ ಹೇಳ್ತೀಯಾ ಇಲ್ವೋ ನೀನು ಅಂತಂದು ಒಂದು ದೊಣ್ಣೆ ತಗೊಂಡು ಬಂದ, ಎದ್ದ, ಹೇಳು ನಡಿ ಅಂದ. ಯಾಕೆ ಬಂದೆ? ದುಡ್ಕೊಂಬಂದಿದ್ದೆ ಸ್ವಾಮಿ, ತಿನ್ನೋಕ್ಕೇನು ಸಿಕ್ಕಲಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಜಗಲಿ ಇತ್ತಲ್ಲ, ಒಂದು ಕ್ಷಣ ಮಂಕಳನ ಅಂಥೇಳಿ ಜಗಲ ಮೇಲೆ ಮಂಕಂಡು. ಗೊತ್ತಾಗಲ್ವ ನಿನಗೆ? ಹೆಣ್ಣು ಮಕ್ಕಳಿರೋ ಮನೆ, ಇಲ್ಲಿ ಮಲಗ್ತಾರನ, ನಡಿ ಅಂತ. ಅವನೇನು ಮಾಡ್ದ ಅಂದರೆ ಎದ್ದುಬಿಟ್ಟ, ಪಕ್ಕದ ಮನೆಗೆ ಹೋದ. ನಿಮ್ಮಲ್ಲಿ ಹೆಣ್ಮಕ್ಳಿದ್ದಾರಾ? ನಿಮ್ಮಲ್ಲಿ ಹೆಣ್ಮಕ್ಳಿದ್ದಾರಾ? ಯಾಕೆ ಅಂದರೆ ಮಲ್ಕೋಬೇಕು, ಜಗಲಿ ಮೇಲೆ ಮಲ್ಕೋಬೇಕು. ಸಂಸ್ಕೃತಿ ಇಲ್ಲದ ಮಾತು, ಮಾನವೀಯ ಮೌಲ್ಯವಿಲ್ಲದ ಮಾತು ಹೇಗಾಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದರಿಂದ ಒಂದು ಮಾತು ಹೇಗಿರಬೇಕು, ಮಾತು ಮತಿಸಿದಾಗ ನಾದದ ನವನೀತ. ನಮ್ಮ ಲಕ್ಷ್ಮೀಶ್ ಕವಿ ಏನು ಹೇಳ್ದ? ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿಗೆ ಇನಿದಾಗಿ ಸವಿಯದೆ ಅದರೊಳಗೆ ಪುಳಿ ಬಿಳಿದು ರಸಮಂ ಕೆಡೆಸಿದೊಡೆ ಕಡದ ಸುರಬಿಗಪ್ಪುದೇನು ಕೊರತೆ ಕಾವ್ಯಮಂ ಕೇಳ್ದು ಮತಿಸಿ ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ವಿನೂತನ ಕವಿತೆಯೆಂದು ಕುಂದಿಟ್ಟು ಜರದೊಡೆ ಪೇಳ್ದೊನಲಾವದೋಣಯಂ ಜಾಣರ್ ಇದನರಿದು ಮತ್ಸರವ ತೊರೆದು ಗಾಲಿಸುವುದು ಅಂದ. ಮತ್ಸರವನ್ನು ಬಿಟ್ಟು ನೀನು ಕೇಳಬೇಕು, ಇಲ್ಲದ್ರೆ ಪ್ರಯೋಜನವಿಲ್ಲ ಅಂದ. ಈಗ ನೋಡಿ, ನಿಮಗೆಲ್ಲ ಭಾರಿ ನಗು ಬರುತ್ತೆ. ಮೊನ್ನೆ ತಾನೇ ಡುಂಡಿರಾಜ್ ಒಂದು ಚುಟಕ ಹಾಕಿದ್ದಾರೆ. ಮಾನವೀಯ ಮೌಲ್ಯಗಳ ಮೂಲಕ ಇವತ್ತಿನ ಈ ಒಂದು ಮಾಲಿಕೆಯಲ್ಲಿ ಬಹುಶಃ ನಾನಿಲ್ಲೇ ಇದನ್ನು ಮೊದಲು ಪ್ರಸ್ತುತಪಡಿಸ್ತಾ ಇರೋದು. ಒಂದು ಪದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆ ಡುಂಡಿರಾಜ್ ಎಷ್ಟು ಚೆನ್ನಾಗಿ ಮಾನವೀಯ ಮೌಲ್ಯಗಳನ್ನು ನಮ್ಮೆಲ್ಲರಿಗೂ ಎಚ್ಚರಿಸಿದ್ದಾರೆ ಅಂದರೆ, ಒಬ್ಬ ರಾಜಕಾರಣಿ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿದನಂತೆ. ಯಾವಾಗ ಅಂದರೆ ನೆನ್ನೆ ಅಲ್ಲ, ಮೊನ್ನೆ ಏನಂತ ಮಾಡಿದ? ದೇವರೇ, ನನಗೆ ಕೊಟ್ಟರೆ ಕೊಡು. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದರೆ ವಾದಕ್ಕೆ ತಂದು ಬಿಡ್ತೀರಿ. ಅದರಿಂದ ಅದನ್ನು ಬಿಟ್ಟು ಹೇಳ್ತಿದ್ದೀನಿ. ದೇವರ ಹತ್ರ ಕೇಳ್ಕೊಂಡು ಟೆಂಪಲ್ ರನ್ ಅಂತ ಬಂದಿದೆ ಮೊನ್ನೆಯಿಂದ. ಆ ಟೆಂಪಲ್ ರನ್ನಲ್ಲಿ ದೇವರ ಹತ್ರಕ್ಕೆ ಬಂದು ಹೇಳಿದಂತೆ, ಭಗವಂತ, ನನಗೆ ಕೊಟ್ಟರೆ ಕೊಡು ಒಂದು ವರ, ಕೇಳು ನನ್ನ ಸ್ವರ, ನೀನು ವರವ ಕೊಡುವ ಜಗದೀಶ್ವರ. ನಾನು ಸ್ವಲ್ಪ 2 ಪದ ಸೇರಿಸಿದ್ದೀನಿ. ರಾಜಕಾರಣಿ ಕೇಳಿದನಂತೆ, ದೇವಾ, ಕೊಟ್ಟರೆ ಕೊಡು ಒಂದು ವರ, ಕೇಳು ನನ್ನ ಸ್ವರ, ನೀನು ಜಗದೀಶ್ವರ, ನನಗೆ ಬೇಕಾಗಿರುವುದು ಒಂದೇ ಒಂದು ವರ. ಆ ಕೊಟ್ಟರೆ ಆ ವರ ಪೆನ್ ಡ್ರೈವ್ ಇಲ್ಲದ ಡ್ರೈ ವರ ಕೊಡುವಂತೆ. ಆ ಪದದ ಪನ್ ನೋಡ್ರಿ, ಪೆನ್ ಡ್ರೈವ್ ಇರದ ಡ್ರೈ ವರ ಅದನ್ನು ಕೊಡೋದು. ಡ್ರೈ ವರ. ಈ ಥರದ ಒಂದು ಅಪಮೌಲ್ಯಗಳ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಬದುಕ್ತಕ್ಕಂಥವನಿಗೆ ಏನು ಪ್ರಯೋಜನ? ಮತ್ತು ಒಂದು ನಿಮಗೆ ತಮಾಷೆಯಾಗಿ ಹೇಳ್ತಿದ್ದೀನಿ ಕೇಳಿ. ಮನೆಗಳಲ್ಲಿ ಮಾತನಾಡುವಾಗ ನಮಗೆ ಅಕ್ಕರದ ಬಾಲ್ಯಗಳನ್ನು ಅರುಪದಿದ್ದಡೆ ಲೆಕ್ಕದನಮಿರಲು ಕೊಂದ ಚೂಡಾರತ್ನ ಪಾಲ್ಕುರಿಕೆ ಸೋಮನಾಥನು. ಅದರ ಜೊತೆಗೆ ನನ್ನ ಮಾನಸ ಪುತ್ರಿ ನಮ್ಮ ಭಾರ್ಗವನಿಗೂ ಹೇಳಿದ್ದೀನಿ, ಅನಂತಗೂ ಹೇಳಿದ್ದೀನಿ. ಅವಳದೇ ಒಂದಿನ ಉಪನ್ಯಾಸ ಇಡಿ, ನಮ್ಮ ನಾಗಶ್ರೀ ತ್ಯಾಗರಾಜ್. ಅವಳು ಇವತ್ತು ಹೇಳ್ತಾ ಇದ್ಲು, ಆಮಂತ್ರಣ ಪತ್ರಿಕೆನೇ ಎಷ್ಟು ಚೆನ್ನಾಗಿದೆ ಮಾಮ ಅಂದರು. ಮತ್ತು ಬಾ ಅಂದರೆ ನೀನು ಪರೀಕ್ಷೆ ಕಟ್ಟಲಿ ನಿಂತೀಯಾ, ನಾನೇನು ಮಾಡಿ ಅಂತ ತಮಾಷೆ ಮಾಡಿದೆ. ಅವಳನ್ನು ಕರೆಸಿ ಅವಳು ಕನ್ನಡ ಸಾಹಿತ್ಯದ ಬಗ್ಗೆ ಅವಳೇ ಮಾತಾಡ್ತಾಳೆ. ಕೆರೆಯಂಗೆ ಕಟ್ಟಿಸು, ಬಾವಿಯಂ ತೆಗೆಸು, ದೇವಾಗಾರವಂ ಮಾಡಿಸು. ಮಾನವೀಯ ಮೌಲ್ಯ ಮಕ್ಕಳಿಗೇನು ಹೇಳಬೇಕು ಅನ್ನುವುದನ್ನು ಲಕ್ಷ್ಮೀಧರ ಮಾತ್ಯನ ಅಂತ ಹೇಳ್ತಕ್ಕಂಥ ನಮ್ಮಲ್ಲಿ ಬಂದಿರತಕ್ಕಂಥದ್ದನ್ನು ಆಕೆ ಮೂಲಕ ಕೇಳುವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬದುಕಿನಲ್ಲಿ ನಮ್ಮ ಮಕ್ಕಳಿಗೆ ನಾವೇನು ಹೇಳಬೇಕು ಅಂತ. ಆದರೆ ಇವೆಲ್ಲವನ್ನು ನೀವು ಮರ್ತದ್ದೇ ಆದರೆ, ಈಗಾಗಲೇ ಅರ್ಧ ಮರ್ತಿದ್ದೀರಿ ಆಯಿತಾ. ನಾನು ಅನಂತೋ, ಭಾರ್ಗವ ಮತ್ತು ನಮ್ಮ ಕೇಶವ ಮಾಮನ ಸುಪುತ್ರ ಮತ್ತು ಸುಂದರಾಜ್ ಮಾಮ ಮತ್ತು ಇದರಲ್ಲಿ ಕೂತ ವೈಟ್ ಹೇರ್ಸ್ ಆರ್ ರೆಸ್ಪೆಕ್ಟೆಡ್, ಬ್ಲ್ಯಾಕ್ ಹೇರ್ಸ್ ಆರ್ ಸಸ್ಪೆಕ್ಟೆಡ್ ಆಯಿತಾ. ಭುವನೇಶ್ವರ ನಾವು ಬಡ್ಕೊಳ್ಬೇಕು, ನಮ್ಮ ಧರ್ಮ ಮಾನವೀಯ ಮೌಲ್ಯ ಹೇಳ್ತಿದ್ದೀವಿ. ಆದರೆ ನೀವು ದಯಮಾಡಿ ಮನೆಗೆ ಹೋಗಿ ನೀವು ಅದನ್ನು ಗಮನಿಸಿ, ನಿಮಗೆ ಗೊತ್ತಾಗುತ್ತೆ ಎಂತೆಂಥ ಒಂದು ಪದಗಳಲ್ಲಿ ನಾವು ವ್ಯತ್ಯಾಸ ಮಾಡಿಬಿಡ್ತೀವಿ ಅಂತ. ಮಕ್ಕಳ ಮುಂದೆ ನೀವು ಮೌಲ್ಯಯುತವಾದ ಮಾತುಗಳನ್ನು ಆಡಬೇಕೇ ಹೊರತು ಅಪಮೌಲ್ಯದ ಮಾತುಗಳನ್ನು ನೀವು ಮಾತನಾಡಿದ್ದೇ ಆದರೆ ಮಕ್ಕಳ ಎದೆಗೆ ಚೂರಿ ಹಾಕೋವರೇ ಸಿಕ್ಕೋದು. ಅದಕ್ಕೊಂದು ಉದಾಹರಣೆ ಇದೆ ನೋಡಿ. ಅವನು ಬಂದು ಕೇಳ್ದ ಮಗ ಅವರ ಅಪ್ಪನ್ನ, ಅಪ್ಪ ನಾವೆಲ್ಲ ಹ್ಯಾಗೆ ಬಂದ್ವಿ? ಅವನು ತೈತಿರಿ ಉಪನಿಷತ್ತು ಓದಿಲ್ಲ. ಆಕಾಶಾದ್ ವಾಯು
ಆಯೋ ಅಗ್ನಿ ಅಗ್ನಿ ಆಪಹ ಅವೆಲ್ಲ ಓದಿಲ್ಲ ಅವನು. ಮಾತೃದೇವೋ ಭವ ಪಿತೃದೇವೋ ಭವ ಅದು ಓದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತಿರೋದು ಒಂದೇ, ಮಾತ್ರೆ ದೇವೋ ಭವ. ಬೆಳಗ್ಗೆ ಎದ್ರೆ ಕೈಲಿ ಇಟ್ಕೊಂಡು ಅದೊಂದು ಗೊತ್ತವನಿಗೆ. ಅವನು ಕೇಳಿದ್ರೆ ಅವನಿಂದ ಏಯ್ ಮಂಗ ನೋಡಿ ಮಾತಾಡಿಸೋ ರೀತಿ, ಮಂಗ ನಾವು ಎಲ್ಲಿಂದ ಬಂದೀವಿ ಅಂತ ಕೇಳ್ತೀಯ? ಮಂಗನಿಂದ ಬಂದವರು ನಾವೆಲ್ಲ ಮಂಗನಿಂದ ಬಂದವರು, ಮಂಗನಿಂದ ಮಾನವ ಅಂದ. ಅವನಿಗೆ ಅವರ ಅಪ್ಪ ಹೇಳಿದ್ದು ಯಾಕೋ ಅಷ್ಟು ಹಿಡಿಸ್ಲಿಲ್ಲ. ಅವರ ಅಮ್ಮನ ಹತ್ರಕ್ಕೆ ಹೋದ. ಮಾ ನಾವು ಬಂದಿದ್ದೀವಲ್ಲ, ನಾವು ಹೆಂಗೆ ಬಂದ್ವಿ ಅಂದರು. ಆಕೆ ಏನು ಹೇಳಿದ್ಲು ಅಂದರೆ, ದಿನ ಅವಳು ಕೋಟೆ ದೂರ್ವಾಸ ಕ್ಷೇತ್ರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಿದ್ಲು, ವಿಚಾರ ವೇದಿಕೆ ಚೆನ್ನಾಗಿ ಗೊತ್ತಿತ್ತು. ಅವಳು ಹೇಳಿದ್ಲು, ದೇವರಿಂದ ಬಂದ್ವಪ್ಪ, ದೇವರು ಕೊಟ್ಟಿರೋ ವರ, ಇದು ದೇವರು ಕೊಟ್ಟಿರೋ ವರ ಅಂತ. ಅವನು ಅಂದ, ಇನ್ನು ಅಪ್ಪನ ಕೇಳಿದ್ರೆ ಹಾಗೆ ಮಂಗ ಅಂದ, ಇವನು ಕೇಳಿದ್ರೆ ದೇವರು ಅಂತಾರೆ. ನಮ್ಮಮ್ಮ ಏನು ಮಾಡೋದು ಅಂಥೇಳಿ ತಿರುಗಿ ಹೋಗಿ ಅವರ ಅಪ್ಪನ ಕೇಳ್ದ, ಅಪ್ಪ ನಾವು ಹೆಂಗೆ ಬಂದ್ವಿ? ಮಂಗನಿಂದ ಬಂದದ್ದು ಅಂದ. ಮತ್ತು ಅಮ್ಮ ದೇವರು ಅಂದರು. ಅದೊಂದು ದೊಡ್ಡ ಮಂಗ, ಅದಕ್ಕೇನು ಗೊತ್ತು, ಅದನ್ನು ಕಟ್ಕೊಂಡು ನಾನು ಜೀವನ ಮಾಡೋಕ್ಕಾಗತ್ತೇನೋ? ಅವಳಿಗೇನು ಜ್ಞಾನವೇ ಇಲ್ಲ. ಇದು ವಿಜ್ಞಾನ ಅಂತ. ವಿಜ್ಞಾನದಿಂದ ನೋಡಿದ್ರೆ ಮಂಗನಿಂದ ಮಾನವ ಅಂದ. ಅವನು ನೀವು ತೈತಿರುಪನಿಷತ್ ಪಾರಾಯಣ ಮಾಡೋರು ಗೊತ್ತು ಏನಂತ, ಅಥಾತೋ ಬ್ರಹ್ಮ ಜಿಜ್ಞಾಸ ಏ ತತ್ರ ಬ್ರಾಹ್ಮಣ ಸಂವರ್ಷಿಣಃ ಯುಕ್ತ ಅಯುಕ್ತ ಅಲೋಕ್ಷ ಧರ್ಮ ಕಾಮಾಸ್ಯೋ ಯಥಾತೆ ತೇಷು ವರ್ತೇರನ್ ತಥಾ ತೇಷು ವರ್ತೇತ. ವಿಧಿಯೋ ಇಲ್ವೋ ಹೋಗು ಕೇಳೋ, ಇನ್ನೊಂದು ಸತಿ ಬಾ, ಮತ್ತೊಬ್ಬರ ಹತ್ರ ಕೇಳೋ, ಅದು ಕೇಳಿದ ಮೇಲೆ ಬಾ, ಆ ನಂತರಕ್ಕೆ ಬಾ. ಮೈತ್ರಿ ಅಂತಿದೆ, ವಿಧಾನ ಪರಿಷತ್ ಚುನಾವಣೆಗೆ ಉಳಿಯತ್ತಾ ಇಲ್ವಾ? ಅಲ್ಲಿ ಕೇಳು, ಇಲ್ಲಿ ಕೇಳು, ಹೀಗೆ ಕೇಳು, ಹಾಗೆ ಕೇಳು, ಆಮೇಲೆ ತೀರ್ಮಾನ ಮಾಡು ಅಂತಾರಲ್ಲ, ಹಾಗೆ ಅವ್ನು ಕೇಳ್ಕೊಂಡು ಬಾ ಅಂದರು. ಇವನೇನು ಮಾಡ್ದ, ಹುಡುಗ ಯೋಚನೆ ಮಾಡ್ದ, ಇದು ಒಳ್ಳೆ ಸರಿ ಹೋಯ್ತಲ್ಲ, ನಮ್ಮಪ್ಪ ಮತ್ತೆ ಹಂಗನ್ನಲ್ಲ ಅಂದುಬಿಟ್ಟು, ಅಪ್ಪಂದು ವಿಜ್ಞಾನ ಬುದ್ಧಿ, ತಾಯಿದು ತತ್ವಜ್ಞಾನ ಬುದ್ಧಿ, ಮಗಂದು ಕವಿ ಹೃದಯ. ಇವನೇನು ಮಾಡ್ದ, ಮೆತ್ತಗೆ ಬಂದ. ಸುಮ್ಮನೆ ಇರ್ಬೇಕ ಬೇಡ ಅವ್ರ ಅಮ್ಮನ ಹತ್ರ, ಅಮ್ಮ ನೀನು ದೇವರಿಂದ ಬಂದವರು ಅಂತಂದೆ. ಹ್ಞೂ ಕಣೋ, ಅನುಮಾನ ಯಾಕೋ? ನಾನು ಕೋಟೆ ದೂರ್ವಾಸ ಕ್ಷೇತ್ರ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ವಿಳೆದೆಲೆ ಹಾರ ಹಾಕಿದ್ರಿಂದ ನೀನು ನನ್ನಲ್ಲಿ ಬಂದೆಪ್ಪ, ನಾನು ಹಡ್ದಿದ್ದೀನಿ ಅಂತ. ಅಯ್ಯೋ, ಮತ್ತು ನಮ್ಮಪ್ಪ ಮಂಗನಿಂದ ಬಂದಿದ್ದು ಅಂತಾರಲ್ಲ. ಅವನು ಯೋಚನೆ ಮಾಡ್ತಾಯಿದ್ದ. ಹಂಗಂದ್ರಲ್ಲ ಅಂದ್ಬಿಟ್ಟು ಹೌದು, ಅವಳ ಹತ್ರ ಇಷ್ಟು ದಿನ ಹೆಣಗಿದ್ದೀನಲ್ಲ ನಾನು, ಸಾಕಾಗಿ ಹೋಗಿದೆ ನನಗೆ ಅಂತಂದಾಗ ತಾಯಿ ಹತ್ರಕ್ಕೆ ಬಂದು ಕೇಳ್ತಾನೆ, ಅಮ್ಮ ಅಪ್ಪನ ಕೇಳಿದ್ರೆ ನಿನ್ನ ಹತ್ರ ಹೆಣಗದೆ ಸಾಕಾಗಿದೆ, ಅವಳಿಗೇನು ಗೊತ್ತು, ABCD ಬರಲ್ಲ ಅವಳಿಗೆ ಅಂತಂದರು. ಯಾವುದಮ್ಮ ಸರಿ? ಈಗ ನಾನು ಶಾಲೆ ಒಳಗೆ ಹೋಗಿ ಮಾಸ್ಟ್ರಿಗೆ ಹೇಳಬೇಕು, ಯಾವುದಮ್ಮ ಸರಿ, ನಾವು ಮಂಗನಿಂದ ಬಂದದ್ದ ಇಲ್ಲ ದೇವರಿಂದ ಬಂದಿದ್ದ ಅಂತ. ಆ ತಾಯಿ ಸಂಸ್ಕಾರದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಳು ಅಂದರೆ, ನೋಡಪ್ಪ ಎರಡೂ ಸರಿ, ಎರಡೂ ಸರಿ ಕಣೋ. ನಮ್ಮ ಕಡೆಯವರೆಲ್ಲ ದೇವರಿಂದ ಬಂದಿದ್ದು, ನಿಮ್ಮ ಅಪ್ಪನ ಕಡೆಯವರೆಲ್ಲ ಮಂಗನಿಂದ ಬಂದಿದ್ದು. ಮಾನವೀಯ ಮೌಲ್ಯಕ್ಕೆ ಹೊರತಾದ ಮಾತಾಡಿದರೆ ನಮ್ಮ ಅಡ್ರೆಸ್ಸೇ ಹೆಂಗೆ ಹೋಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ನಿದರ್ಶನ ಬೇಕಾ? ಅದರಿಂದ ನಾವು ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು? ನಮೋ ವಾಚೆ ನಮೋ ವಾಚಸ್ಪತಯೇ ನಮೋ ವಿಷ್ಣುವೇ ಬೃಹತೆ ಕರೋಮಿ. ಆ ಮಾತು ಬರಬೇಕಾದ್ರೆ ಹೇಗೆ ಬರಬೇಕು ಅಂತೇಳಿದರೆ, ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಅಖಿಲ ದೇವರ್ಕಳೆಂ ಸೇವ್ಯಮಾದ ಅಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಣಿವೇಣಿ ವಾಣಿ. ಒಂದು ಸರಸ್ವತಿಯ ಪ್ರಾರ್ಥನೆ, ಅವಳು ತಾನೇ ಜ್ಞಾನ. ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯರೆಂದೆನಿಸಿಕೊಂಬ ಅಖಿಲ ದೇವರ್ಕಳಿಂ ಸೇವ್ಯಮಾದ ಅಜನ ಪಟ್ಟದ ರಾಣಿ ವರದೆ ಕಲ್ಯಾಣಿ ಪಣಿವೇಣಿ ವಾಣಿ. ಕಾವ್ಯಮಿದು ಭುವನದುಳ್ ಸಕಲ ಜನರಿಂದ ಸುಶ್ರಾವ್ಯಮಪ್ಪಂತೆ ಎನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿರ್ದು ಅಮಲ ಸುಮತಿಯಂ ತಾ ಎನಗೆ ತಾಯೇ ನಗೆಗೂಡಿ ನೋಡಿ. ಒಂದು ದೇವಸ್ಥಾನಕ್ಕೆ ಬಂದರೆ ಪ್ರಾರ್ಥನೆ ಹೇಗೆ ಮಾಡಬೇಕು, ಎಂತಹ ಒಂದು ಜಗದಾಂಬೆಯನ್ನು ನಾವು ಕೇಳಬೇಕು ಅನ್ನುವುದಕ್ಕೆ ನಮ್ಮಲ್ಲಿ ಕೊಟ್ಟಿರ್ತಕ್ಕಂತಹ ಇಂಥ ಮಾನವೀಯ ಮೌಲ್ಯಗಳನ್ನು ನಾವು ಸರಳವಾಗಿ ಓದ್ಕೊಳ್ಬೋದು. ಅದಕ್ಕೆ ಸಂಗೀತದ ರಾಗ ಹಾಕ್ಕೋಬೇಕು ಅಂತ ಏನಿಲ್ಲ, ಅದು ನಮಗೆ ಮನಸ್ಸಿರಬೇಕು. ಅದೇ ಬಿಟ್ಟು ಜೊತೆಯಲ್ಲಿ ಮನೇಲಿರೋರನ್ನ ಬಿಟ್ಟುಬಿಟ್ಟು ಜೊತೆಯಲ್ಲಿ ಇಲ್ದಲೇ ಇರೋರನ್ನೆಲ್ಲ ಟಿ ವಿಲಿ ನೋಡ್ತಾ ಕೂತ್ಕೊಂಡಿದ್ದೆ ಆದರೆ ಏನು ಪ್ರಯೋಜನ ಆಗುತ್ತೆ ಹೇಳಿ?
ಸಂಸ್ಕಾರ ಎಲ್ಲಿ ಸಿಗತ್ತೆ ಅಂತ ಹೇಳಿದರೆ ಇಂಥ ಕಡೆ. ಅದಕ್ಕೋಸ್ಕರವಾಗಿ ಇಂಥ ದೇವಾಲಯಗಳಲ್ಲಿ ಈ ಸಂಸ್ಕಾರತೆಯನ್ನು ರೂಢಿಸಿಕೊಳ್ಳುವಾಗ ಮಾನವೀಯ ಮೌಲ್ಯಗಳು ಅಂತ ಹೇಳಿದ್ನಲ್ಲ, ಶಿವರಾಮ ಕಾರಂತರ ತಂದೆಯವರನ್ನು ನೀವು ನೆನಪಿಸ್ಕೊಳ್ಳಿ. ಹಾಗೆ ಶಿವಮೊಗ್ಗದ್ದೇ ಒಂದು ನಿಮಗೆ ನೆನಪು ಮಾಡ್ತಿದ್ದೇನೆ. ಅದು ನಾಳೆ ಅಥವಾ ನಾಡಿದ್ದು ಧ್ವನಿ ಕೊಡಬೇಕು ಅಂತಿದ್ದೆ. ನಮ್ಮ ದೇವರು ಇಲ್ಲೇ ಇದ್ದಾರೆ. ಅದರಲ್ಲಿಯೂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬರೆದಿರೋದನ್ನೇ ಒಂದಿನ ಇಲ್ಲಿ ಹೇಳಬೇಕು, ಆಯಿತಾ? ವಿಶ್ವೇಶ್ವರಯ್ಯನವರು ಬರೆದ ಬಗ್ಗೆ ಒಂದು ಪತ್ರ ಸಿಕ್ಕಲಿಲ್ಲ ಅಂದಿದ್ದಕ್ಕೆ ಸುಂದರರಾಜ್ ಪಟ್ಟಿರುವ ಬವಣೆ, ಅಮೇರಿಕಾದಲ್ಲಿರ್ತಕ್ಕಂಥವನನ್ನು ಭೇಟಿ ಮಾಡಿ ಸ್ನೇಹಿತನನ್ನು ಅವನು ಇನ್ನೊಂದು ಮನೆಗೆ ಹೋಗಿ ಅವನದನ್ನು ತಂದು ಕೊಟ್ಟು, ಅದೆಲ್ಲ ಪರಮಾಶ್ಚರ್ಯ, ಆಯಿತಾ? ಅದೆಲ್ಲ ನಾನು ಇವಾಗ ಮಧ್ಯೆ ತೊಗೊಂಡು ಬಂದು ದಿಕ್ಕನ್ನು ಬದಲಾಯಿಸೋಲ್ಲ. ಅದಕ್ಕಾಗಿಯೇ ಒಂದು ದಿನ ಇಟ್ಕೊಳ್ಳಿ. ಆದರೆ ಮಾನವೀಯ ಮೌಲ್ಯಗಳಲ್ಲಿ ಶಿವಮೊಗ್ಗದಲ್ಲೇ ನಡೆದಂಥ ಒಂದು ಪ್ರಸಂಗ ಅಂತ ಹೇಳಿದರೆ, ಕರ್ನಾಟಕ ಸಂಘದ ಆ ಒಂದು ವಾತಾವರಣದ ಆವರಣದಲ್ಲಿ ಸಾಹಿತ್ಯ ಸಮ್ಮೇಳನ ಅಂತ ನಡೆದಾಗ ನಮ್ಮ ಭಾರ್ಗವ ಏನು ನೆನಪು ಮಾಡಿದನೋ DLN ಅವರ ಬಗ್ಗೆ, ಆ DLN ಅವರ ಜೊತೆಯಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರು ಅವರು ಹೇಳಿದ್ರಂತೆ, ಕರ್ನಾಟಕ ಸಂಘ ಶಿವಮೊಗ್ಗದಲ್ಲಿ ಬೇಂದ್ರೆಯವರು ಈ ಬಾರಿ ಸಮ್ಮೇಳನಾಧ್ಯಕ್ಷರು, ಅದರಿಂದ ನಾವು ಸಮ್ಮೇಳನಕ್ಕೆ ಹೋಗೋಣ ಅಂತ. ಅವರು ದೊಡ್ಡ ಪಂಡಿತರು DLN. ನನಗೊಂದು ಅನ್ನಿಸ್ತು ಭಾರ್ಗವ, ಅವ್ರ ಮನೆಯವ್ರನ್ನ ಕುಟುಂಬದವ್ರು ಸಿಗ್ತಾರೆ ಕೇಳಿದೆ. ಡಾಕ್ಟ್ರ್ ಹೇಳಿದ್ರಂತೆ, ಹೌದಾ ಅಂದರೆ, ನಮಗೆ ಡೋಂಟ್ ಮಿಸ್ಟೇಕ್ ಮೀ, ಕಾಂಟ್ ಅಂಡರ್ಸ್ಟ್ಯಾಂಡ್ ಅವರ್ ತಾತ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷಲ್ಲಿ ಬಡ್ಕೊಂಡ್ರು. ಏನಂದರೆ ಡಾಕ್ಟ್ರ್ ಕರೆದು ಹೇಳಿದ್ರಂತೆ, ನಿಮ್ಮ ಹಿರಿಯರನ್ನು ಕೋಮಾಗಿ ಸೇರಿಸಿದ್ದೀವಿ, ಕೋಮಾ ಸ್ಟೇಜಲ್ಲಿದ್ದಾರೆ, ICU ಒಳಗಿದ್ದಾರೆ. ಆದರೆ ಅವ್ರು ಸುಮ್ಮನಿಲ್ಲ, ಅವ್ರು ಏನೋ ಹೇಳ್ತಾ ಇದ್ದಾರೆ ಬಾಯಲ್ಲಿ ಒಂದೇ ಸಮನೆ, ಅದು ನಮಗೆ ಅರ್ಥ ಆಗೋದಿಲ್ಲ. ಯಾವುದೋ ಕನ್ನಡ ಪದಗಳಿಗೆ ಅರ್ಥ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ ಬಂದು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ನಾನು ನಿಮಗೆ ಅವಕಾಶ ಕೊಡ್ತೀವಿ ಅಂದ್ರಂತೆ. ನೀವು ಅರ್ಥ ಮಾಡ್ಕೊಳ್ಳಿ, ಮಾನವೀಯ ಮೌಲ್ಯಕ್ಕಾಗಿ ಜೀವ ತೆತ್ತಂತಹ DL ನರಸಿಂಹಾಚಾರ್ಯರು ಕೋಮಾ ಸ್ಟೇಜಲ್ಲಿದ್ದಾಗಲೂ ಕನ್ನಡ ಭಾಷೆಯ ಸಂಸ್ಕೃತಿಯ ಬಗ್ಗೆ ಅರ್ಥ ಹುಡುಕ್ತಾ ಇದ್ದರು ಅಂತ ಹೇಳಿದರೆ, ನಮ್ಮಲ್ಲಿ ನಾವೊಂದು ಕನ್ನಡದ ಪೂಜೆ ಪುನಸ್ಕಾರದಲ್ಲಿ ಒಂದು ಪದ್ಯವನ್ನಾದರೂ ತೆಗೆದು ನೋಡಿದ್ದೀವಾ? ಇಲ್ಲ. ನೋಡಿ, ಅವರೆಷ್ಟು ದೊಡ್ಡ ವಿದ್ವಾಂಸರು ಅಂದರೆ, ಜಪಾನ್, ಜರ್ಮನಿ, ಯಾವ ಭಾಷೆ ಕೇಳಿ, ತಮಿಳು, ತೆಲುಗು, ಹಿಂದಿ, ಮಲಯಾಳಿ ಮತ್ತು ಕನ್ನಡದಲ್ಲಿ ಗುರು ರಾಮಸ್ವಾಮಿಯವರು ಬರೀತಾರೆ. ಬಹುಶಃ ಪ್ರಾಚೀನ ಕವಿಗಳ ಎಲ್ಲ ಕಾವ್ಯಗಳ ಆ ಒಂದು ನೆನಪಿನ ಶಕ್ತಿ DLN ಅವರನ್ನು ಬಿಟ್ಟರೆ ನಾವು ಬೇರೆಯವರಲ್ಲಿ ನೋಡಲಿಲ್ಲ ಅಂತ ಬರೀತಾರೆ. ಆ ಬರೆಯೋದ್ರಲ್ಲಿ ಒಂದು ಬರೆದಿದ್ದಾರೆ, ಅವ್ರನ್ನಂದ್ರಂತೆ ಬಹಳ ದೊಡ್ಡ ವಿದ್ವಾಂಸ, ಸಂಸ್ಕೃತ ಪಂಡಿತ. ಅವ್ರಿಗಂದ್ರಂತೆ, ಕರ್ನಾಟಕ ಸಂಘದಲ್ಲಿ ಬೇಂದ್ರೆಯವರ ಅಧ್ಯಕ್ಷತೆ, ಸಮ್ಮೇಳನಾಧ್ಯಕ್ಷರು, ಕನ್ನಡ ಸಾಹಿತ್ಯ ಸಮ್ಮೇಳನ ಹೋಗೋಣವಾ ಅಂತ. ಹೋಗಬೇಕಪ್ಪ, ಹೋಗೋಣವಾ ಅಂತೀಯ? ಬಾ ನೋಡು, ಕುಣಿಯೋಣ ಬಾರ, ಆಯಿತಾ? ಮೂಡಲ ಮನೆಯ ಮುತ್ತಿನ ನೀರಿನ, ಆಮೇಲೆ ಸುರಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ, ಇಂಥ ಕವಿತೆಗಳೆಲ್ಲ ಜನಸಾಮಾನ್ಯರ ಬಾಯಲ್ಲೂ ನಿತ್ಯ ಹರಿದಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಹೃದಯವನ್ನೇ ಹೊಕ್ಕಿರ್ತಕ್ಕಂತಹ ಕವಿ ಅಂತೇಳಿದರೆ ಬೇಂದ್ರೆ ಕಣೋ. ಬಾ ಅವ್ರ ದರ್ಶನ ಮಾಡೋಣ ಬಾ ಅಂದ್ರಂತೆ. DLN ಅವರ ದೊಡ್ಡ ಮಾತು ಎಷ್ಟು ಸೊಗಸಿದೆ ನೋಡಿ. ಬಾ ಅವರನ್ನು ನೋಡೋಣ ಅಂತ. ಅವ್ರನ್ನ ನೋಡೋಣ ಅಂದ ಕೂಡಲೇ ಗುರು ರಾಮಸ್ವಾಮಿಯವ್ರ ಜೊತೆಲಿ ಬಂದ್ರಂತೆ. ಕರ್ನಾಟಕ ಸಂಘದ ಹತ್ರಕ್ಕೆ ಬಂದಿದ್ದಾರೆ. ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಬೇಂದ್ರೆ ಅವರನ್ನು ಅವರದ್ದು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದರೆ, ಒಂದು ಹಂಸದ ಥರ ಒಂದು ಮುಂದುಗಡೆಗೆ ಒಂದು ಚಿತ್ರಣ ಮಾಡಿ, ಅದರ ಮಧ್ಯದಲ್ಲಿ ಆ ಹಂಸವಾಹಿನಿ ಶಾರದೆಯಿಂದ ಪ್ರೇರೇಪಿತರಾದಂತಹ ಕವಿ ಎನ್ನುವ ರೀತಿಯಲ್ಲಿ ಬೇಂದ್ರೆಯವರನ್ನು ನಿಲ್ಲಿಸಿ ಕರ್ನಾಟಕ ಸಂಘದಿಂದ ಆ ರಥದಲ್ಲಿ ಗಾಡೀಲಿ ಎಳ್ಕೊಂಬರಕ್ಕೆ ಬಂದ್ರಂತೆ. ನಾವು ಅರ್ಥ ಮಾಡ್ಕೊಳ್ಬೇಕು, ಬೇಂದ್ರೆ ಅವರೊಬ್ಬರೇ ರಥದ ಮೇಲಿದ್ದಾರೆ, DLN ಅಂತವರೆಲ್ಲ ನಡ್ಕೊಂಡು ಬರ್ತಿದ್ದಾರೆ. ಏನಂತಂದರೆ, ನೋಡೋ ಅಂಥ ಒಂದು ಕವಿನ ನಾವು ನೋಡೋ ಭಾಗ್ಯ ನಮಗೆ ಇಲ್ಲಿಂದನೇ ಸಿಕ್ಕಿದೆಯಲ್ಲಯ್ಯ. ಪಕ್ಕದಲ್ಲಿದ್ದರೆ ನೋಡೋಕ್ಕಾಗಲ್ಲ, ಎದುರಿಗಿದ್ದರೆ ನೋಡ್ಬೋದು. ಬಾರೋ ಅಂತ ರಥ ಹೇಳ್ಕೊಂಡು ಬರ್ತಾ ಇದ್ದಾರಂತೆ. ಬರೆಯುವಾಗ ಒಂದು ಸಾಲು ಬರೀತಾರೆ ಗುರುರವರು, ದೊಡ್ಡವರ ಮಾತು, ದೊಡ್ಡವರ ಗುಣ, ದೊಡ್ಡ ಮಾತು, ಇದು ಮಾನವೀಯ ಮೌಲ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಬರ್ತಾ ಕರ್ನಾಟಕ ಸಂಘ ದಾಟಿ ಬಂತು. ಬರುವಾಗ ಅವತ್ತಿನ ಕಾಲಕ್ಕೆ ಇಷ್ಟೊಂದು ವಿದ್ಯುತ್ ಶಕ್ತಿಗಳ ಈ ಅನುಕೂಲತೆ ಇರಲಿಲ್ಲ. ಬರ್ತಾ ಅವ್ರಿಗೆ ಮಾತ್ರ ಒಂದು ಬೆಳಕಿದೆ, ಮಿಕ್ಕವರಿಗೆಲ್ಲ ಮುಖಾನೇ ಕಾಣಲ್ಲ, ಕತ್ಲೆ ಅಂತೆ. ಆ ಕತ್ಲೆ ಒಳಗೆ ಗುರುರವರು, ಎಲ್ಲ ಚೆನ್ನಾಗಿದೆ, ಆದರೆ ಈ ಕತ್ಲೆ ಒಳಗೆ ಮುಖಾನೇ ಕಾಣಲ್ಲ, ಅವ್ರಿಗೂ ಮಾತ್ರ ಬೆಳಕಿದೆ ಅಂತ ತಕ್ಷಣ ತಿದ್ದುತ್ತಾರೆ. DLN ಮಾತು, ರಾಮಸ್ವಾಮಿ,
ಈ ಗಾಢಾಂಧಕಾರದ ನಡುವೆಯೂ ಕೂಡ ಬೇಂದ್ರೆ ಒಂದೇ ಬೆಳಕು ಅಂದ್ರಂತೆ. ವಾಟೆ ವಾಕ್ಯ, ಎಂಥ ವಾಕ್ಯ! ನನಗೆ ನಿಜವಾಗಲೂ ಮೂಡಲ ಮನೆಯ ಮುತ್ತಿನ ನೀರಿನ ಬರೆದಿದ್ದಕ್ಕೊಂದು ಸಾರ್ಥಕ. ಆ ಸಾಲು ಹಾಗೆ ಇದೆ ನೋಡಿ. ಈ ಗಾಢಾಂಧಕಾರದಲ್ಲಿ ಬೇಂದ್ರೆ ಒಂದೇ ಬೆಳಕು ಅಂದರೆ ಕವಿ ಯಾವತ್ತು ಅಂಬಾಸಡರ್, ಅವನಿಂದ ಲೋಕಕ್ಕೆ ಬೆಳಕು. ಕವಿಯ ಮನೆಯ ಅಂಗಣ ದಿವಿಜರಿಗೂ ಮಂಗಳ ಅಂದರು. ಕವಿಯ ಮನೆಯ ಜೀವನ ಅದೆಷ್ಟು ಮಟ್ಟಿಗಿದೆ ಅಂದರೆ, ಕವಿಗೆ ಋಣ ಉಂಟ ಅಂದರೆ ಕವಿಗೆ ಅರಸುಗಿರಿಸಗಳ ಋಣವಿಲ್ಲ, ಅವನ ಅಗ್ನಿಮುಖಿ ಪ್ರಳಯಶಿಖಿ ಎಂದು. ಅದರಿಂದ ಕರ್ನಾಟಕ ಸಂಘ ಅಂತ ನಾನಿವ ಶಿವಮೊಗ್ಗಕ್ಕೆ ಬರುವಾಗಲೇ ಅಂದ್ಕೊಂಡು ಬಂದೆ. ನನಗೆ ಭಾಳ ಆಶ್ಚರ್ಯ ಅಂತೇಳಿದರೆ, ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಆ ವಾಕ್ಯ ಎಷ್ಟು ಪಾಠ ಮಾಡುತ್ತೆ ನೋಡಿ. ಈ ಗಾಢಾಂಧಕಾರದಲ್ಲಿ ಬೇಂದ್ರೆ ಒಂದೇ ಬೆಳಕೋ ಅಂದ್ರಂತೆ. ಆಗ ರಾಮಸ್ವಾಮಿಗರು ಕಣ್ಣು ಎವೆಕ್ಕೆದಲ್ಲೇ ನಿಟ್ಟು ನೋಡಿದರಂತೆ. ಯಾಕೆಂದರೆ ಬೇಂದ್ರೆಯವರು ಹೊರಟೋದ್ಮೇಲೆ ಮತ್ತೆ ಕತ್ಲೆ. ಅದೇ ಬೇಂದ್ರನ ಕೇಳಿದ್ರಂತೆ, ಕವಿ ರವಿ ಕಾಣದ ಕವಿ ಕಂಡ ಅಂತಿದೆ, ಏನು ಕಂಡ ಅಂತ. ಏನು ಕಂಡ? ಕತ್ಲೆ ಕಂಡ ಅಂದ್ರಂತೆ. ಮಾನವೀಯ ಮೌಲ್ಯಗಳು ಯಾರಿಂದ ಹೇಗೆ ಬೇಕಾದರೂ ಬರುತ್ತೆ. ಆ ದೃಷ್ಟಿ ಒಳಗೆ ನನಗಾಗಲೇ 8:15 ಆಯಿತು. ನಾನು ನಿತ್ಯ ಯಕ್ಷಗಾನದವನು, ಅದರತ್ತಲೇ ಇರ್ತೀನಿ. ಸುಂದರರಾಜರು ಒಂದು ಸತಿ ಸೋತ್ಬಿಟ್ರೆ ಎಷ್ಟೊತ್ತಿಗೆ ಮುಗಿಸ್ತಾನೆ ಅಂತ ಮುಗಿಸ್ಲೇ ಇಲ್ಲ ನಾನು. ಆದ್ದರಿಂದ ಇನ್ನೊಂದು 2 ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ, ಮತ್ತು ನನ್ನ ಮಾನಸಪುತ್ರ ಎಚ್ಚರಿಸಿದ್ದಾಳೆ, ಮತ್ತು ಜಾಸ್ತಿ ಹಾಸ್ಯ ಇರಲ್ವಾ ಅಂತ ಕೇಳಿದ್ದಾಳೆ. ಇಲ್ಲ, ಹಾಸ್ಯನೂ ಬೇಕು, ಇಲ್ದಿದ್ರೆ ಪ್ರಯೋಜನ ಆಗೋದಿಲ್ಲ. ನಗಬೇಕು, ನೆಗೆದು ಬಿದ್ದು ಹೋಗೋ ಜೀವ ನಗದಲ್ಲೇ ಹೋದ್ರೇನು ಪ್ರಯೋಜನ? ಕೈಲಾಸಂಗೆ ಹೇಳಿದ್ರಲ್ಲ, ಸತ್ರು ನನ್ನ ಶವ ನಗನಗ್ತಿರಬೇಕು. ಅದು ಮಾನವೀಯ ಮೌಲ್ಯ, ಅದು ಮಾನವೀಯ ಮೌಲ್ಯ. ಆದ್ದರಿಂದ ಈ ಮಾನವೀಯ ಮೌಲ್ಯಗಳನ್ನು ಒಂದೊಂದು ಅಕ್ಷರದಲ್ಲಿ ಒಂದೊಂದು ಸಂದರ್ಭದಲ್ಲೇ ಇರುತ್ತೆ. ನಾವು ಅದನ್ನು ರೂಢಿಸ್ಕೊಳ್ಬೇಕು. ಆ ರೂಢಿಸ್ಕೊಳ್ತಕ್ಕಂತಹ ಒಂದು ರೀತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಹೇಗೆ ಕಲಿಸೋದು ಅಂತ ಅನ್ನೋದಕ್ಕೆ ಸುಮ್ಮನೆ ಒಂದು ಒಗಟು ಹಾಕ್ಕೊಳ್ಳಿ. ಒಗಟು ಹಾಕಿಬಿಟ್ಟು ಒಗಟು ಬಿಡಿಸಿ ಮಕ್ಕಳ ಹತ್ರ, ನಿಮಗೂ ಬುದ್ಧಿ ಬರುತ್ತೆ, ಮಕ್ಕಳಿಗೂ ಬರುತ್ತೆ, ಹೇಳಿದವು ನನಗೂ ಬರುತ್ತೆ. ಅಂಗೈಯಗಲ ಗದ್ದೆ, ಮುತ್ತಿನ ರಾಶಿ, ಐನೋರು ಜಗಳ, ಇಬ್ಬರೇ ಕುಂತು ನೋಡ್ತವ್ರೆ. ಆ ನನ್ನ ಮಕ್ಕಳಿಬ್ಬರು ಹೊಂಟವ್ರೆ, ಆ ನನ್ನ ಮಕ್ಕಳು ಇಬ್ಬರು ಹಿಡ್ಕೊಂಡವ್ರೆ. 10 ಮ್ಯಾಕೆ 2 ಜನ ಬಡ್ದಾಡ್ತಾರೆ. ನನ್ನ ಮಗನೇ ಒಬ್ಬ ಹೊಡ್ಕೊಂಡೋದ, ಅವನಂಗಿದ್ರೆ ನೀನು ಎಲ್ಲಿ ಬೇಕಾದರೂ ಬದುಕಂತೀಯ, ಹೋಗು ಅಂದರು. ಏನದು ಅಂದರೆ, ಊಟ ಮಾಡ್ತೀವಲ್ಲ ಅನ್ನ, ಅಂಗೈಯಗಲ ಗದ್ದೆ ಕೈ, ಮುತ್ತಿನ ರಾಶಿ ಅನ್ನ, ಐನೋರು ಜಗಳ 5 ಬೆರಳು, ಇಬ್ಬರೇ ಕುಂತು ನೋಡ್ತವ್ರೆ ಕಣ್ಣು, ಇಬ್ಬರು ಹೊಂಟವ್ರೆ ಕಾಲು, ಇಬ್ಬರು ಹಿಡ್ಕೊಂಡವ್ರೆ ಕೈ. 10 ಮ್ಯಾಕೆ 2 ಜನ ಬಡ್ದಾಡ್ತಾರೆ. ಹಲ್ಲು, ಒಬ್ಬನ ಮಗ ಹೊಡ್ಕೊಂಡೋದ. ನನ್ನ ಮಗನೇ ನಾಲ್ಗೆ ಒಂದು ನೆಟ್ಟಿಗೆ ಇಟ್ಕೊಂಡ್ರೆ ಎಲ್ಲಿ ಬೇಕಾದರೂ ಬದುಕ್ತೀಯ ಅಂತಕ್ಕಂಥ ಮಾನವೀಯ ಮೌಲ್ಯವನ್ನು ನಮ್ಮ ಅಜ್ಜಿಗಳು ಅವತ್ತೇ ಹೇಳಿಕೊಟ್ಟ ಮೇಲೆ ಇದಕ್ಕಿಂತ ಯೂನಿವರ್ಸಿಟಿಯ ಪಾಠ ನಮಗೆ ಮತ್ತೊಂದಿಲ್ಲ. ಹೌದಾ? ಇಂತಹ ಒಂದು ಸಂಸ್ಕೃತಿಯನ್ನು ನಮಗೆ ರೂಢಿಸ್ಕೊಟ್ಟಿರ್ತಕ್ಕಂಥವಳಿಗೆ ಹೆಂಗೆ ಬದುಕನ ಅಂದರೆ, ಹೆಂಗೆ ಕೇಳಕ್ಕೆ ಕತ್ಕೊಂಡಿದ್ದು ಸ್ವಾಮಿ? ಆ ಎಪ್ಪಿಟ್ಟಂಗೆ ಅಂದ್ಲು. ನೀವೇನಂತೀರಿ? ಈ ಸರ್ಕಾರ 2,000 ಕೊಟ್ಟಂಗೆ ಆಯಿತಾ, ಮುಂದೇನು ಅವರು 28 ಗ್ಯಾರಂಟಿ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಂಗೆ 28 ಒದರ್ತೀವಿ. ಹಳ್ಳಿಯ ಜನ ಮಾನವೀಯ ಮೌಲ್ಯಗಳಲ್ಲಿ ಯಾವುದನ್ನ ಜಾತಿಗೆ ಹೇಳ್ತಾರೆ ನೋಡಿ, ಹೆಂಗೈತೆ ಬದುಕು, ಹೆಂಗಿರೋಣ ಅಂದರೆ ಆ ಎಪ್ಪಿಟ್ಟಂಗೆ. ಆ ದೇವ್ರು ಹೆಂಗಿಟ್ಟಿದ್ದಾನೋ ಹಾಗೆ. ಹೆಂಗಿಟ್ಟವನೇ ಅಂದರೆ ಅದು ನೀವು ನಡ್ಕೋಬೇಕು ಅಂದ್ಲು. ನನಗೆ ಆಶ್ಚರ್ಯ ಆಯಿತು, ನಾವೇನು ನಡ್ಕೊಳ್ಳೋದು? ಅಲ್ಕಂಡು ಸ್ವಾಮಿ, ವಾತಾವರಣದ ಆ್ಯಪ್ನ ಹತ್ರ ಕೂತ್ಕೊಂಡು ಬಾಯಿ ಬಡ್ಕೊಳವ್ರು ನೀವು, ಗಂಟು ಬಾರಿಸೋರು ನೀವು, ನಾವು ಹಾಕಿದ ರೊಕ್ಕ ಗಂಟು ಮಾಡ್ಕೊಳವ್ರು ನೀವು, ಮತ್ತು ನನ್ನನ್ನು ಕೇಳ್ತಿರಲ್ಲ ಅಂದರು. ಆತು ಹೆಂಗೆ ಬದುಕನ ಹೇಳು ಅಂದೆ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂದರೆ, ಅಟ್ಟೆ ಕಣ್ಣು ಸ್ವಾಮಿ, ಆ ಅಪ್ಪನ ಕೊಟ್ಟು ನೀವು ಗಂಟು ಮಾಡ್ಕೊಳಕ್ಕೆ ಮುಂಚೆ ಗಂಟ್ಲು ಬಡ್ಕೊಂಡ್ರೆ, ಆ ಬಡ್ಕೊಳೋದಕ್ಕೆ ಆ ಯಪ್ಪ ಕಣ್ಣು ಬಿಟ್ಟ ಅಂದರೆ ಲೋಕಕ್ಕೆ ಮಳೆ ಆಗ್ತವೆ, ದನಕರಗಳು ಕುಡಿಯೋಕ್ಕೆ ನೀರಾಗ್ತವೆ ಅಂದ್ಲು. ನಮಗೆ ನೀರಾಗತ್ತೆ ಅಂತ ಹೇಳಲಿಲ್ಲ ರೀ. ನೀವು ಆ ಯಪ್ಪನ ಕುಟ್ಟು ಕುಂತ್ಕೊಂಡು ಗಂಟ್ಲು ಹೊಡ್ಕೊಂಡ್ರಿ, ಬಾಯಿ ಬಡ್ಕೊಂಡ್ರೆ, ಗಂಟ್ಲಲ್ಲ ಬಾಯಿ ಬಡ್ಕೊಂಡ್ರೆ, ಆ ಯಪ್ಪ ಕಣ್ಣು ಬಿಟ್ಟರೆ ಲೋಕಕ್ಕೆ ಮಳೆ ಆಗ್ತವೆ, ದನಕರುಗಳಿಗೆ ಕುಡಿಯೋಕ್ಕೆ ನೀರಾಗ್ತವೆ. ಅದಲ್ವಾ ಮಾನವೀಯ ಮೌಲ್ಯ? ನಾವು ನಮ್ಮ ಮನೆಗೆ ಮಾತ್ರ, ಪಕ್ಕದ ಮನೆಗೆ
ಒಳಗಡೆಯಿಂದ ಒಂದು ಹಾಕ್ಕೊಂಡಿದ್ದಾರಂತೆ. ನಾನು ಅದಕ್ಕೆ ಇವನು ದುಡ್ಡು ಕೊಟ್ಟೆ, ಹೊರಗಡೆಯಿಂದ ಒಂದು ಹಾಕೊಂಡು. ನಾವು ಅದೆಲ್ಲ ಅಪಸಂಸ್ಕೃತಿಯ ಕಡೆಗೆ ಹೋಗ್ತೀವಿ, ಹೋಗಕೂಡ್ದು. ಇಂಥ ಮಾನವೀಯ ಮೌಲ್ಯಗಳನ್ನು ನಾವು ಹೇಳುವಾಗ ಇಲ್ಲಿ ಹೇಳಿದ್ದೆ ಅಂತ ಕಾಣುತ್ತೆ. ಆದರೂ ನೆನಪು ಮಾಡ್ತೀನಿ, ನಾನು ಸಾಮಾಜಿಕ ದೃಷ್ಟಿಕೋನದಿಂದಲೇ ಹೇಳೋದು. ಅತ್ಯಂತ ಅಧ್ಯಾತ್ಮಕಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ನಮಗೆ. ಅದರಿಂದ ಇಂಥ ಸಹಜ ಉದಾಹರಣೆಗಳಲ್ಲಿರಬೇಕು. ರಾಜರತ್ನಂ ಜೊತೆ ಒಳಗೆ ಮಾಸ್ತಿಯವರು ಕೂತ್ಕೊಂಡು ಅವರು ಬೆಂಗಳೂರಿನಿಂದ ಹೊರಡುವಾಗ ಅವರು ಮಂಗಳೂರಿನಲ್ಲಿ ಮಣಿಪಾಲನೋ ಮಂಗಳೂರೋ ಇಲ್ಲೋ ಒಂದು ಕಡೆ ಸಾಹಿತ್ಯ ಕಾರ್ಯಕ್ರಮ, ಅವರು ಮೂಡಿಗೆರೆ ಹತ್ತಿರಕ್ಕೆ ಬರ್ತಾಯಿದ್ದಾರೆ ಚಿಕ್ಕಮಗಳೂರಿನ ಮೇಲೆ. ಅವರಿಗೆ ಬಾಯಾರಿಕೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಏನು ಮಾಡಿದರು, ರಾಜರತ್ನಂ ಸ್ವಲ್ಪ ನೀರಿದೆಯಪ್ಪ ಅಂದರು. ರಾಜರತ್ನಂ ಕಟುಮಸ್ತಾದ ಆಳು, ಇಲ್ಲ ನಮ್ಮ ಅರ್ಥಬಿಟ್ಟೆ ಅಂದರು. ಹೌದಾ, ಯಾಕೆ ನಮಗೆ ಬೇಕಿತ್ತಾ ಅಂದರು. ಬಾಯಾರಿಕೆ ಕಣ ಅಂದರು. ಆಯಿತು ಬನ್ನಿ ನೋಡೋಣ ಮುಂದೆ ಅಂದರು. ಬರ್ತಾ ಇದ್ದಾರೆ, ಅಲ್ಲೊಂದು ಬಾವಿ, ಆ ಬಾವಿ ಹತ್ರ ಒಬ್ಬ ಕಾಕಿ ಚಡ್ಡಿ ಅರ್ಧ ತೋಳು ಬನಿಯನ್ನು ಹಾಕ್ಕೊಂಡು ಬಾವಿಯಲ್ಲಿ ನೀರು ಸೇದ್ತಾ ಇದ್ದಾನೆ. ಅದನ್ನು ಇವರು ನೋಡಿದರು. ನೋಡಿದ ಕೂಡಲೇ ರಾಜರತ್ನಂ, ಓ ಇಲ್ಲೇ ಒಂದು ಬಾವಿ ಇದೆ ನೋಡಿ, ಅವು ಮುದುಕ ನೀರು ಸೇದ್ತಿದ್ದಾನೆ, ಅಲ್ಲಿ ಹೋಗ್ಬಿಟ್ಟು ನೀರು ತೊಗೊಂಡು ಬಂದು ಕೊಡ್ತೀನಿ ಅಂತೇಳಿ ಕಾರ್ ತೆಗೆದು ಇಳಿದಾಗ ಮಾಸ್ತಿ ಹೇಳಿದ್ದು, ಅಯ್ಯ ಮಾನವೀಯ ಮೌಲ್ಯ ಬೇಡವೇನೋ ನಿನಗೆ, ಮನುಷ್ಯತ್ವ ಬೇಡವಾ? ವಯಸ್ಸಾದವನು ನನಗೆ ದಾಹ, ಮುಂಚೆ ನಾನು ಕುಡಿಬೇಕಾ ಇಲ್ಲ ನೀನು ಕುಡಿಬೇಕಾ? ಅವರು ಇಲ್ಲ ನೀವೇ, ಮತ್ತು ಬಿಡು, ದಾಹ ನಂದು, ಮೋಹ ನಿಂದು, ನೇಹ ಅವಂದು, ಇಳು ಅಂತ ಕೆಳಗೆ ಇಳಿದ್ರು. ಇಳಿದ್ಬಿಟ್ಟು ಹೋಗ್ತಾರೆ. ನಿಮಗೆ ಗೊತ್ತಿದೆ ಅವ್ರು ಕಚ್ಚೆ ಪಂಚೆ, ಒಂದು ಕಂಬಿ ನಾಮ ಇದೆಲ್ಲ ಹಾಕ್ಕೊಂಡು ನಗರ ಸೇರ್ಕೊಂಡ್ಬಿಟ್ಟಿದ್ರಲ್ಲ. ಈ ಮುದುಕ ನೀರು ಸೇತ್ಲೇ ಇದ್ದಾನೆ, ಮಾನವೀಯ ಮೌಲ್ಯ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೀರು ಸೇತ್ಲೇ ಇದ್ದಾನೆ. ಸೇತ್ತಾ ಇದ್ದಂಗೆ ಮತ್ತೆ ಆ ಕುಣಿಕೆ, ಆ ಪದನೇ ಬಿಟ್ಟೋಗಿದೆ, ಕುಣಿಕೆ ಹಾಕಿ ಆ ಹಗ್ಗ ತಗೊಂಡು ರಾಟೆ ಇಟ್ಟವನು ನೀರಿಗೆ ಬಿಟ್ಟ, ಎಳ್ಕೊಂಡು ಕೂಡಲೇ ಕಟ್ಟೆ ಮೇಲೆ ಹಿಂಗೆ ಇಟ್ಟ ಕೂಡಲೇ ತುಂಬ ತಮಾಷೆ ಅಂತ ಹೇಳಿದ್ರೆ ಮಾಸ್ತಿಯವ್ರು ನೋಡುತ್ತಲೇ ಇದ್ದರು. ಮೆತ್ತಿಗೆ ಅವನಿಗೆ, ಅಯ್ಯ ಅಪ್ಪ ಅಣ್ಣ ಓ ತಂದೆ ದಾಹ, ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡ್ತೀಯಾ ಅಂದ ಕೂಡಲೇ ಅವನಿಗೆ ನೋಡ್ದ, ಅಲ್ಲೊಂದು ತೊಟ್ಟಿ ಇತ್ತು, ಆ ತೊಟ್ಟಿ ಚೆಲ್ಬಿಟ್ಟ. ಮಾಸ್ತಿ ಅವರಿಗೆ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು. ಯಾವ ಸೀಮೆ ಮನುಷ್ಯ, ನನ್ನಷ್ಟೇ ವಯಸ್ಸಾಗಿದೆ ಇವನಿಗೆ, ಒಂದು ದಾಹಕ್ಕೆ ನೀರು ಕೇಳಿದರೆ ಆ ಬಾವಿಲಿ ಅಷ್ಟೊಂದು ನೀರಿದೆ, ಕೊಡದಲ್ಲಿ ಇಷ್ಟೊಂದು ತುಂಬ್ಕೊಂಡಿದ್ದಾನೆ, ಒಂದು ತೊಟ್ಟು ನೀರು ಕೊಡಯ್ಯ ಅಂದರೆ ತೊಟ್ಟಿಗೆ ಹಾಕ್ಬಿಟ್ನಲ್ಲ. ಛೇ, ನಮ್ಮ ಜನಕ್ಕೆ ಬುದ್ಧಿ ಇಲ್ಲ, ಸಂಸ್ಕಾರ ಇಲ್ಲ, ಎಂಥ ಜನರು ಇವರು ಅಂದ್ಕೊಂಡು, ಏನಪ್ಪ ಅಯ್ಯ ಯಾಕೆ ಹೇಗೆ ಮಾಡಿದೆ, ಅಷ್ಟು ನೀರು ಕೊಡಬಾರ್ದಾ ಅಂದರು. ಅವನು ಸುಮ್ಮನೆ ಹಿಂಗೆ ನೋಡಿದವನು ಕೊಡಪಾನ ಮತ್ತೆ ಬಾವಿಗೆ ಬಿಟ್ಟ, ಎಳ್ದ, ನೀರು ತುಂಬಿದ ಕೊಡ ಇಟ್ಕೊಂಡ, ತಿರ್ಕಂಡ. ಯಾಕಂಗೆ ಹೊಡ್ಕಂತೀಯ, ಕೈ ಹಿಡಿಯಿಂದ. ಇವರು ಅಭ್ಯಾಸ ಇಲ್ವಲ್ಲ ಕೈಯಲ್ಲಿ ಬೊಗಸೆ ಕುಡಿದು, ಒಂದು ಕೈ ಹಿಡಿದ್ರು. ಅವನೇನಂದ ಗೊತ್ತಾ, ಈಗಲಾಗಲ ಹೋಗಂಗಿದೆಯಾ, ಆ ಯಾಪ್ 2 ಕೈ ಕೊಟ್ಟಿದ್ದಾನೆ, ನಿನ್ನ ಜೀವ ಹಿಡ್ಕೊಳಕ್ಕೆ ಕಂಜೂಸ್ ಮಾಡ್ಕೊಂತೀಯ, 2 ಕೈ ಹಿಡ್ಕ ಅಂದ. ಮಾನವೀಯ ಮೌಲ್ಯ, 2 ಕೈ ಹಿಡ್ಕ ಅಂದರು. ಅವ್ರು ಹಿಡ್ಕೊಂಡ್ರು, ನಿಧಾನಕ್ಕೆ ಸುರಿದ, ಗೊತ್ತಿತ್ತು ಅವ್ರಿಗೆ. ಕುಡಿದ ಮೇಲೆ ನೋಡ್ತೆ, ಸಾಕಪ್ಪ 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 ಅಂದು. ಅವನು ಉಳಿದಿದ್ದ ನೀರಿತ್ತಲ್ಲ ಅದು ತೊಟ್ಟಿಗೆ ಹಾಕಲಿಲ್ಲ, ಅಲ್ಲೊಂದು ನಾಲೆ ಇತ್ತು, ಕೆಳಗೆ ಚೆಲ್ಬಿಟ್ಟ ಮೇಲೆ ಇವ್ರು ಜೋಬಲ್ಲಿ ಕೈ ಹಾಕ್ತಾರೆ. ಅವನು ಏನಾರು ಚೆಲ್ಕೊಳ್ಳಿ, ನನಗೆ ಸದ್ಯ ಕೊಟ್ಟ ನೀರು ಅಂಥೇಳಿ ಕೊಡೋಣ ಅಂತ ಜೋಬೊಳಗೆ ಕೈ ಹಾಕ್ತಾರೆ. ಅದು 10 ರೂಪಾಯಿ ಬರ್ತಾಯಿದೆ, 5 ರೂಪಾಯಿ ಬರ್ತಿಲ್ಲ, ತೆಗಿಯೋಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ. ಹಂಗೋ ಹಿಂಗೋ ಮಾಡಿ ಹಿಡ್ಕೊಂಡು ಎಳೆದು ನೋಡಿ ತಗೊಂಡ್ಬಿಟ್ಟು ಅವನೇನು ಮಾಡಲಿಲ್ಲ. ಅವನ ಕಡೆ ನೋಡಲೇ ಇಲ್ಲ, ಸೇದ್ಬಿಟ್ಟು ಮತ್ತೆ ಕೊಡ ತಗೊಂಡು ಹೊರಡಕ್ಕೆ ಅಂತ ಹೊರಟ. ಅಣ್ಣ ಅಪ್ಪ ಈ ಕಡೆ ನೋಡು ಅಂದರು. ಆತಲ್ಲ, ಏನು ನೋಡೋದು, ಕುಡ್ದಿದ್ದಾತಲ್ಲ, ಹೊರಡಿ ನೀವು ಅಂದ. ಎಲ್ಲ ತಗೋಪ್ಪ ಅಂದರು. ಏನ ತಗೋ ಅಂಥೇಳಿ ಕೈಯಲ್ಲಿರೋದು ಕೊಟ್ಟರೆ, ಯಾಕೆ ಅಂದರು. ಕುಡಿಯೋಕ್ಕೆ ನೀರು ಕೊಟ್ಟಿಯಲ್ಲಪ್ಪ, ಇಟ್ಕೊ ಅಂದರು.
ನಮ್ಮೂರಾಗೊಬ್ಬರು ಹಿಂಗಯ್ಯ ನಾಮ ತಿಕ್ಕಣೊಬ್ರು ಇದ್ದರು. ಆವಾಗ ಬರಗಾಲ. ಆ ಅಪ್ಪನ ಕೊಟ್ಟು ಹೋಗಿ ನಾವು ಕೇಳ್ಕೊಂಡ್ವಿ, ಏನಂತ, ನಮ್ಮೂರಿಗೆ ಬರಗಾಲ ಕಣ್ ಸ್ವಾಮಿ, ನಮ್ಮ ರೈತರಿಗೆ ಕುಡಿಯೋಕ್ಕೆ ನೀರಿಲ್ಲ, ಚೂರೊಂದು ಬಾವಿ ತೋರಿಸ್ಕೊಡಿ ಅಂತ. ಅವ್ರು ಏನಂದ್ರೆ ಗೊತ್ತಾ, ತಿಳ್ಕ ಅಂಥೇಳಿ ಅವ್ರಿಗೆ ಸರಿಯಾಗಿ ತಿಳ್ಕ. ಏನಂದ್ರೆ ಗೊತ್ತಾ, ಅಲ್ರಪ್ಪ ಬರೀ ನೀವೇ ಕುಡಿಯೋಕ್ಕೆ ನೀರು ಕೇಳ್ತೀರಲ್ರೋ, ನಿಮ್ಮ ವ್ಯವಸಾಯಕ್ಕೆ ದನಕರುಗಳಿದೆಯಲ್ಲ ಅವುಗಳಿಗೆ ಕುಡಿಯೋಕ್ಕೆ ನೀರು ಬೇಡವಾ, ಅದನ್ನು ಕೇಳ್ಕೊಳ್ಳಿಲ್ವಲ್ರಪ್ಪ ನೀವು. ಕಣ್ ಸ್ವಾಮಿ ಹಳ್ಳಿ ಮಕ್ಕ ಏನು ಮಾಡೋಣ, ಒಂದು ಬೇಕಲ್ಲ ಅಂದು. ಹಂಗೆ ಅಂದ ಕೂಡಲೇ ಯಪ್ಪ ₹1 ತಗೊಳ್ಳಿಲ್ಲ. ನಮ್ಮೂರಿಗೆ ಬಂದು ಒಂದು ಬಾವಿ ತೋಡಿಸಿ ಒಂದು ತೊಟ್ಟಿ ಕಟ್ಟಿ ನಮಗೊಂದು ಮಾತು ಹೇಳಿದರು ಅಂತ. ಏನು ಹೇಳಿದ್ರಪ್ಪ ಅಂದರು, ನೋಡ್ರಪ್ಪ ಬಾವಿ ತೋಡಿಸ್ಕೊಟ್ಟಿದ್ದೀನಿ, ನೀರು ಬಂದವೆ. ಮೊದಲನೇದು ಯಾರೇ ಊರಿನಲ್ಲಿ ನೀರು ಸೇದ್ಕೊಂಡ್ರು ಆ ತೊಟ್ಟಿಗೆ ಹಾಕಬೇಕು. ಆ ತೊಟ್ಟಿ ನೀರು ಯಾರು ಮುಟ್ಕೊಡ್ದು, ಅದು ದನಕರುಗಳಿಗೆ ಮಾತ್ರ. ನೀವು ಕುಡಿದ ನೀರು, ಎಂಜಲ್ ನೀರು ಹಸು ಕರುಗಳಿಗೆ ಮುಟ್ಟಿಸ್ಕಾಕೋದು, ನೀವು ನಾಲೆಗೆ ಹಾಕ್ಕೋಬೇಕು. ಆಮೇಲೆ ನಿಮ್ಗೆ ಕೊಡದೇ ಇರೋ ನೀರು ನೀವು ತಗೊಂಡೋಗ್ಬೇಕು. ನೀವೇನಾದ್ರು ನಿಯತ್ತಾಗಿ ನಡ್ಕೊಂಡಿದ್ರೆ ಬಾವಿ ನೀರು ಬತ್ತೋಗ್ತವೆ ಅಂದರು. ನಿನ್ನಂಗೆ ಇದ್ದರು, ಹೋಗ್ಬಿಟ್ಟಿರ್ಬೇಕು ಅವರು, ಅವ್ರಿಗೆ ಹೋಗ್ಬಿಟ್ಟಿರ್ಬೇಕು. ಆ ಯಪ್ಪ DC ಆಗಿದ್ದರು. ಅವರೇ ಹಂಗಂದಮೇಲೆ ನಿಂತವ, ನಾನು ರೊಕ್ಕ ತಗೊಂಡ್ರೆ ನಮ್ಮ ಬಾವಿ ನೀರು ಬತ್ತೋಗ್ತವೆ, ನಮ್ಮೂರಿಗೆ ಏನು ಮಾಡೋಣ, ದನಕರುಗಳಿಗೆ ಏನು ಮಾಡೋಣ, ಹೋಗಯ್ಯೋ ಹೋಗು ಅಂದರು. ಅವ್ರಿಗೆ ಅನ್ನಿಸ್ತು ನಾನೇ ಅವನು ಅಂತ ಹೇಳೋಣ ಅಂತ ಮಾಸ್ತಿಗೆ ಎದೆ ಒಳಗೆ ಬಂತು. ಈಗ ಹೇಳಿಬಿಟ್ರೆ ಅವನ ಭಾವನೆ ಹೋಗ್ಬಿಡುತ್ತೆ. ಸೀದಾ ಬಂದು ರಾಜರತ್ನಂ ಹೇಳ್ತಾರೆ, ಏನೋ ಭಾಳ ಮಾತುಕತೆ ನಡೀತಿತ್ತು ಅಂತ. ಇಲ್ಲಪ್ಪ, ಅವತ್ತಾವತ್ತೋ ಸಂಬಳ ತಗೊಂಡು ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ನಮಗೆ ಜನೋಪಯೋಗಿ ಕೆಲಸ ಮಾಡಬೇಕು ಅಂತಲೇ ನಮಗೆ ಹುದ್ದೆ ಕೊಟ್ಟಿರೋದು. ಆ ಹುದ್ದೆ ಕೊಟ್ಟಿದ್ದಕ್ಕೆ ಮುದ್ದೆ ತಿನ್ನೋ ಮನುಷ್ಯರು ನಿದ್ದೆಗೆಟ್ಕೊಂಡು ಆ ನಿಯತ್ತನ್ನು ಕಾಪಾಡ್ಕೊಂಡಿದ್ದಾರೆ. ನಾನು ದುಡ್ಡು ಇಸ್ಕೊಂಡ್ಬಿಟ್ರೆ ಬತ್ತೋಗತ್ತೆ ಅಂತಾರೆ ನೋಡು. ಈ ಒಂದು ಸಂಸ್ಕೃತಿ ಎಲ್ಲ ಕಡೆಗೆ ಬರಬೇಕಲ್ಲ ಅಂದರೆ ಅದೇ ಮಾನವೀಯ ಮೌಲ್ಯ ಅಂದರು. ಇಂಥ ಒಂದು ಮಾನವೀಯ ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಬದುಕ್ತಕ್ಕಂತಹ ರೀತಿಯಲ್ಲಿ ನಮಗೆ ಬರಬೇಕು. ಇದೀಗ ನೀವು ಎದುರುಗಡೆ ರಾಮನಿಗೆ ನೀವಲ್ಲಿ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡಿದ್ದೀರಿ. ಆ ಮಾತು ಹೇಳಿ ನಾನು ವಿರಾಮ ಕೊಡ್ತೀನಿ. ಇಂತಹ ಒಂದು ಆದರ್ಶದ ಮಾನವೀಯ ಮೌಲ್ಯಗಳನ್ನು ನಮಗೆ ಪ್ರತಿಪಾದಿಸಿರ್ತಕ್ಕಂಥವರು ಪುರಾಣಗಳ ಕಾಲದಿಂದಲೂ ಹಿಡಿದು ವೇದಗಳ ಕಾಲದಿಂದಲೂ ಹಿಡಿದು ನಮಗೆ ವಿಗ್ರಹದ ರೂಪದಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಕಾರ್ಯಕ್ಕೆ ನಮ್ಮ ದೇಶದಲ್ಲಿ ಇದೀಗ ಶ್ರೀರಾಮಚಂದ್ರ ಎದ್ದು ನಿಂತಿದ್ದಾನೆ. ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಒಂದೇ ಒಂದು ಪದ ಅಂತ ಹೇಳಿದರೆ, ದೇವರು ಎಂದರೆ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಅಲ್ಲಿ ನಿಂತ್ಕೊಳ್ತೀರಾ ಇಲ್ವೋ? ದೇವರು ಎಂದರೆ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ತೀರ್ಥ ಕೊಡ್ತಾರಾ ಇಲ್ವೋ? ಜಲವೆಂದರೆ ಕೇವಲ ನೀರಲ್ಲ, ಇದು ಪಾವನ ತೀರ್ಥ. ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು, ರವಿಶಶಿತಾರೆಯ ನಿತ್ಯೋತ್ಸವವೋ ಸರಸ್ವತಿ ವೀಣೆಯ ಸೊಲ್ಲು. ಸರಸ್ವತಿ ವೀಣೆಯ ಸೊಲ್ಲು. ಈ ಕವಿತೆ ಬರೆದವ್ರು ಯಾರು ಗೊತ್ತಾ? ನಿಸಾರ್ ಅಹಮದ್. ನಿಸಾರ್ ಅಹಮದ್ ಬರೆದಿರೋ ಶಬ್ದ ನೋಡ್ರಿ, ದೇವರು ಎಂದರೆ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಅದನ್ನೇ ಬೇಂದ್ರೆ ಬರೀತಾರೆ. ನೀವಿಲ್ಲಿ ನೋಡುವ ರಾಮನಾಗಲಿ, ಅಲ್ಲಿ ನೋಡುವ ಹನುಮನಾಗಲಿ, ಇಲ್ಲಿ ನೋಡುವ ಭಾರತ ಮಾತೆಯನ್ನಾಗಲಿ ನೀವು ನೋಡ್ತಾ ಇದ್ರೆ ನಿಮಗೇನು ಅನಿಸುತ್ತೆ ಅಂದರೆ, ಗರ್ಭಗುಡಿಯೊಳಗೆ ಲಿಂಗ, ನಿದ್ದೆಯೊಳಗೆ ನೋಡಿದ ಹಂಗ, ಕಣ್ಣ ಮುಚ್ಚಿ ನಮೋ ಎನತಾವ, ಹರದಾರಿ ಹರದಾರಿ ನಿಂತಂಗೆ ಮೈಯೆಲ್ಲ ಕಂಬ, ಸ್ವರ್ಗ ತಾವೆ ಜಂಬ ಗಿಂಬ, ಶಿವ ಬಂದು ಎತ್ತಿಕೊಳ್ತಾನ ಅಂದರು. ಒಂದು ವಿಗ್ರಹವನ್ನು ನೋಡಿದರೆ ನಮಗೆ ಆಗ್ತಕ್ಕಂಥ ಒಂದು ಭಾವನೆ ಏನು ಅನ್ನೋದನ್ನು ಅವರು ಬರೆದಿದ್ದಾರೆ. ಅದಕ್ಕೆ ಅವರೊಂದು ಮಾತು ಹೇಳಿದರು, ಹೊಟ್ಟೆ ಕಿಚ್ಚನಲ್ಲಿ ಜಗದ ಬಟ್ಟಿ ಕೆಡಿಸ್ಬೇಡ್ರಿ, ಸುಮ್ಮನೆ ಕುಂತು ನೋಡ್ರಿ, ಜಲಕ್ಕೆ ಜಲ ಕೊಡ್ತದ, ನೆಲಕ್ಕೆ ನೆಲ ಕೊಡ್ತದ, ಅದಕ್ಕೆ ಗೊತ್ತು ಅದ್ರ ಬೇರು, ಕಲಕ್ತೀವಿ ನಾವು ನೀರು ಅಂದರು. ಅದನ್ನು ಇನ್ನೊಬ್ಬರ ಮನಸ್ಸನ್ನು ಕಲಕುವಂತಹ ಅಪಮೌಲ್ಯದ ಕೆಲಸ ನಾವು ಮಾಡಬಾರದು. ಹಾಗಾಗಿ ನೀವು ರಾಮನನ್ನು ನೋಡಿ ಕೈ ಮುಗಿದು ಬಿಟ್ಟರೆ, ಭರತ ಮಾತೆಯನ್ನು ನೋಡಿ ಕೈ ಮುಗಿದು ಬಿಟ್ಟರೆ ಪ್ರಯೋಜನ ಆಗಲ್ಲ. ಆ ರಾಮನನ್ನು ಯಾಕೆ ಪೂಜೆ ಮಾಡ್ತೀವಿ ಅನ್ನೋದಕ್ಕೆ ನಾನು ಮತ್ತೆ ವಿಸ್ತರಿಸ್ಕೊಂಡು ಹೋಗಲ್ಲ, ಇನ್ನೊಂದು ಉಪನ್ಯಾಸಕ್ಕೆ ಬರ್ತೀನಿ, ಬಂದಾಗ ಹೇಳ್ತೀನಿ. ಆದರೆ ಆ ರಾಮನನ್ನು ನೋಡುವಾಗ ನಮಗೆ ಆಶ್ಚರ್ಯ ಅಂತ ಹೇಳಿದರೆ, ಅವನ 32 ಗುಣಗಳನ್ನು ನೀವು ನಿತ್ಯ ನೆನಪು ಮಾಡಿಕೊಳ್ಳದಲೇ ನೀವು ರಾಮದೇವರಿಗೆ ಕೈ ಮುಗಿದರೆ ಪ್ರಯೋಜನ ಇಲ್ಲ. ಮೊದಲನೇದು ಯಾವುದು ಅಂದರು, ನೀವು ನೋಡಿ. ಈಗ ಅರುಣ ಅನ್ನೋನು ಕರ್ನಾಟಕದವನು, ಆತ ವಿಗ್ರಹ ರೂಪದ ದೇವರನ್ನು ನಿಲ್ಲಿಸ್ತಾ ಅಂದ್ವಿ.
ಅದಕ್ಕೆ ಬೇಂದ್ರೆ ಹಿಂಗೆ ಹೇಳಿದ್ರು ಗೊತ್ತಾ, ಶಿಲ್ಪಿ ಬಂದ ಕಲೆಯ ನರಸಿ ಅರಸನಾಜ್ಞೆ ತಲೆಯಲ್ಲಿರಿಸಿ ಉಳಿಯು ಕಲ್ಲ ನೂಳುತ್ತಿತ್ತು ಮೊನದ ಮೊಳಕೆ ಬೀಳುತ್ತಿತ್ತು ಒಡನೆ ಚಿತ್ತ ಏಳುತ್ತಿತ್ತು. ಚಿತ್ತದೊಳಗೆ ಚಿತ್ರವನ್ನು ಎತ್ತಿದವನು ಯಾರು? ಈ ಚಿತ್ರಕ್ಕೆ ಚಿತ್ತವನ್ನು ಬಿತ್ತಿದವನು ಯಾರು? ಸಾಧ್ಯನೇ ಆಗುವುದಿಲ್ಲ. ಹೇಗೆ ವಿಗ್ರಹವನ್ನು ಕಡಿತಾನೆ? ಶಿಕಾರಂ ಚಿತ್ರಮುತ್ಪನ್ನಂ ಲಿಕಾರಂ ಗೋಪರಾದಿಶು. ನೀವು ಯಾರ್ಯಾರು ದೇವಸ್ಥಾನ ಕಟ್ಸೋಕ್ಕಿಂತ ಇರೋ ದೇವಸ್ಥಾನ ಉದ್ಧಾರ ಮಾಡಿ, ಅಲ್ಲಿಗೆ ಹೋಗಿ ಕೈ ಮುಗೀರಿ. ನಾನಿವಾಗ ಹಿರೇಮಗಳೂರಿನಲ್ಲಿ ಶಿವಮೊಗ್ಗಕ್ಕೆ ಬಂದು ಇಲ್ಲೆಲ್ಲ ಗ್ರಾಮ ದೇವತೆಗಳನ್ನೆಲ್ಲ ಕರ್ಕೊಂಬಂದು ಕೂರಿಸ್ತಕ್ಕಂಥ ಉತ್ಸವಾದಿಗಳನ್ನೆಲ್ಲ ನೋಡಿ ನನಗೊಂದು ರೀತಿ ಸಾತ್ವಿಕ ಹೊಟ್ಟೆ ಕಿಚ್ಚು ಬಂದಿದೆ. ಹಿರೇಮಗಳೂರಿನಲ್ಲೂ ಈ ಥರ ಮಾಡಿಸ್ಬೇಕು ಅಂತ. ಅದ್ರ ಜೊತೆಯಲ್ಲಿ ಕಸಬರಿಕೆ ತಗೊಂಡು ಗುಡಿಸೋದನ್ನು ಅಭ್ಯಾಸ ಮಾಡಿಸಿದ್ದೀನಿ. ಏನಂತ ಅಂದರೆ, ಕೈಯಲ್ಲಿ ಇರಲಿ ನಿಮಗೆ ಯಾವಾಗಲೂ ಪೊರಕೆ, ಗುಡಿಸುತ್ತಿದ್ದರೆ ಗುಡಿಯೆಲ್ಲ ಚಂದ ಅದೇ ನಿಮ್ಮ ಹರಕೆ. ಅದರಿಂದ ಅರ್ಧ ಗಂಟೆ ನೀವು ಭಜನೆ ಮಾಡೋ ಬದಲು 15 ನಿಮಿಷ ಭಜನೆ ಮಾಡಿ, ಇನ್ನು 15 ನಿಮಿಷ ದೇವಸ್ಥಾನವನ್ನು ಚೊಕ್ಕಟ ಮಾಡಿ. ಅದನ್ನು ಡಾಕ್ಟ್ರಿಗೆ ಹೇಳ್ಕೊಟ್ಟಿದ್ದೀನಿ. ಸರ್, ಯಾರಾನ ಬಿ ಪಿ ಶುಗರ್ನವ್ರು ಬಂದರೆ ನಮಗೆ ಕಡಿಮೆ ಆಗಬೇಕು ಅಂದರೆ ದೇವಸ್ಥಾನಕ್ಕೆ 5 ಪ್ರದಕ್ಷಿಣೆ ಹಾಕಿ ಒಂದು ಪೊರಕೆ ತಗೊಂಡು 10 ನಿಮಿಷ ಗುಡಿಸಿ, ನಿಮಗೆ ಬಿ ಪಿ ಶುಗರು ನಾರ್ಮಲಾಗಿ ಬರುತ್ತೆ ನೀ ಸರ್, ದೇವಸ್ಥಾನಗಳು ಅಚ್ಚುಕಟ್ಟಾಗತ್ತೆ. ವೈದ್ಯರುಗಳು ಮನಸ್ಸು ಮಾಡಬೇಕು. ಆದ್ದರಿಂದ ಅದ್ರ ಜೊತೆಲಿ ಹಿರೇಮಗಳೂರಿನಲ್ಲಿ ಮಾಡಿದೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು 2 ತಾಸು ನನ್ನಿಷ್ಟ ನಾನು ಮಾಡ್ತೀನಿ. ನನ್ನ ಕೈಯಲ್ಲಿ ಒಂದು ಪೊರಕೆ ಕುಡ್ಕೊಂಡು ನಾನು ಗುಡಿಸ್ತಾ ಇರ್ತೀನಿ. ಬಂದವರೆಲ್ಲ ಸೇರಿಕೊಳ್ತಾರೆ, ನಾವು ಗುಡಿಸ್ಬಹುದಾ ಅಂದರು. ಅದು ಕೇಳೋ ಬದಲು ಗುಡಿಸ್ಬಿಟ್ಟಿದ್ರೆ ಕೆಲಸ ಹೋಗ್ತಿತ್ತು ಅಂದೆ. ಅದನ್ನು ಗುಡಿಸ್ತಾರೆ. ಆದರೆ ಅದರಲ್ಲೂ ಕೆಲವರು ಇರ್ತಾರೆ, ಅದನ್ನು ಸಾಂದರ್ಭಿಕವಾಗಿ ನಿಮ್ಗೆ ಹೇಳ್ತಿದ್ದೀನಿ. ಮೊನ್ನೆ ಒಬ್ಬರು ಬಂದರು. ಅವ್ರು ಬಂದುಬಿಟ್ಟು ಅವರು ಒಂದು ಕಾಲೇಜಿನ ಪ್ರೊಫೆಸರು, ಅವ್ರ ಮನೆಯವರು, ಅವ್ರ ಮಗಳು, 3 ಜನನೂ ಬಂದರು. ನಾನು ಗುಡಿಸ್ತಾನೇ ಇದ್ದೀನಿ. ಮಾನವೀಯ ಮೌಲ್ಯ ಇದು ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತಾರೆ, ಒಪ್ಕೋಬೇಡಿ. ಕ್ಲೀನ್ಲಿನೆಸ್ ಇಟ್ ಸೆಲ್ಫ್ ಗಾಡ್ಲಿನೆಸ್, ನೋ ಕ್ವಶನ್ ಆಫ್ ನೆಕ್ಸ್ಟ್. ಶುದ್ಧತೆ ಮೊದಲು, ಹೌದಾ? ನಾನು ಗುಡಿಸ್ತಾನೇ ಇದ್ದೆ. ಅವರು ನಮಸ್ಕಾರ ಅಂದರು. ನಾನು ನಮಸ್ಕಾರ ಗುಡಿಸ್ಕೊಂಡು ಹೇಳಿ ನಮಸ್ಕಾರ ಅಂತ. ಅವ್ರು ಇನ್ನೊಂದು ಸತಿ ನಮಸ್ಕಾರ ಅಂದರು. ನಮಸ್ಕಾರ ನಾನು ಹೇಳಿದ್ದು ಕೇಳಿಸ್ತಲ್ಲ. ಈಗ ಚಮತ್ಕಾರ ಅಂದರೆ ನಿಮ್ಮ ನಮಸ್ಕಾರ ಕೈ ಎತ್ತಿ ಮುಗಿಯೋಣ ಅಂದರೆ ಕೈಯಲ್ಲಿ ಪೊರಕೆ ಇದೆ ಸಾರ್ ಅಂದು. ಅವರೇನು ಮಾಡಿದರು, ನಾವು ಭಾಳ ದೂರದಿಂದ ಬಂದಿದ್ದೀವಿ ಅಂತ. ರಾಮನು ಭಾಳ ದೂರದಿಂದ ಬಂದಿದ್ದಾನೆ, ನಾನು ದೂರದಿಂದ ಬಂದಿದ್ದೀನಿ ಅಂದೆ. ತಿರುಗಿ ಗುಡಿಸ್ತಾನೇ ಇದ್ದೆ, ಮಾತಾಡ್ಕೊಂಡೇ ಗುಡಿಸ್ತಿದ್ದೆ. ಸುಮ್ಮನಿರ್ಬೇಕಾ ಬೇಡ? ಮಾನವೀಯ ಮೌಲ್ಯವಲ್ಲದ ಮಾತು ಬಂದರೆ ಹೆಂಗಿರುತ್ತೆ ಅನ್ನೋಕ್ಕೊಂದು ಉದಾಹರಣೆ ಬೇಕಲ್ಲ. ನಾನು ಲೌಕಿಕದ್ದೇ ಕೊಡೋದು. ಅವ್ರು ಏನಂದ್ರು ಗೊತ್ತಾ? ಏನೋ ನೋಡಿ, ನಮ್ಮ ಹೆಣ್ಮಗಳು, ನಮ್ಮ ಮಗಳು ಆಯಿತು ಅಂದೆ. ನಾನು ಗುಡಿಸ್ತಾನೇ ಇದ್ದೀನಿ ಆಯಿತು ಅಂತ. ಅವ್ರು ಹೇಳುತ್ತಲೇ ಇದ್ದಾರೆ, ನಮ್ಮ ಹೆಣ್ಮಗಳು, ನಮ್ಮ ಮಗಳು, ಅವಳಿಗೆ ನಿಮ್ಮ ಜೊತೇಲಿ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ತುಂಬ ಆಸೆ, ಅವಳು ನಿಮ್ಮ ಅಭಿಮಾನಿ ಅಂದರು. ನಾನೇನು ಹೇಳಿದೆ ಗೊತ್ತಾ? ರೇ, 2019ರಲ್ಲಿ ಆಗಿದ್ದ ರಂಪುವೇ 2024ಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಹುಡುಗಿ ಏನಾದರೂ ನನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸಿ ಒಂದು 5-10 ವರ್ಷ ಆದಮೇಲೆ ಇವನೇ ಪಕ್ಕದಲ್ಲಿ ನಿಂತಿದ್ದು ಅಂತ ಕೇಳಿದರೆ ನನಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ. ನಿಮ್ಮ ಮನೆ ಬರ ಬೇಡಪ್ಪ ಅಂದೆ. ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಳ್ಳೋದ ಮಪ್ಪನೇ ಬೇಡ ಅಂದೆ. ಅವ್ರಿಗೂ ಗಾಬರಿ ಆಗ್ಬಿಡ್ತು. ಮೊದಲು ಅರ್ಥ ಆಗಲಿಲ್ಲ. ಅಲ್ಲ, ಆ ಥರ ಅಲ್ಲ ಅಂದರು. ಯಾವ ಥರ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಟಿಕೆಟೆಲ್ಲ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ, ಬಂದೇ ಇಲ್ಲ. ಅವರು ಮತ್ತೆ ಮಾತೇ ಆಡಲಿಲ್ಲ. ಅಯ್ಯೋ, ನೀವು ಎಲ್ಲೆಲ್ಲಿಗೋ ತೊಗೊಂಡೋಗ್ತೀರಾ ಅಂದರೆ, ಇಲ್ಲ ನೀವು ಎಲ್ಲೆಲ್ಲಿಗೋ ಕರ್ಕೊಂಬರ್ತೀರಾ, ಅದೆಲ್ಲ ಬೇಡ. ನಿಮ್ಮ ಪಕ್ಕದಲ್ಲಿ ನಿಮ್ಮ ಮಗಳು ನಿಲ್ಲಿಸ್ಕೊಳ್ಳಿ, ನೀವು ನನ್ನ ಪಕ್ಕ ನಿಲ್ಲಿಂದರೆ ಇಲ್ಲ ಅವಳಿಗೆ ನಿಮ್ಮ ಪಕ್ಕದಲ್ಲಿ ನಿಂತ್ಕೋಬೇಕು ಇಷ್ಟ ಅಂದರು. ಇಲ್ಲ, ಇದು ಭಾಳ ಕಷ್ಟ, ನಾಳೆ ದಿವಸ ಏನಾದರೂ ಬೇರೆ ರೀತಿ ಆಗಿಬಿಟ್ರೆ ನನಗೆ ತಾಪತ್ರಯ ಆಗುತ್ತೆ ಸ್ವಾಮಿ, ನಾನು ಬರೋದಿಲ್ಲ ಅಂದೆ. ನಮ್ಮ ದೇವಸ್ಥಾನಕ್ಕೆ ಬಂದವರು ಕಸ ಗುಡಿಸೋದು ಮುಖ್ಯವೇ ಹೊರತು ಫೋಟೋ ತೆಗೆಸ್ಕೊಳ್ತೀನಿ ಅಂತ ನಿಂತರೆ ಅದು ಅಪಮೌಲ್ಯ. ಮೊದಲು ನಮ್ಮ ಸ್ವಚ್ಛತೆ ಕೈಯಲ್ಲಿ ಇರಲಿ. ಯಾವಾಗಲೂ ಪೊರಕೆ ಇತ್ತಲ್ಲ, ಕುವೆಂಪು ಪದ್ಯ ಹಾಕಿದ್ದಾರೆ ಸುಂದರರಾಜ ಮಾಮ, ಅವ್ರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಚವರಿ ಹಿಡಿದರೆ ಮೇಲೆ ಪೊರಕೆ ಹಿಡಿದರೆ ಕೇಳೆ, ಚವರಿ ಹಿಡಿದರೆ ಮೇಲೆ ಪೊರಕೆ ಹಿಡಿದರೆ ಕೀಳೆ, ಎರಡೂ ದೇವರಿಗೆ ನೈವೇದ್ಯವಾಗಿ. ಮೊದಲು ಪೊರಕೆಯ ಸೇವೆ ದೇವರಿಗೆ ನೈವೇದ್ಯವಾಗಿ, ತದನಂತರ ಚಾಮರ ಅಂದು. ನಾವು ಚಾಮರ ಹಾಕ್ಬೇಕಾದ್ರೆ ನೋಡಿ ಹಿಂಗೆ ಹಾಕ್ತೀವಿ, ಮತ್ತು ಆ ದೇವ್ರ ಕಣ್ಣೇ ಬಿಡಬಾರ್ದು, ಹಂಗೆ ಹಾಕ್ತೀವಿ. ಅದೇ ಪೊರಕೆ ಇದ್ರೆ ಬಗ್ಗತ್ತೆ. ಅದರಿಂದ ಬಗ್ಗುವ ಕೆಲಸ, ತಗ್ಗಿ ಬಗ್ಗೆ ನಡೀತಕ್ಕಂಥ ಒಂದು ಸಂಸ್ಕೃತಿ. ಹಾಗಾಗಿ ಆ ಗುಣ ಹೇಳಿಬಿಟ್ಟು ನಾವೆಲ್ಲ ಒಂದು ಪದ್ಯ ಹೇಳ್ಕೊಡ್ತೀನಿ, ಅದನ್ನು ಹೇಳಿ ನಾವು ಮಂಗಳ ಮಾಡೋಣ. ರಾಮನನ್ನು ಆದರ್ಶವಾಗಿ ಇಡೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ವಾಲ್ಮೀಕಿ 31 ಗುಣಗಳಲ್ಲಿ ರಾಮನನ್ನು ಹೇಳಿದ್ದಾರೆ. ನೀವು ನೋಡಬೇಕಾದ್ರೆ 31 ಗುಣ ನಿಮಗೆ ನೆನಪಾಗಬೇಕು.
32ನೇ ಗುಣ ಮರಿಬೇಡಿ, ಕನ್ನಡದಲ್ಲಿ ನಮ್ಮ ಭಾರ್ಗವ ಕರೆದು ಕೊಟ್ಟಿದ್ದಾನೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಾನವೀಯ ಮೌಲ್ಯ. ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಂತ ಕರೀತೇವೆ ಹೊರತು ದೇವರು ಅಂತ ಕರೆಯಲ್ಲ ನಾವು. ಆದರ್ಶ. ಅದಕ್ಕೆ DVG ಹೇಳಿದರು, ರಾಮ ರಮಣೀಯ, ಕೃಷ್ಣ ಸ್ಮರಣೀಯ. ರಾಮ ಸೆಳೆಯುವವನು, ಕೃಷ್ಣ ತೊಳೆಯುವವನು. ರಾಮ ಮಡಿವಂತ, ಕೃಷ್ಣ ಸಲಿಗೆವಂತ. ರಾಮನೊಡನೆ ವಾಕಿಂಗು ಕಷ್ಟ, ಕೃಷ್ಣನೊಡನೆ ಹೋಗದಿದ್ದರೆ ನಷ್ಟ. ನಮಗಿಬ್ಬರೂ ಇಷ್ಟ ಅಂದು. ಕಾಷಾಯ ಉಡದ ಯತಿ, ಅವನು ನೋಡಿ, ಕಾಷಾಯ ಉಡದ ಯತಿ, ಸಂಸಾರ ಪಾಶಕ್ಕೆ ಎಟಕದ ಗೃಹಸ್ಥ, ದೋಷಿಯರ ದೋಷವ ಕೊಂದು ಶೇಷಕ್ಕೆ ಮಂಗಳ ಹಾಡುವ ಪರಮಕಾರುಣಿಕಾನ್. ಅಂಥವನ ಆ ಒಂದು ಗುಣನ ನೀವು ನೋಡ್ತಾ ಇದ್ದರೆ, ಮೊದಲನೇ ಪದ ಹಾಕಿದರೆ ಆಹ್ಲಾದ ರೂಪಿ ಶ್ರೀರಾಮನ್. ಒಂದೊಂದೇ ಗುಣದಲ್ಲಿ ನೋಡಿ ಅವನ್ನ. ಆಹ್ಲಾದ ರೂಪಿ ಶ್ರೀರಾಮನ್, ಔದಾರ್ಯ ನಿಧಿ, ನಿರಸೂಯಯಂ, ಸರ್ವರನುರಾಗ ಭಾಜನಂ, ಕಲಿ ಮತ್ಸರ ವಿದೂರನ್, ಅತ್ಯಂತ ಶಾಂತಿಕನಿ, ಪ್ರಿಯಭಾಷಿ, ಹಿತಸಕಂ, ಮಿತಮಾರ್ಗಿ, ಧೀರವಶಿ, ನಗುಮೊಗದ ಸಂಯಮಿ, ಕೃತಜ್ಞತಾ ಮೂರ್ತಿ, ಮೇಣ್ ಜ್ಞಾನಿ, ಸಜ್ಜನ ಪ್ರೇಮಿ, ಸೂಕ್ಷ್ಮಮತಿ, ಪಂಡಿತಂ, ಶ್ರುತಿವಿದಂ, ಸುವಿಚಾರಿ, ನಿತ್ಯಂ ಪ್ರಜಾಪ್ರೇಮಿ, ಸುಸ್ಥಿರಂ, ಸಂಬುದ್ಧ ಪ್ರಜ್ಞಾ ಮಹೇಶ್ವರಂ, ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣ ರಣಪಂಡಿತಂ, ನವನವೋನ್ಮೇಷಿತಂ, ನಿತ್ಯ ಚಿರನೂತನಂ, ರಸದರ್ಶನಾಸ್ವಾದನಂಗೈವ ಸಹಜ ಕವಿ, ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿ. ಇಷ್ಟಿದ್ದು ಕುವೆಂಪು ಹೇಳ್ತಾರೆ ಯೋಗಿ ಶ್ರೀರಾಮನ್ ಅಂದರು. ಆದ್ದರಿಂದಲೇ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಯೋಗಿಯ ನೇತೃತ್ವದಲ್ಲಿ ನಮ್ಮ ರಾಜಯೋಗಿಯ ಮೂಲಕ ಈ ಯೋಗಿ ಮರ್ಯಾದಾ ಪುರುಷೋತ್ತಮನ ಪ್ರತಿಷ್ಠಾಪನೆಯಾಗಿ ನಮ್ಮ ಕಣ್ಣ ಮುಂದೆ ಅವನ ದರ್ಶನ ನಮಗೆ ಲಭ್ಯವಾಗುತ್ತಿದೆ. ಇಂಥ ರಾಮರಾಜ್ಯದ ಮಾನವೀಯ ಮೌಲ್ಯಗಳನ್ನು ನಾವು ನಿತ್ಯ ರೂಢಿಸಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗಾಗಿ ದೇವಾಲಯಕ್ಕೆ ಬಂದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಕಪಾಲ ಪಟ 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 ಹೊಡ್ಕೊಂಡು ಹಿಂಗನ್ನೋದು. ಆಮೇಲೆ ಇನ್ನಷ್ಟು ಕಷ್ಟ ಕೊಡಬೇಡ ಎನ್ನಲಾರೆ ರಾಮ, ಮತ್ತಷ್ಟು ಕಷ್ಟ ಕೊಡು ರಾಮ. ದೇವರ ಹತ್ರ ಕಷ್ಟ ಯಾಕೆ ಕೇಳ್ತೀರಿ? ಕಸಬರಕೆ ತಗೊಂಡು ಗುಡಿಸೋ ಅಂತ ಇಷ್ಟ ಕೊಡು ರಾಮ ಅಂತ ಕೇಳಬೇಕೇ ಹೊರತು ಅವನ ಹತ್ರಕ್ಕೆ ಹೋಗಿ ಕಪಾಲಕ್ಕೆ ಹೊಡ್ಕೊಂಡು ನೀನು ನಿನ್ನ ಕೌಸಲ್ಯ ಆಗುವೇನು ರಾಮ. ಗಂಡನ ಜೊತೆಲಿ ಕೂತ್ಕೊಂಡು ತೆಪ್ಪಿಗಿದ್ರೇ ಬೇಕಾದಷ್ಟು ಆಗುತ್ತೆ ಸಂಸಾರ. ಅದಿಲ್ಲ. ಅದು ಹೋಗ್ಬಿಟ್ಟು ಪಕ್ಕದ ಮನೆಗೆ ಹೇಳೋದಂತೆ. ಏನಂತ ಅಂದರೆ, ಸಾಧಮ್ನವರೇ ಸತ್ತೋಗೋಣ ಅನಿಸ್ಬಿಟ್ಟಿದೆ ಅಂತ. ಆಯಮ್ಮ ಯೋಚನೆ ಮಾಡಿಕೊಂಡು ಅವಳು ಹೇಳಿದ ಉತ್ತರ ನೋಡಿ, ಹೋಗಿ ಹೋಗಿ ನಮ್ಮ ಮನೆಗೆ ಬಂದು ಸತ್ತು ಹೋಗೋಣ ಅಂತಿರಲ್ರಿ, ಯಾಕೆ ನಾವು ಚೆನ್ನಾಗಿರೋದು ನಿಮ್ಗೆ ಹಿಡ್ಸಲ್ವಾ? ನೀವು ಎಲ್ಲಾದರೂ ಸಾಯಿರಿ, ನಮ್ಮಲ್ಲಿ ಯಾಕೆ ಸಾಯಬೇಕು ಅಂತ. ಅಯ್ಯೋ ಹಾಗಲ್ಲ ರೀ, ನಿಮ್ಗೆ ಹೇಳಿಬಿಟ್ಟು ಸತ್ತು ಹೋಗೋಣ ಅನ್ಸ್ಬಿಟ್ಟಿದೆ, ಬೇಡಪ್ಪ ನಾನೆಲ್ಲ ಬಾಯಿ ಬಿಟ್ಬಿಡೋದು, ನನ್ನನ್ನು ಸಾಕ್ಷಿ ಕರೆಯೋದು, ಆಮೇಲೆ ನಾನು ಹೋಗಿ ನಮ್ಮಲ್ಲಿ ಅದೆಲ್ಲ ನೀವು ಹೇಳಲೇಬೇಡಿ. ಯಾಕೆ ಅದು ಯಾಕೆ ಹಂಗೆ ಸಾಯಬೇಕು ಅಂದರೆ, ಅಯ್ಯೋ ಹಾಳಾದು ತಲೆನೋವು ಕಣ್ರಿ ಅಂದರು. ಅವಾಗಂದರು, ತಲೆನೋವಿಗೆ ಯಾರನ್ನ ಸಾಯ್ತಾರೇನ್ರಿ? ಛೇ ನಿಮ್ಗೆ ಬುದ್ಧಿ ಇಲ್ಲ, ನನಗೂ ಹೀಗೆ ತಲೆನೋವು ಬರ್ತಿತ್ತು ಅಂದು. ಏನು ಮಾಡಿದ್ರಿ? ನಮ್ಮ ಯಜಮಾನರು ಅವ್ರಿಗೆ ಹೇಳ್ದೆ ಸತ್ತು ಹೋಗೋಣ ಅನ್ಸ್ಬಿಟ್ಟಿದೆ ಅಂದೆ. ಈಗೆಲ್ಲ ಸಾಯ್ತಾರೇನೆ, ಯಾಕೆ ಅಂದು. ತಲೆನೋವು. ಇರೇ ಸಾಯಂಕಾಲ ಬರ್ತೀನಿ, ನಾನು ಬಂದು ಔಷಧಿ ತರ್ತೀನಿ ಹಚ್ತೀನಿ ಅಂತೇಳಿ ಬಂದರು ಕಣ್ರಿ. ಕೂರಿಸ್ಕೊಂಡು ತೊಡೆ ಮೇಲೆ ನನ್ನ ತಲೆ ಇಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ 2 ಸತಿ ಈ ಕಡೆಯಿಂದ ಆ ಕಡೆಗೆ ಹಚ್ಚಿದ್ರು ಕಣ್ರಿ. 5 ನಿಮಿಷದಲ್ಲಿ ತಲೆನೋವೇ ಹೋಗ್ಬಿಡ್ತು ಅಂದು. ಈ ಅಮ್ಮ ತೆಪ್ಪಿಗೆ ಇರಬೇಕೋ ಬೇಡವೋ? ಹೌದಾ? ಹಾಗೆ ನಿಮ್ಮ ಯಜಮಾನ್ರು ಯಾವಾಗ ಸಿಗ್ತಾರೇನು? ಮಾನವೀಯ ಮೌಲ್ಯಕ್ಕೆ ಕರ್ಕೊಂಬಂದ್ರಿ, ತಿರುಗಿ ಅಪಮೌಲ್ಯಕ್ಕೆ ಹೋದರೆ ಭಾರ್ಗವ ಏನು ಮಾಡ್ತಾನೆ? 2 ಸತಿ ಇಡೋದು ಹೇಳಿ. ಅದರಿಂದ ಮಾತು ಮೃತ್ಯು, ಮಾತೇ ಮುತ್ತು. ಆದರೆ ನೀವು ಆಡುವ ಮಾತುಗಳು ಯಾವಾಗಲೂ ಮೌನ ಮೊಗ್ಗೆಯ ಒಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಡು ಮಗಮಗಿಸುತ್ತಿರಲಿ. ನಾವಾಡುವ ಮಾತು ಹೀಗಿರಲಿ ಗೆಳೆಯ, ಮೂಲೋಕ ಗೆಲ್ಲುವುದು ನೀನದನ್ನು ತಿಳಿಯ. ನಮ್ಮ ಚನ್ವೀರ್ ಕಣ್ವಿ ಅವರ ಆ ಮಾತನ್ನು ನೆನ್ಪಿಟ್ಕೊಳ್ಳಿ, ಎಲ್ಲ ಕೈ ಮುಕ್ಕೊಳ್ಳಿ, ಅವನ ಆಶೀರ್ವಾದವನ್ನು ನಾವು ಕೇಳೋಣ. ಜೂನ್ ತಿಂಗಳ ಆ ತಾರೀಕು ಬರ್ತಿದ್ದ ಹಾಗೆಯೇ ನಮ್ಮ ಹಾದಿಗೆ ಅವನಿಗೆ ಪುಷ್ಪಾರ್ಚನೆ ಸಾಗಬೇಕು. ಪ್ರಾರ್ಥನೆ ಮಾಡೋಣ. ನಿನ್ನಗ ಆಶೀರ್ವಾದ ಹೇಳಿ.
ನೀವೀಗ ಹೇಳಿದರೆ ಅದಕ್ಕೆ ಬೆಂಗಳೂರು 40% ಮತ ಆಗಿದ್ದು. ಹಾಂ, ನಾನು ಇಲ್ಲಿದ್ದು ಶಬ್ದ ಮಾಡಲಿಲ್ಲ, ನಿಮಗೂ ಗೊತ್ತಿದೆ. ಅದರಿಂದ ಬೇಡ, ನೀವು ಸ್ವಲ್ಪ ಚೆನ್ನಾಗಿ ಹೇಳಿ. ನಿನ್ನಾಗ ಆಶೀರ್ವಾದ ಅಂದರೆ ಡಿಪಾಸಿಟ್ ಆದರೂ ಸರಿಯಾಗಿ ಬರ್ಬೇಕಬಿಡ. ನಿನ್ನಾಗ ಆಶೀರ್ವಾದ ನಮ್ಮ ಮೇಲಿರುವಾಗ ಸೋಲೆಂಬುದೆನಗುಂಟೆ ಓ ನನ್ನ ಗುರುವೇ, ನಿನ್ನ ಸನಿಹಕ್ಕೆ ಬಂದು ನೆರವು ಬೇಡುವ ನಮಗೆ ಧಾರಾಳವಾಗಿ. ನೀವೇನು ದುಡ್ಡು ಹಾಕು ಅಂತ ಹೇಳಿದ್ರ? ಮತ್ತು ಸ್ವಲ್ಪ ಧಾರಾಳವಾಗಿ ಅಂತ ಧಾರಾಳವಾಗಿ ಹೇಳಿ. ಧಾರಾಳವಾಗಿ ವರವ ಕೊಡುವೆ, ಹೂವನದ ಪರಿಮಳದ ಸರಸವರ್ತುಲದಲ್ಲಿ, ಹೂವನದ ಪರಿಮಳದ ಸರಸವರ್ತುಲದಲ್ಲಿ ನಿನ್ನನ್ನೇ ನಾನು ನಂಬಿರುವೆ. ನಿನ್ನ ಮಾತೆ ನಿನ್ನ ನೆನಪೇ ಗಂಗೆ, ನಮ್ಮ ಬಾಯಾರಿಕೆಗೆ ನಮಗಾಗಿ ತಿಳಿ ನೀರ ತಂದು ಕೊಡುವೆ. ಅವು ನೋಡ್ಕೊಂಡು ಹೇಳಿ. ನೀನೊಮ್ಮೆ ನಕ್ಕಾಗ, ಹಾಗೇ ಇದೆಯಲ್ಲ, ನೀನೊಮ್ಮೆ ನಕ್ಕಾಗ ಶಕ್ತಿ ಬರುವುದು ನಮಗೆ, ಅದರಂತೆ ನಾನಿಂದು ಹೆಜ್ಜೆಗಿಡುವೆ. ನಿನ್ನ ಅಭಿಮಾನಕ್ಕೆ ನಾನು ಋಣಿಯಾಗಿರುವೆ. ನಿನ್ನ ಸೂಚನೆಯಂತೆ ನಾನು ನಡೆವೆ. ನಿನ್ನ ನುಡಿ ಬೆಳ್ದಿಂಗಳಂತೆ ತಾರೆಗಳಂತೆ ನಮಗಾಗಿಯೇ ನೀನು ಪೊರೆಯುತ್ತಿರುವೆ. ನಾನಿನ್ನ ಬಳಿ ಬಂದು ಕೈ ಮುಗಿಯುವ ಸಮಯದಲ್ಲಿ ನಮಗೆ ದೊರಕುವುದು ಸಂಪೂರ್ಣ ನಿನ್ನ ಕೃಪೆಯೇ. ನಿನ್ನ ನಾಮ ಮಂಗಳ, ನಿನ್ನ ಧಾಮ ಮಂಗಳ, ನಿನ್ನ ಕಾರ್ಯ ಮಂಗಳ, ನೀನೇ ಸರ್ವಮಂಗಳ. ಇಂಥ ರೀತಿಯಲ್ಲಿ ರಾಮನನ್ನು ದರ್ಶನ ಮಾಡಿ ನಾವು ಕೇಳ್ಕೊಳ್ಬೇಕು. ತಿರುಗಿ ಒಂದು ಲೌಕಿಕದಲ್ಲಿ ಚಟಾಕಿ ಮಾತೇಳಿ ಕೂರ್ತಿದ್ದೀನಿ. ಆದರೆ ಕೆಲವರು ಇಷ್ಟೆಲ್ಲ ಹೇಳಿದರೂ ಕೂಡ ಈ ಕೈ ಅಂತಿದೆಯಲ್ಲ, ಈ ಕೈ ಎತ್ಕೊಂಡು ಬರಲೇ ಇಲ್ಲ. ಏನೆಲ್ಲ ಕರೆದ್ರು, ಅಯೋಧ್ಯೆಗೆ ಬಂದು ಕೈ ಮುಗಿರಿ ಅಂದರೆ ಬರಲೇ ಇಲ್ಲ. ಅದಕ್ಕೆ ನನ್ನನ್ನು ಮಾಧ್ಯಮದವರೊಬ್ಬರು ಕೇಳಿದ್ರು, ಈ ಕೈ ಎತ್ಕೊಂಡು ಅವ್ರು ಬರಲೇ ಇಲ್ವಲ್ಲ, ಅವ್ರು ನೀವೇನು ಹೇಳ್ತೀರಾ ಅಂದರು. ನಾನಂದೆ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ತಪ್ಪಿಸಿದ್ದು ಕೈಕೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ತಪ್ಪಿಸಿದ್ದು ಕೈಕೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಗೂ ಕೂಡ ಅಡ್ಡಿಪಡಿಸುತ್ತಿರುವುದು ಕೈಕೆ. ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರ ಹತ್ರ ಇರೋದೇ ರಾಹುಕಾಲ. ಹಾಗಾಗಿ ರಾಹುಕಾಲ ಬಂದರೆ ರಾಮನಿಗೆ ನಮಸ್ಕಾರ ಮಾಡೋಕ್ಕಾಗಲ್ಲ. ಅದರಿಂದ ನಾವೆಲ್ಲ ಆ ರಾಹುಕಾಲವನ್ನು ಪಕ್ಕಕ್ಕಿರಿಸಿ ಗುಳಿಕಾಲದ ಮೂಲಕ ನಮ್ಮ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವುದಕ್ಕಾಗಿ ಪ್ರಜಾಪ್ರಭುತ್ವ ಬರ್ತಾ ಇದೆ. ಆ ಪ್ರಜಾಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ನಾವು ಮತ ಹಾಕಿದ್ದೇವೆ. ಶ್ರೀರಾಮನ ಕೃಪೆ, ರಾಮರಾಜ್ಯದ ಕನಸು ನನಸಾಗಲಿ. ಭಾರತೀಯ ವಿಚಾರ ವೇದಿಕೆ ಇಂತಹ ವಿಚಾರಪರತೆಯ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ನಡೆಸಲಿ. ಇದಕ್ಕೆ ನಾವು ನಮ್ಮ ಭಾವನೆಯಿಂದ ಬರ್ತಕ್ಕಂತಹ ಜನ ಬರಲಿ, ಸಂಭಾವನೆಗಾಗಿ ಬರ್ತಕ್ಕಂಥ ಜನ ಬರೋದು ಬೇಡ, ತಮ್ಮ ಭಾವನೆಯಲ್ಲಿ ಬರಬೇಕು. ಅದು ನನ್ನ ವೈಯಕ್ತಿಕ ಆಸೆ. ಹಾಗಾಗಿ ನಿಮ್ಮ ಮನೇಲಿ ಹೋಗಿ ನೀವು ನಿಂತ್ಕೊಂಡು ಕನ್ನಡಿ ಮುಂದೆ ಈ ಭಾರತ ಮಾತೆಯನ್ನು ನೋಡಿ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಅದು ಇಟ್ಕೊಂಡು ನೀವು ನೋಡಿ, ಯಾರು ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಅಂತ ಕೇಳಿದರೆ ಬಿಲಾಂಗ್ಸ್ ಟು ರಷ್ಯಾ, ಬಿಲಾಂಗ್ಸ್ ಟು ಹಾಲೆಂಡ್, ಬಿಲಾಂಗ್ಸ್ ಟು ಪೋಲ್ಯಾಂಡ್ ಎಲ್ಲ ಹೇಳೋಂಗಿಲ್ಲ. ಸೊಂಟದ ಮೇಲೆ ಕೈ ಇಟ್ಕೊಂಡು ನೀವು ನಿಂತರೆ ನಿಮ್ಮ ದೇಹವೇ ಭಾರತದ ಭೂಪಟ. ಹೌದಾ? ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ, ಎರಡೂ ಕಡೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ, ನಿಮ್ಮ ದೇಹವೇ ಭಾರತದ ಭೂಪಟ. ರಾಜ್ಯ ಎಲ್ಲಿದೆ ಅಂತ ಕೇಳಿದ್ರೆ ಕಿರಿಕಿರಿ, ಕಾಶ್ಮೀರಿ, ಜುಮ್ ಜುಮ್, ಜಮ್ಮು, ಟಂಗ್ ಟಂಗ್,
ಉತ್ತರ ಪ್ರದೇಶ್ ಪುಟ್ ಪುಟ್, ಮಧ್ಯಪ್ರದೇಶ್ ದಿಲ್ ದಿಲ್ ದಿಲ್ಲಿ, ಒಂದು ಕೈ ಮುಂಬೈ, ಒಂದು ಕೈ ಪಶ್ಚಿಮ ಬಂಗಾಳ, ಒಂದು ತೊಡೆ ಕರ್ನಾಟಕ, ಇನ್ನೊಂದು ತೊಡೆ ತಮಿಳುನಾಡು, ಒಂದು ಮಂಡಿ ಆಂಧ್ರ, ಇನ್ನೊಂದು ಮಂಡಿ ಕೇರಳ, ಇನ್ನೂ ಕೆಳಗಿಳಿದು ಹೋಗಿ ಕಿರಿಕಿರಿನೇ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ದೇಹದಲ್ಲೇ ಎಲ್ಲ ರಾಜ್ಯಗಳಿದೆ. ಆಳವರು ಎಲ್ಲಿದ್ದಾರೆ ಅಂದರೆ ತಲೆ ಪ್ರಧಾನಮಂತ್ರಿ, ಕಣ್ಣು ನ್ಯಾಯಾಂಗ ಮಂತ್ರಿ, ಮೂಗು ವಿದೇಶಾಂಗ ಮಂತ್ರಿ, ಹಲ್ಲು ಕಾರ್ಮಿಕ ಮಂತ್ರಿ, ನಾಲಿಗೆ ವಾರ್ತಾ ಮಂತ್ರಿ, ಕಿವಿ ಅಂಚೆ ತಂತಿ ಇಲಾಖಾ ಮಂತ್ರಿ, ಗಂಟಲು ರೈಲ್ವೆ ಮಂತ್ರಿ, ಹೊಟ್ಟೆ ಆಹಾರ ಮಂತ್ರಿ, ಎದೆ ಗೃಹ ಮಂತ್ರಿ, ಚರ್ಮ ರಕ್ಷಣಾ ಮಂತ್ರಿ, ಕೈ ಕ್ರೀಡಾ ಮಂತ್ರಿ, ಕಾಲು ಸಾರಿಗೆ ಮಂತ್ರಿ. ನಾವು ಇನ್ನೆಷ್ಟು ಪೋರ್ಟ್ಫೋಲಿಯೋ ಕೊಡೋದು ಹೇಳಿ? ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ಇನ್ನಿಬ್ಬರಿದ್ದಾರೆ, ಅವರ ಅಪ್ಪನಾಣೆ ಅವರಿಗೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಬಿಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಕಳಿಸ್ಕೊಟ್ಬಿಡಿ. ಅವರೇ ನೀರಾವರಿ ವ್ಯವಸಾಯ ಇಲಾಖಾ ಮಂತ್ರಿ. ಅವ್ರು ಬೆಳಗ್ಗೆ ಎದ್ದು ಸಭಾತ್ಯಾಗ ಮಾಡಿಬಿಟ್ರೆ ದೇಹನೂ ಸ್ವಚ್ಛ, ದೇಶನೂ ಸ್ವಚ್ಛ. ಭಲೋ ಭಾರತ್ ಮಾತಾ ಕಿ ವಂದೇ ವಂದೇ. बोलो राजा रामचंद्र महाराज की, बोलो पवन सुत हनुमान की, बोलो साधु संतन की, बोलो सनातन धर्म की, बोलो वेदा माता की, बोलो गीता माता की, बोलो गीताचार्य की, बोलो गौ माता की, बोलो भारत माता की, बोलो कन्नड़ माता की. हर नम पार्वती पतये. श्रीमद् रमारमण गोविंद. जय जानकी जीवन स्मरणे. जय जय राम ओम. जय पुंडरीक वरदे. हरि विठ्ठल. जय जय रघुवीर समर्थ. ನಾಳೆ ದಿವಸ ಭಾರತೀಯ ಸಂಸ್ಕೃತಿ, ಕುಮಾರಿ ಹಾರಿಕಾ ಮಂಜುನಾಥ್, ಬೆಂಗಳೂರು. ನೀವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೂತು ನೀವೆಲ್ಲ ಶ್ರವಣಿಸಬೇಕು ಅಂತ ಕೇಳಿ, ಮತ್ತು ಭಾರ್ಗವನ ಹತ್ರ ಒಂದು ಕ್ಷಮೆ ಕೇಳ್ತೀನಿ. ನಾನು ತುಂಬ ಗಂಭೀರವಾಗಿ ಮಾತಾಡೋಕ್ಕೆ ನನಗೆ ಅಭ್ಯಾಸನೇ ಇಲ್ಲ. ಹಾಗಾಗಿ ನಾನು ನನ್ನ ಸಹಜ ಶೈಲಿಯಲ್ಲೇ ಮಾನವ ಮೌಲ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇದರಲ್ಲಿರ್ತಕ್ಕಂಥ ಈ ಅಂಶಗಳೆಲ್ಲ ನಮ್ಮ ಕನ್ನಡ ನಾಡಿನ ಕನ್ನಡ ಭಾಷೆಯವರು ಕೊಟ್ಟಿರೋದನ್ನು ನೀವು ಮೆಲುಕು ಹಾಕಿ ಅಂತ ಹೇಳಿ, ಇವತ್ತು ಈ ಮಳೆ ಸಂದರ್ಭದಲ್ಲೂ ಕೂಡ ವರ್ಷದಿಂದ ಹರ್ಷ ಬಂದ ಮಳೆಯಲ್ಲಿ ನಮ್ಮೆಲ್ಲರಿಗೂ ಹೃದಯ ಸ್ಪರ್ಶ ಆಗುವ ಹಾಗೆ ಇಂಥ ವಿಚಾರ ವೇದಿಕೆ ಏರ್ಪಡಿಸಿದ ಅವರಿಗೆ, ಆಗಮಿಸಿದ ನಿಮಗೆ ಪೂಜಾರಪ್ಪ ಕೈ ಮುಗಿದು ನಿಮ್ಮ ನಡುವಿನ ಪೂಜಾರಪ್ಪನ ಅಂತರಂಗದ ಕಳಕಳಿ ಇದಿಷ್ಟೇ ನೋಡಿ ಅಂತೇಳಿ ಮತ್ತೊಮ್ಮೆ ನಾಳೆ ಭೇಟಿಯಾಗೋಣ ಅಂತ ಹೇಳಿ ಮಾತಿಗೆ ವಿರಾಮ ಕೊಡ್ತಿದ್ದೀನಿ. ನಮಸ್ಕಾರ. ಸಾರಥಿ ಸತ್ಯಂ ಪರಂ ಧೀಮಹಿ.